ಅದು ತೃಪ್ತ ಅಷ್ಟು, ಅದಕ್ಕಿಂತ ತಪ್ತ ಅಂತ ಇದರಲ್ಲಿ ಯಾವ ಶಬ್ದವೂ ಇಲ್ಲ. ವ್ಯಾಖ್ಯಾನದಲ್ಲಿ ತೃಪ್ತ ಅಂತನೂ ಇಲ್ಲ, ತಪ್ತ ಅಂತನೂ ಇಲ್ಲ, ಮೂಲದಲ್ಲಿ ಮಾತ್ರ ಇರೋದು. ಆದರೆ ತಪ್ತ ಅನ್ನೋದೇ ಒಳ್ಳೆಯದು. ತಪ್ತ ತಪ್ತ ತಾಪ, ತಾಪಕ್ಕೆ ಒಳಗಾದವಳು. ಸೀತಾದೇವಿ ಪತಿವ್ರತೆ. ಪತಿವ್ರತೆಯಾಗಿರ್ತಕ್ಕಂಥ ಸೀತಾದೇವಿಯನ್ನು ರಾವಣ ಅವನು ದೂಷಿತಳನ್ನಾಗಿ ಮಾಡಬೇಕು ಅಂತ ಬಯಸಿದ. ಸೀತಾಪಹಾರವನ್ನು ಮಾಡಿದ್ದು, ಬರೀ ಅಪಹಾರ ಮಾಡಿದ್ದಲ್ಲ, ಸೀತೆಯನ್ನು ತನ್ನ ಮಡದಿಯನ್ನಾಗಿ ಮಾಡಿಕೊಳ್ಬೇಕು ಅಂತ ಅವನು ಅಪೇಕ್ಷೆ ಪಟ್ಟಿದ್ದ. ಆದ್ದರಿಂದ ಆ ಸೀತಾದೇವಿ ಅವಳು ಪತಿವ್ರತೆಯಾದಂಥ ಸೀತಾದೇವಿಯನ್ನು ದೂಷಿತಳನ್ನಾಗಿ ದುಷ್ಟಳನ್ನಾಗಿ ಮಾಡಬೇಕು ಅಂತ ದಶಕಂಧರ ರಾವಣ ಅವನು ಪ್ರಯತ್ನ ಮಾಡಿದ. ಈ ರಾವಣನ ಅಪಹರಣದಿಂದ ತಪ್ತ, ಯಾವ ತಾಪಕ್ಕೆ ಒಳಗಾಗಿರ್ತಕ್ಕಂತಹ ಸೀತಾದೇವಿ ಇದ್ದಾಳಲ್ಲ, ಅವಳು ವಾಯುತನಯಾದೇಶೈ ತನ್ಮಾರ್ಗಂ ಅನ್ವಗಾತ್. ವಾಯುದೇವರ ಅವತಾರಭೂತರಾಗಿರ್ತಕ್ಕಂತಹ ಹನುಮಂತನ ಆದೇಶ ಅಂದರೆ ಸಂದೇಶ. ಆದ್ದರಿಂದ ಅವಳು ಹನುಮಂತನ ಮಾರ್ಗವನ್ನೇ ಅನುಸರಿಸಿದ್ದಾಳೆ. ಹನುಮಂತನ ಮಾರ್ಗವನ್ನು ಅವಳು ಅನುಸರಿಸಿದ್ದಾಳೆ. ಹೀಗೆ ಹನುಮಂತನ ಸಂದೇಶದಿಂದ ಅವಳು ಸನ್ಮಾರ್ಗವನ್ನು ನೋಡಿ ನಡೆದಿದ್ದಾಳೆ. ಹಾಗೆಯೇ ಇಲ್ಲಿಯೂ ಕೂಡ ಯಾವ ಇತರ ಭಾಷ್ಯಕಾರರಿದ್ದಾರಲ್ಲ, ಅವರು ಈ ಶ್ರುತಿ ಎಂಬತಕ್ಕಂತಹ ಭಗವಂತನ ಸರ್ವೋತ್ತಮತ್ವಾದಿಗಳನ್ನು ಪ್ರತಿಪಾದನೆ ಮಾಡ್ತಕ್ಕಂತಹ ಶ್ರುತಿಯನ್ನು, ಪತಿವ್ರತೆಯಾಗಿರ್ತಕ್ಕಂತಹ ಶ್ರುತಿಯನ್ನು, ಬೇಕೋ ಬರ್ತಾ ಇದೆ ಒಂಚೂರು, ಪತಿವ್ರತೆಯಾಗಿರುವಂತಹ ಅಂದರೆ ಪರಮಾತ್ಮನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಶ್ರುತಿ ಇದೆಯಲ್ಲ, ಇಂತಹ ಶ್ರುತಿಯನ್ನು ಅದು ಅವಳು ನಿರ್ದುಷ್ಟ ಅವಳು. ಆದರೆ ಈಗ ಅದು ಜೀವ ಪರಮಾತ್ಮರ ಅಭೇದವನ್ನು ಹೇಳ್ತಾ ಇದೆ ಅಂತ ಪ್ರತಿಪಾದನೆ ಮಾಡುವ ಮೂಲಕ, ಪರಮಾತ್ಮನನ್ನು ನಿರ್ಗುಣ ಅಂತ ಪ್ರತಿಪಾದನೆ ಮಾಡ್ತಾ ಇದೆ ಅಂತ ಹೇಳುವ ಮೂಲಕ ಅದನ್ನು ಇವರು ದೋಷವುಳ್ಳವರನ್ನಾಗಿ ಮಾಡ್ತಾ ಇದ್ದಾರೆ. ಶ್ರುತಿ ಅದು ನಿರ್ದುಷ್ಟ, ದೋಷರಹಿತವಾಗಿರ್ತಕ್ಕಂಥ ಶ್ರುತಿ ಅದೀಗ ಪರಮಾತ್ಮನನ್ನು ನಿರ್ಗುಣ ಅಂತ ಹೇಳ್ತಾ ಇದೆ. ಅಂದರೆ ಶ್ರುತಿ ನಿರ್ಗುಣನಲ್ಲದ ಪರಮಾತ್ಮನನ್ನು ನಿರ್ಗುಣ ಅಂತ ಹೇಳಿದ್ರೆ ದೋಷಯುಕ್ತವಾಯಿತೋ ಇಲ್ವೋ? ಹಾಗೆ ಪರಮಾತ್ಮನನ್ನು ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತ ಹೇಳಬೇಕಾದ ನಿರ್ಗುಣ ಅಂತ ಹೇಳಿದ್ರು. ಜೀವ ಪರಮಾತ್ಮರಿಗೆ ಭೇದವನ್ನು ಹೇಳ್ತಾ ಇದೆ, ಅದನ್ನು ಅಭೇದ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಆ ಶ್ರುತಿಯನ್ನು ದೋಷವುಳ್ಳವನ್ನಾಗಿ ಮಾಡ್ತಾ ಇದ್ದಾರೆ, ಉಳ್ಳವಳನ್ನಾಗಿ ಮಾಡ್ತಾ ಇದ್ದಾರೆ. ಅಲ್ಲಿ ಅವನಿಗೆ 10 ತಲೆ ಇತ್ತು, ದಶಕಂಧರ ಅಂತ ಹೇಳಿದ್ದು. ಇವರು ಕಂಧರ ಅಷ್ಟೇ ಇರೋದು, ದಶ ಇಲ್ಲ, ಇವರಿಗೆ ಒಂದೇ ತಲೆ ಇರೋದು. ಆದರೂ ಕೂಡ ಅವರು ಈ ರೀತಿಯಾದ ಶ್ರುತಿಯನ್ನು ದೋಷವುಳ್ಳವಳನ್ನಾಗಿ ಮಾಡ್ತಕ್ಕಂಥ ವ್ಯಾಪಾರವನ್ನು ಮಾಡಿದ್ದಾರೆ. ಆವಾಗ ಆ ಸೀತಾದೇವಿ ಏನು ಮಾಡಿದ್ಲು? ವಾಯುದೇವರ ಅವತಾರ ಭೂತರಾದಂತಹ ಹನುಮಂತ ದೇವರ ಸಂದೇಶ ಆ ಮಾರ್ಗದಲ್ಲಿ ನಡೆದವಳು. ಹಾಗೆಯೇ ಇಲ್ಲಿಯೂ ಕೂಡ ಶ್ರುತಿಗೆ ದೋಷ ಇಲ್ಲ ಅಂತ ಮಾಡಬೇಕು ಅಂತಾದರೆ ಅವಾಗೇನು ಮಾಡಬೇಕು? ವಾಯುದೇವರ ಅವತಾರಭೂತರಾಗಿರ್ತಕ್ಕಂಥ ಶ್ರೀಮದ್ ಆಚಾರ್ಯರು ಏನು ಸಂದೇಶವನ್ನು ಕೊಟ್ಟಿದ್ದಾರೆ ಅದಕ್ಕೆ ಅನುಗುಣವಾಗಿ ಅರ್ಥ ಮಾಡಿದ್ರೆ ಆವಾಗ ಈ ಶ್ರುತಿ ಎಂಬತಕ್ಕಂಥದ್ದು ದೋಷವುಳ್ಳದ್ದಾಗೋದಿಲ್ಲ. ಹಾಗಾದರೆ ಆಚಾರ್ಯರ ಭಾಷ್ಯಕ್ಕೆ ಅನುಗುಣವಾಗಿ ಶ್ರುತಿಯ ಅರ್ಥವನ್ನು ಹೇಳಿದ್ರೆ ಆವಾಗ ಶ್ರುತಿ ದುಷ್ಟ ಅಂತ ಆಗೋದಿಲ್ಲ.
ಶ್ರುತಿ ಎಂಬತಕ್ಕಂತಹ ಪತಿವ್ರತೆಗೆ ದೋಷ ಬರಬಾರ್ದು. ಆವಾಗ ಅಲ್ಲಿ ವಾಯು ಪುತ್ರ ಸಂದೇಶದ ಮಾರ್ಗವನ್ನು ಸೀತಾದೇವಿ ಅನುಸರಣೆ ಮಾಡಿದ್ಲು. ಹಾಗೆ ಇಲ್ಲಿ ವಾಯುದೇವರ ಅವತಾರಭೂತರಾದ ಆಚಾರ್ಯರ ಭಾಷ್ಯವನ್ನು ಅನುಸರಣೆ ಮಾಡಿದ್ರೆ ಆವಾಗ ಶ್ರುತಿಗೆ ದೋಷ ಎಂಬತಕ್ಕಂಥದ್ದು, ಶ್ರುತಿ ಎಂಬತಕ್ಕಂಥ ಪತಿವ್ರತೆಗೆ ದೋಷ ಬರುವುದಿಲ್ಲ. ಸತೀಮಪಿ ಪ್ರತಿವತೆಯಾಗಿದ್ದರೂ ಕೂಡ ಸೀತಾದೇವಿಯನ್ನು ಅಸತೀಂ ಕರ್ತುಂ ದೂಷಿತಳನ್ನಾಗಿ ಮಾಡಲು ದಶಕಂಧರ 10 ತಲೆಯನ್ನು ಹೊಂದಿರುವಂತಹ ರಾವಣನು ಚಕಮೆ ಬಯಸಿದನು. ತಪ್ತ ಈ ರೀತಿಯಲ್ಲಿ ಸಂತಾಪಕ್ಕೆ ಒಳಗಾದಂತಹ ಆ ಸೀತೆಯು ವಾಯುತನಯಾದೇಶೈ ವಾಯುದೇವರ ಅವತಾರಭೂತರಾದ ಹನುಮಂತ ದೇವರ ಸಂದೇಶದಿಂದ ತನ್ಮಾರ್ಗಂ ಹನುಮಂತನ ಮಾರ್ಗವನ್ನೇ ಅನ್ವಗಾತ್ ಅನುಸರಿಸಿದಳು ಅಂತ. ಮುಂದೆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಆಮೇಲೆ ಸೀತಾದೇವಿಯನ್ನು ಕರ್ಕೊಂಡು ಬರ್ತಾರೆ. ಹಾಗಾದರೆ ಹನುಮಂತನ ಮಾರ್ಗ ಅಂದರೆ ಹನುಮಂತ ಬಂದ ಮಾರ್ಗ. ಹನುಮಂತ ಬಂದ ಮಾರ್ಗ ಅಂತಂದರೆ ರಾಮ ಇದ್ದಲ್ಲಿ ಅಲ್ಲಿಗೆ ಅವಳು ತಿರುಗಿ ಬರ್ತಾ ಇದ್ದಾಳೆ. ಸತೀಮಪಿ ಪತಿವ್ರತೆಯಾದಂತಹ ಸೀತಾದೇವಿಯನ್ನು ಕೂಡ ಅಸತೀಂ ದೂಷಿತಳನ್ನಾಗಿ ಕರ್ತುಂ ಮಾಡಲು ದಶಕಂಧರ 10 ತಲೆಯುಳ್ಳಂತಹ ರಾವಣನು ಚಕಮೆ ಬಯಸಿದನು. ತಪ್ತ ಹೀಗೆ ರಾವಣನ ಆಕ್ರಮಣಕ್ಕೆ ಒಳಗಾಗಿ ಸಂತಪ್ತಳಾದ ದುಃಖಿತಳಾದ ಆ ಸೀತಾದೇವಿಯು ವಾಯುತನಯಾದೇಶೈ ವಾಯುದೇವರ ಅವತಾರಭೂತರಾದ ಹನುಮಂತ ದೇವರ ಸಂದೇಶದಿಂದ ತನ್ಮಾರ್ಗಂ ಹನುಮಂತನ ಮಾರ್ಗವನ್ನೇ ಅನ್ವಗಾತ್ ಅನುಸರಿಸಿದಳು. ಸೀತಾದೇವಿ ಅವಳು ಪತಿವ್ರತೆ, ಶ್ರುತಿ ಪತಿವ್ರತೆ. ಆದ್ದರಿಂದ ಇಲ್ಲಿ ಶ್ರುತಿ ಎಂಬತಕ್ಕಂಥದ್ದು ಅದು ಪರಮಾತ್ಮನ ಪಾರಮ್ಯ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಆದರೆ ಇವಾಗ ಅದಕ್ಕೆ ಬೇರೆ ಅರ್ಥ ಹೇಳ್ತಾ ಇದ್ದಾರೆ. ಏನಂತ? ಐಕ್ಯವನ್ನು, ನಿರ್ಗುಣ ಅಂತ ಹೇಳ್ತಾ ಇದ್ದಾರೆ. ಇದೇ ಶ್ರುತಿಯನ್ನು ದೋಷವುಳ್ಳದ್ದನ್ನಾಗಿ ಮಾಡೋದು. ಸೀತಾಸ್ಥಾನದಲ್ಲಿ ಶ್ರುತಿ, ಪರಭಾಷ್ಯಕಾರರು ರಾವಣನ ಸ್ಥಾನದಲ್ಲಿ. ಸೀತಾದೇವಿಯ ದೂಷಣ ಅಂತಂದರೆ ಶ್ರುತಿಗೆ ಅಪಾರ್ಥವನ್ನು ಹೇಳೋದು, ಅನ್ಯಾರ್ಥವನ್ನು ಹೇಳೋದು. ಇದೇ ದೋಷ ಅಂತ ಹೇಳ್ತಾ ಇದ್ದಾರೆ, ಆಲಂಕಾರಿಕವಾಗಿ ಹೇಳ್ತಾ ಇದ್ದಾರೆ. ಅದೇ ರಾವಣ ಅಪಹಾರ ಮಾಡಿದ್ದರಿಂದ ಸಂತಾಪಕ್ಕೊಳಗಾದ್ಲು, ತೃಪ್ತ ಅಲ್ಲ ಅವಳು. ಅದು ಬೇಕಾದ್ರೆ ಹೇಳ್ಬೋದು, ವಾಯುತನಯಾದೇಶೈ ತೃಪ್ತ ತನ್ಮಾರ್ಗಂ. ಆದರೂ ರಾವಣ ಅವಳಿಗೆ ಒಂದೇ ಸ್ವಲ್ಪ ತೃಪ್ತಿ ಆಯಿತು ಅಷ್ಟೇ, ರಾಮನ ನೋಡೋ ತನಕ ಪೂರ್ಣ ತೃಪ್ತಿ ಇಲ್ಲ. ಅದರಿಂದಾಗಿ ತಪ್ತ ಅಂತಂದರೆ ಅದಲ್ಲ. ಅದು ಅರ್ಥ ಆಗ್ಬೋದು, ವಾಯುತನಯಾದೇಶೈ ತೃಪ್ತ ಅಂತ ಮಾಡಬಹುದು. ಇದಾನೀಂ ಪರಕೀಯ ಭಾಷ್ಯಕಾರಂ ಪ್ರಕಾರಾಂತರೇಣ ದೂಷಯನ್ನೇವ ಸ್ವಭಾಷ್ಯಕಾರಂ ಅನ್ಯಾಪದೇಶೇನ ಸ್ತೌತಿ ಅಂತ. ಪರಕೀಯ ಭಾಷ್ಯಕಾರರನ್ನು ಇನ್ನೊಂದು ರೀತಿಯಲ್ಲಿ ದೂಷಯನ್ ಅಂತ ಅವರಿಗೆ ದೋಷವನ್ನು ಹೇಳ್ತಾ, ಸ್ವಭಾಷ್ಯಕಾರಂ ತಮ್ಮ ಭಾಷ್ಯಕಾರರನ್ನು ಅನ್ಯಾಪದೇಶೇನ ಅವರನ್ನು ದುಷ್ಟರು ಅಂತ ಹೇಳಿದ್ರಿಂದ ತಮ್ಮ ಭಾಷ್ಯಕಾರರನ್ನು ಸದ್ಗುಣ ಸಂಪನ್ನರು ಅಂತ ಹೇಳದಂತೆ ಆಗುತ್ತೆ. ಇದನ್ನು ಅನ್ಯಾಪದೇಶ ಅಂತ ಆ ಕ್ರಮದಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತ. ಸತೀಂ ಇತಿ ಸತೀಂ ಅದಕ್ಕರ್ಥ ಪತಿವ್ರತಾಂ ಸೀತಾಂ ಪತಿವ್ರತೆಯಾದಂತಹ ಸೀತಾದೇವಿಯನ್ನು. ಏವಂ ನಿರ್ದುಷ್ಟ ಅರ್ಥವಕ್ತ್ರೀಂ ಶ್ರುತಿಂ ದುಷ್ಟಾರ್ಥೇನಯನ್ ಭಾಷ್ಯಕಾರೋಪಿ ತಾದೃಶಃ ಇತಿ ಧ್ವನಿತೋರ್ಥಃ ಅಂತ. ಸೀತಾದೇವಿಯನ್ನು ದುಷ್ಟಳನ್ನಾಗಿ ಮಾಡಬೇಕು ಅಂತ ದಶಕಂಧರ ರಾವಣ ಬಯಸಿದ್ದಾನೆ. ಹಾಗೆಯೇ ಇಲ್ಲಿಯೂ ಕೂಡ ಏವಂ ನಿರ್ದುಷ್ಟ ಅರ್ಥವಕ್ತ್ರೀಂ ಶ್ರುತಿ ಇದೆಯಲ್ಲ, ಅದು ದೋಷರಹಿತವಾದ ಅರ್ಥವನ್ನು ಹೇಳ್ತಾ ಇದೆ. ಅಂತಹ ದೋಷರಹಿತವಾದಂತಹ ಅರ್ಥವನ್ನು ಹೇಳ್ತಕ್ಕಂಥ ಶ್ರುತಿಯನ್ನು ದುಷ್ಟಾರ್ಥೇನಯನ್
ದುಷ್ಟವಾದ ಅರ್ಥದಲ್ಲಿ, ದುಷ್ಟವಾದ ಅರ್ಥ ಅಂತಂದರೆ ಜೀವ ಪರಮಾತ್ಮರಿಗೆ ಅಭೇದ, ಪರಮಾತ್ಮ ನಿರ್ಗುಣ ಅಂತ ಈ ಅರ್ಥದಲ್ಲಿ ಶ್ರುತಿಗೆ ಅರ್ಥವನ್ನು ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ದುಷ್ಟಾರ್ಥೇ ನಯನ್, ದುಷ್ಟಾರ್ಥದಲ್ಲಿ ಆ ಶ್ರುತಿಯನ್ನು ತೆಗೆದುಕೊಂಡು ಹೋಗತಕ್ಕಂತಹ ಭಾಷ್ಯಕಾರೋಪಿ ತಾದೃಶಃ, ಭಾಷ್ಯಕಾರರು ಕೂಡ ಆ ಸೀತೆಯನ್ನು ದುಷ್ಟಳನ್ನಾಗಿ ಮಾಡಲಿಕ್ಕೆ ಹೊರಟಂತಹ ದಶಕಂಧರನಂತೆ ಅಂತ ಅರ್ಥ. ರಾವಣೇನ ಬಲಾನ್ನೀತಾಪಿ ಸೀತಾ ವಾಯುತನಯಾದೇಶೈ ಹನುಮದುಕ್ತಿಭಿ ತನ್ಮಾರ್ಗಂ ಹನುಮದುಕ್ತ ರಾಮಮಾರ್ಗಂ ಅಂತ. ರಾವಣನಿಂದ ಬಲಾತ್ಕಾರವಾಗಿ ಅಪಹಾರಕ್ಕೆ ಒಳಗಾಗಿರ್ತಕ್ಕಂಥ ಸೀತಾದೇವಿ ವಾಯುತನಯ ಹನುಮಂತ ದೇವರು ಅವರ ಆದೇಶದಿಂದ, ಅಂದರೆ ಹನುಮದುಕ್ತಿಭಿ ಹನುಮಂತನ ಮಾತಿನಿಂದ, ತನ್ಮಾರ್ಗಂ ಹನುಮಂತನು ಹೇಳಿದಂತಹ ರಾಮಮಾರ್ಗ ಅದನ್ನು ಅವಳು ಅನುಸರಿಸಿದ್ದಾಳೆ. ಹಾಗೆ ಏವಂ ಪರೈಹಿ ಅನ್ಯಾರ್ಥೆ ಬಲಾತ್ ನೀತಾಪಿ ಶ್ರುತಿ, ಇತರರು ಬಲಾತ್ಕಾರವಾಗಿ, ಅಲ್ಲಿ ಹಿಂದೆ ಹೇಳಿದರಲ್ಲ ಪೂರ್ವಾಪರ ವಿರೋಧ ಇದೆ, ಪೂರ್ವಾಪರ ವಿರೋಧ ಇದ್ದರೂ ಕೂಡ ಅದನ್ನು ಗಣನೆಗೆ ತೆಗೆದುಕೊಳ್ಳದೇನೆ ಬಲಾತ್ಕಾರವಾಗಿ ಪರಮಾತ್ಮ ನಿರ್ಗುಣ ಎಂಬುದಾಗಿಯೂ ಜೀವಬ್ರಹ್ಮರಿಗೆ ಅಭೇದ ಎಂಬುದಾಗಿಯೂ ಈ ಅರ್ಥದಲ್ಲಿ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಬಲಾನ್ನೀತಾಪಿ ಶ್ರುತಿ, ಆ ಶ್ರುತಿಗೆ ಬಲಾತ್ಕಾರವಾಗಿ ಅನ್ಯಾರ್ಥವನ್ನು ಹೇಳಿದರೂ ಕೂಡ ವಾಯೋ ಅವತಾರ ರೂಪ ಮಧ್ವಾಚಾರ್ಯ ಭಾಷ್ಯಾತ್ ಅಂತ, ಭಾಷ್ಯಾದ್ಯುಕ್ತಿಭಿ ವಾಯುದೇವರ ಅವತಾರಭೂತರಾದಂತಹ ಮಧ್ವಾಚಾರ್ಯರ ಭಾಷ್ಯ ಮೊದಲಾದ ಉಕ್ತಿ, ಅವ ಮಾತಿನಿಂದ, ಅಲ್ಲಿ ಹನುಮಂತನ ಉಕ್ತಿ, ಇಲ್ಲಿ ಭಾಷ್ಯಾದಿ ಉಕ್ತಿ, ಆಚಾರ್ಯ ರಚನೆ ಮಾಡಿರುವಂತಹ ಭಾಷ್ಯಾದಿ ವ್ಯಾಖ್ಯಾನಗಳಿಂದ ತದುಕ್ತ ಮಾರ್ಗೇಣ ಶ್ರೀಮನ್ನಾರಾಯಣ ಗುಣಾನೇವ ಪ್ರತಿಪಾದಯೇತಿ ಭಾವ. ಆಚಾರ್ಯ ಹೇಳಿದಂಥ ಕ್ರಮದಲ್ಲಿ ವೇದ ಏನು ಹೇಳುತ್ತೆ, ಅದು ನಾರಾಯಣನ ಗುಣವನ್ನೇ, ರಾಮ ಮಾರ್ಗವನ್ನು ಸೀತಾ ಅನುಸರಿಸಿದಂತೆ ಶ್ರುತಿ ಪರಮಾತ್ಮನು ಅನಂತ ಕಲ್ಯಾಣ ಗುಣ ಪರಿಪೂರ್ಣ, ಸರ್ವೋತ್ತಮ, ಜೀವರಿಂದ ಭಿನ್ನ ಎಂಬತಕ್ಕಂಥ ಅರ್ಥವನ್ನೇ ಹೇಳುತ್ತದೆ. ಬ್ರಹ್ಮಶಬ್ದಬಲಾತ್ ಪುಚ್ಛಂ ಏವ ಬ್ರಹ್ಮೇತಿ ದುರ್ಧಿಯಃ ಶ್ರುತಿಸೂತ್ರಾಧ್ವನಾನಂದ ಮಯಂ ಬ್ರಹ್ಮರ್ಚಿ ಶಂಸತಿ. ಇಷ್ಟು ಬ್ರಹ್ಮಸೂತ್ರಗಳಿಗೆ ಇಲ್ಲಿಯ ತನಕ. ಬ್ರಹ್ಮಸೂತ್ರಕ್ಕೆ ಅನುಗುಣವಾಗಿ ನಾವು ವೇದಗಳಿಗೆ ಅರ್ಥವನ್ನು ಮಾಡಬೇಕು ಅಂತ ಬ್ರಹ್ಮಸೂತ್ರದ ಮಹತ್ವವನ್ನು ವರ್ಣನೆ ಮಾಡಿದರು. ಅದಿಲ್ಲ ಅಂತಾದರೆ ಯಾರು ಬ್ರಹ್ಮಸೂತ್ರವನ್ನು ತ್ಯಾಗ ಮಾಡಿದ್ದಾರೋ ಅಂತಹ ವ್ಯಕ್ತಿಗಳು ಕೃತಜ್ಞರಾಗ್ತಾರೆ ಮೊದಲಾದಂತಹ ಬ್ರಹ್ಮಸೂತ್ರದ ಮಹತ್ವವನ್ನು ಹೇಳಿ, ಈಗ ಬ್ರಹ್ಮಸೂತ್ರಾನುಸಾರೇಣ ಶ್ರುತಿಗಳಿಗೆ ಅರ್ಥ ಮಾಡಬೇಕು, ಆದ್ದರಿಂದ ಜೀವಬ್ರಹ್ಮರಿಗೆ ಭೇದವೇ ಸಿದ್ಧವಾಗುತ್ತೆ ಅಂತ ಈ ಶ್ಲೋಕದಿಂದ ವರ್ಣನೆ ಮಾಡ್ತಾ ಇದ್ದಾರೆ. ಓಂ ಆನಂದಮಯೋಭ್ಯಾಸಾತ್ ಓಂ ಅಂತ ಬ್ರಹ್ಮಸೂತ್ರ, ಇಲ್ಲಿ ಆನಂದಮಯ ಬ್ರಹ್ಮ ಅಭ್ಯಾಸಾತ್ ಅಂತ ನಮ್ಮ ಸಿದ್ಧಾಂತ. ಆನಂದಮಯ ಬ್ರಹ್ಮ ಪರಮಾತ್ಮ, ಯಾಕೆ ಬ್ರಹ್ಮಶಬ್ದ ಅಭ್ಯಾಸಾತ್. ಅಲ್ಲಿ ಅಸ್ತಿ ಬ್ರಹ್ಮೇತಿ ಚೇದ್ವೇದ ಅಸನ್ನೇವ ಚ ಭವತಿ ಅಂತ, ಅಸದ್ಬ್ರಹ್ಮೇತಿ ವೇದ ಚೇತ್ ಅಂತಿದೆ. ಅಸ್ತಿ ಬ್ರಹ್ಮೇತಿ ಚೇದ್ವೇದ ಸಂತಮೇನಂ ತಥೋ ವಿದುರಿತಿ ಅಂತಿದೆ. ಅಲ್ಲೆಲ್ಲ ಬ್ರಹ್ಮಶಬ್ದ ಎಂಬತಕ್ಕಂಥದ್ದಿದೆ. ಅಂದರೆ ಬ್ರಹ್ಮಶಬ್ದ ಇರೋದರಿಂದಾಗಿ ನಾವೇನು ಹೇಳ್ತೇವೆ, ಆನಂದಮಯ ಬ್ರಹ್ಮ ಅಂತ ಹೇಳ್ತೇವೆ. ಅವರು ಆನಂದಮಯ ಪುಚ್ಛ ಮಾತ್ರ ಬ್ರಹ್ಮ, ಪುಚ್ಛ ಅಲ್ಲೇನೆಂದರೆ ಬ್ರಹ್ಮ ಪುಚ್ಛಂ ಪ್ರತಿಷ್ಠಾ ಮೋದೋ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷ ಆನಂದ ಆತ್ಮ ಬ್ರಹ್ಮ ಪುಚ್ಛಂ ಪ್ರತಿಷ್ಠಾ ಅಂತ ತೈತ್ರಿಯ ಉಪನಿಷತ್ತಿನಲ್ಲಿ. ಬ್ರಹ್ಮ ಅಂದರೆ ಯಾರು? ಪುಚ್ಛ ಅಂತ. ಪುಚ್ಛ ಅಂದರೆ ಪಾದ, ಪಾದ ಮಾತ್ರ ಬ್ರಹ್ಮ, ಉಳಿದಿದ್ದೆಲ್ಲ ಬ್ರಹ್ಮ ಅಲ್ಲ. ಹಾಗಾದರೆ ಆ ಬ್ರಹ್ಮನ ಅವಯವ ಯಾರು? ಆನಂದಮಯ ಅಂತ. ಬ್ರಹ್ಮಪುಚ್ಛ, ಬ್ರಹ್ಮಶಬ್ದವಾಚ್ಯವಾಗಿರ್ತಕ್ಕಂಥದ್ದು ಪುಚ್ಛ ಅಂತ ಹೇಳ್ತಾರೆ ಅವರು, ಯಾರು? ಇತರ ಭಾಷ್ಯಕಾರರು. ಆದರೆ ನಾವು ಹೇಳೋದು ಪುಚ್ಛ ಮಾತ್ರ ಬ್ರಹ್ಮ ಅಲ್ಲ,
ಪರಮಾತ್ಮನ ಪೂರ್ಣ ಅವಯವೇ ಅವನೇ ಬ್ರಹ್ಮ, ಆನಂದಮಯನೇ ಬ್ರಹ್ಮ ಅಂತ ನಾವು ಹೇಳ್ತಕ್ಕಂಥದ್ದು. ಯಾಕಾಗಲ್ಲ? ಅದೇ ಪೂರ್ವಪಕ್ಷ ಮತ ಪ್ರಕಾರ ಎಲ್ಲವೂ ಕೂಡ ಮಾಯಾಕಲ್ಪಿತ ಅಲ್ವಾ? ಆದ್ದರಿಂದ ಭಗವಂತನ ಪುಚ್ಛ ಎಂಬತಕ್ಕಂಥದ್ದು ಬ್ರಹ್ಮ, ಉಳಿದಿದ್ದೆಲ್ಲವೂ ಕೂಡ ಬ್ರಹ್ಮ ಅಲ್ಲ ಆಗ್ಬೋದು. ಬ್ರಹ್ಮಶಬ್ದಬಲಾತ್ ಪುಚ್ಛಮೇವ ಬ್ರಹ್ಮೇತಿ ದುರ್ಧಿಯ. ಕೆಟ್ಟ ಬುದ್ಧಿ ಉಳ್ಳವರು ಈ ಶ್ರುತಿಗೆ ಏನು ಅರ್ಥ ಮಾಡ್ತಾರೆ? ಬ್ರಹ್ಮ ಪುಚ್ಛಮ್ ಅಂತ ಶಬ್ದ ಇದೆ, ಹಾಗಾದರೆ ಪುಚ್ಛಮೇವ ಬ್ರಹ್ಮ. ಬ್ರಹ್ಮ ಅಂದರೆ ಯಾರು? ಪುಚ್ಛ ಅಂತ ಹೇಳ್ತಾರೆ. ಆದರೆ ಆನಂದಮಯನ ಅವನೇ ಬ್ರಹ್ಮ, ಬ್ರಹ್ಮನೇ ಆನಂದಮಯ, ಆನಂದಮಯ ಬ್ರಹ್ಮ ಅಂತ ಅವ್ರು ಹೇಳೋದಿಲ್ಲ. ಆದರೆ ಶ್ರುತಿ ಸೂತ್ರಾಧ್ವನ ಆನಂದಮಯಂ ಬ್ರಹ್ಮ ರುಚಿಶಂಸತಿ ಅಂತ. ವೇದ ಅದೇನು ಮಾಡುತ್ತೆ? ಸೂತ್ರಕ್ಕೆ ಅನುಸಾರಿಯಾಗಿ ಸೂತ್ರಾಧ್ವನ, ಸೂತ್ರ ಹೇಳಿದ ಮಾರ್ಗವನ್ನು ಅನುಸರಣೆ ಮಾಡಿ ಅದು ಆ ಶ್ರುತಿಯಲ್ಲಿ ಏನಂತ ಹೇಳ್ತಾ ಇದೆ? ಆನಂದಮಯಂ ಬ್ರಹ್ಮ ಶಂಸತಿ. ಪುಚ್ಛ ಬ್ರಹ್ಮ ಅಲ್ಲ, ಆನಂದಮಯನೇ ಬ್ರಹ್ಮ ಎಂಬುದಾಗಿ. ಆನಂದಮಯನ ಪುಚ್ಛ ಬ್ರಹ್ಮ ಅಂತ ಅವ್ರು ಹೇಳೋದು. ಆನಂದಮಯನ ಪುಚ್ಛ ಬ್ರಹ್ಮ ಅಂತ ನಾವು ಹೇಳೋದು ಆನಂದಮಯನೇ ಬ್ರಹ್ಮ ಅಂತ. ಏನು ಹೇಳುತ್ತೆ ಶ್ರುತಿ? ಈಗ ಇದೇ ವಿರೋಧ. ನಾವು ಹೇಳೋದು ಆನಂದಮಯ ಬ್ರಹ್ಮ ಅಂತ, ಅವ್ರು ಹೇಳೋದು ಆನಂದಮಯನ ಪುಚ್ಛ ಬ್ರಹ್ಮ. ಈಗ ಯಾವ ರೀತಿ ಅರ್ಥ ಮಾಡಬೇಕು? ಅದಕ್ಕೆ ಸೂತ್ರಾಧ್ವನ, ಸೂತ್ರಕ್ಕೆ ಅನುಗುಣವಾಗಿ ನಾವು ಅರ್ಥವನ್ನು ಮಾಡಬೇಕು. ಸೂತ್ರ ಏನು ಹೇಳಿದೆ? ಆನಂದಮಯ ಅಭ್ಯಾಸಾತ್. ಆನಂದಮಯ ಆನಂದಪೂರ್ಣ ಯಾರು? ಬ್ರಹ್ಮ. ಆನಂದಮಯ ಶಬ್ದವಾಚ್ಯನಾದವನು ಬ್ರಹ್ಮ ಅಂತ ಸೂತ್ರಕಾರ ಹೇಳಿದ್ದಾರೆ. ಆದ್ದರಿಂದ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತಿದ್ರೂ ಕೂಡ ಆ ಬ್ರಹ್ಮಶಬ್ದವಾಚ್ಯನಾದವನು ಯಾರು ಅಂತ ಮಾಡಬೇಕು? ಪರಮಾತ್ಮನೇ, ಆನಂದಮಯನೇ ಬ್ರಹ್ಮ ಅಂತ ಹೇಳಬೇಕು, ಹೊರತು ಆನಂದಮಯನ ಪುಚ್ಛ ಬ್ರಹ್ಮ ಅಂತ ಹೇಳೋದು ಸರಿಯಲ್ಲ ಅಂತ. ಅದೇ ಸೂತ್ರಾಧ್ವನ, ಸೂತ್ರಕ್ಕೆ ಅನುಗುಣವಾಗಿ ನಾವು ಅರ್ಥ ಮಾಡಿದಾಗ, ಆಚಾರ್ಯರ ಭಾಷ್ಯಾನುಸಾರ ಅರ್ಥವನ್ನು ತಿಳ್ಕೊಂಡಾಗ ಆನಂದಮಯ ಬ್ರಹ್ಮ ಅಂತ ತಿಳಿದು ಬರುತ್ತೆ. ಇಲ್ಲ ಅಂತಾದರೆ ಆನಂದಮಯನ ಪುಚ್ಛ ಬ್ರಹ್ಮ ಅಂತ ಆಗುತ್ತೆ. ದುರ್ಧಿಯ ಕೆಟ್ಟ ಬುದ್ಧಿ ಉಳ್ಳವರು ಬ್ರಹ್ಮಶಬ್ದ ಬಲಾತ್, ಬ್ರಹ್ಮಶಬ್ದ ಇದೆ ಎಂಬತಕ್ಕಂತಹ ನಿಮಿತ್ತದಿಂದ ಪುಚ್ಛಮೇವ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಎಂಬುದಾಗಿ ಪುಚ್ಛವನ್ನೇ ಬ್ರಹ್ಮ ಇತಿ, ಬ್ರಹ್ಮ ಎಂಬುದಾಗಿ ಶ್ರುತಿಯು ಹೇಳ್ತಾ ಇದೆ ಎಂಬುದಾಗಿ ಅವರು ಹೇಳ್ತಾರೆ. ಆದರೆ ಶ್ರುತಿಯಾದರೂ ಸೂತ್ರಾಧ್ವನ, ಸೂತ್ರದ ಸೂಚನೆ ಮಾಡಿದ ಮಾರ್ಗದಿಂದ ರುಚಿ ಮಂತ್ರದಲ್ಲಿ ಆನಂದಮಯನನ್ನು ಬ್ರಹ್ಮ ಇತಿ, ಬ್ರಹ್ಮ ಎಂಬುದಾಗಿ ಶಂಸತಿ, ಪ್ರಶಂಸನೆ ಮಾಡ್ತಾ ಇದೆ. ದುರ್ಧಿಯ ಕೆಟ್ಟ ಬುದ್ಧಿ ಉಳ್ಳವರು ಬ್ರಹ್ಮಶಬ್ದ ಬಲಾತ್, ಬ್ರಹ್ಮ ಶಬ್ದ ಇದೆ ಎಂಬುವ ಕಾರಣದಿಂದ ಬ್ರಹ್ಮ ಪುಚ್ಛಂ ಪ್ರತಿಷ್ಠಾ ಎಂಬುದಾಗಿ ವಾಕ್ಯ ಇರೋದು. ಹಾಗಾದರೆ ಪುಚ್ಛ ಬ್ರಹ್ಮ ಎಂಬತಕ್ಕಂಥ ವಾಕ್ಯ ಇದೆ ಎಂಬುದಾಗಿ ಪುಚ್ಛಮೇವ, ಪುಚ್ಛವನ್ನೇ ಬ್ರಹ್ಮ ಇತಿ, ಬ್ರಹ್ಮ ಎಂಬುದಾಗಿ ಹೇಳ್ತಾರೆ. ಶ್ರುತಿಯಾದರೂ ಸೂತ್ರಾಧ್ವನ, ಬ್ರಹ್ಮಸೂತ್ರಕ್ಕೆ ಅನುಗುಣವಾಗಿ ರುಚಿ ಮಂತ್ರದಲ್ಲಿ ಆನಂದಮಯನಾದಂತಹ ವ್ಯಕ್ತಿಯನ್ನು ಬ್ರಹ್ಮ ಎಂಬುದಾಗಿ ಶಂಸತಿ ಹೇಳ್ತಾ ಇದೆ. ಇದಾನೀಂ ಪರಕೀಯ ಭಾಷ್ಯಸ್ಯ ಬಲಾತ್ಕಾರಂ ಶ್ರುತಿಸೂತ್ರವಾಯುತನಯಾದೇಶರೂಪ ಮಧ್ವಭಾಷ್ಯಾಣಾಂ ಏಕಪ್ರಕಾರತಾಂ ಚ ಆನಂದಮಯಾಧಿಕರಣೆ ಶೃಂಗಗ್ರಾಹಿತೆಯ ಪ್ರದರ್ಶಯತಿ ಅಂತ. ಇತರರು ಶ್ರುತಿಗೆ ಬಲಾತ್ಕಾರವಾಗಿ ಅರ್ಥ ಹೇಳಿದ್ದಾರೆ. ಪರಭಾಷ್ಯಸ್ಯ ಬಲಾತ್ಕಾರ. ಇತರ ಭಾಷ್ಯಕಾರರು ಶ್ರುತಿಗೆ ಬಲಾತ್ಕಾರವಾಗಿ ಇಲ್ಲದೇ ಇರುವಂಥ ಅರ್ಥವನ್ನು ಹೇಳಿದ್ದಾರೆ ಎಂಬತಕ್ಕಂಥದ್ದನ್ನು ಆಚಾರ್ಯರು ಅವರು ಯಾವ ಬಲಾತ್ಕಾರ ಇಲ್ಲದೇನೆ ಅದು ಏಕಪ್ರಕಾರತಾಂ, ಶ್ರುತಿ ಸೂತ್ರಗಳಿಗೆ ಒಂದೇ ರೀತಿಯಾದಂಥ ಅರ್ಥ ಪ್ರತಿಪಾದಕತ್ವ ಇದೆ ಅಂತ ಆಚಾರ್ಯ ಹೇಳಿದ್ದಾರೆ.
ಅವರ ಮತ ಪ್ರಕಾರ ಶ್ರುತಿ ಮತ್ತು ಸೂತ್ರಗಳಿಗೆ ಏಕಪ್ರಕಾರತಾ ಇಲ್ಲ, ಆದ್ದರಿಂದ ಬಲಾತ್ಕಾರ. ಸೂತ್ರ ಹೇಳೋದೇ ಬೇರೆ, ಶ್ರುತಿ ಹೇಳೋದೇ ಬೇರೆ ಅಂತ ಅವರು ಈ ಸೆಳೆದು ಅರ್ಥವನ್ನು ಹೇಳಿದ್ದಾರೆ, ಎಳೆದು ಅರ್ಥವನ್ನು ಹೇಳ್ತಾ ಇದ್ದಾರೆ ಅಂತ ದೋಷವನ್ನು ಹೇಳ್ತಾ ಇದ್ದಾರೆ. ಆದರೆ ಆಚಾರ್ಯರದ್ದು ಶ್ರುತಿ ಸೂತ್ರ ವಾಯುತನಯಾದೇಶ ರೂಪ ಮಧ್ವಭಾಷ್ಯಾಣಂ ಅಂತ. ಶ್ರುತಿ ಮತ್ತು ಸೂತ್ರ, ಆ ಶ್ರುತಿ ಸೂತ್ರಗಳಿಗೆ ಅನುಗುಣವಾಗಿರ್ತಕ್ಕಂಥದ್ದು ವಾಯುತನಯಾದೇಶ ರೂಪ ಮಧ್ವಾಚಾರ್ಯ ಭಾಷ್ಯ. ಮೂರೀಗ ಒಂದು ಶ್ರುತಿ, ಆಮೇಲೆ ಸೂತ್ರ, ಆಮೇಲೆ ಶ್ರೀಮದಾಚಾರ್ಯರ ಭಾಷ್ಯ. ಈ ಮೂರಕ್ಕೆ ಏಕಪ್ರಕಾರತಾಂ, ಅದು ಒಂದೇ ರೀತಿಯಾದ ಅರ್ಥವನ್ನು ಹೇಳ್ತಾ ಇದೆ. ಶ್ರುತಿ ಹೇಳಿದ ಅರ್ಥವನ್ನೇ ಸೂತ್ರಕಾರ ಹೇಳಿದ್ದಾರೆ, ಅಥವಾ ಸೂತ್ರಕಾರದ ಹೇಳಿದ ಅರ್ಥವನ್ನೇ ಶ್ರುತಿ ಹೇಳ್ತಾ ಇದೆ ಅನ್ನೋದನ್ನು ಶ್ರೀಮದಾಚಾರ್ಯರು ತಿಳಿಸ್ಕೊಡ್ತಾ ಇದ್ದಾರೆ ಅಂತ. ಅಲ್ಲಿ ಹೇಳೋದು ಶ್ರುತಿ ಹೇಳಿದ್ದನ್ನು ಸೂತ್ರಕಾರ ಹೇಳಿದ್ದಾರೆ ಅಂತಿಲ್ಲ, ಅಥವಾ ಸೂತ್ರಕಾರ ಹೇಳಿದ್ದನ್ನು ಶ್ರುತಿ ಹೇಳಿದೆ ಅಂತ ಆಗೋದಿಲ್ಲ, ಇವರೇ ಬೇರೆಯನ್ನು ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಆಚಾರ್ಯರ ಭಾಷ್ಯ ಮತ್ತು ಇತರರ ಭಾಷ್ಯ ಇವುಗಳಿಗಿರ್ತಕ್ಕಂಥ ಅವರು ಬಲಾತ್ಕಾರವಾಗಿ ಅರ್ಥ ಮಾಡಿದ್ದಾರೆ, ಶ್ರುತಿ ಸೂತ್ರಾನುಗುಣವಾಗಿ ಶ್ರೀಮದ್ ಆಚಾರ್ಯರು ಅರ್ಥ ಮಾಡಿದ್ದಾರೆ ಎಂಬತಕ್ಕಂಥದ್ದನ್ನು ಆನಂದಮಯಾಧಿಕರಣೆ ನಾವು ಹಿಂದೆ ಹೇಳಿದೆವು. ಬಲಾತ್ಕಾರವಾಗಿ ಬಲಾನ್ವೀತ ಅಂತ ಹೇಳಿದ್ರು. ಹಾಗಾದರೆ ಅದು ಎಲ್ಲಿ ಎಂಬುದಾಗಿ ಒಂದನ್ನು ಶೃಂಗಗ್ರಾಹಿತಯ ಅಂತ, ಇದು ಮೈಕು ಅಂತ ನಾನು ತೋರಿಸ್ತೇನೆ, ಇದು ಮೈಕು ಅಂತ ತೋರಿಸ್ತೇನೆ ನಾನು ಕೈ ಹಿಡಿದು. ಹಾಗೆ ಇದು ಹಸು ಅಂತ ಕೋಡ್ ಹಿಡಿದು ನಾವು ತೋರಿಸ್ಲಿಕ್ಕೆ ಬರುತ್ತೆ. ಹಾಗೆ ಆನಂದಮಯಾಧಿಕರಣದಲ್ಲಿ ಆಚಾರ್ಯ ಹೇಳಿರ್ತಕ್ಕಂಥದ್ದು ಇದು ಶ್ರುತಿ ಸೂತ್ರ ಅನುಸಾರಿಯಾಗಿದೆ ಎಂಬತಕ್ಕಂಥದ್ದನ್ನು ತೋರಿಸ್ತಾ ಇದ್ದೇವೆ. ಕೋಡು ಹಿಡಿದು ತೋರಿಸೋದು, ಇದು ಹಸು ಅಂತ ಕೋಡ್ ಹಿಡಿದು ಇದು ಹಸು ಅಂತ ತೋರಿಸ್ತೇವೆ. ಗೋವು ಯಾವುದು ಅಂತಂದರೆ ಇದು ಗೋವು ಅಂತ ಕೋಡ್ ಹಿಡಿದು ತೋರಿಸುವ ಹಾಗೆ ಇಲ್ಲಿಯೂ ಕೂಡ ಈ ಅಧಿಕರಣದಲ್ಲಿ ಶ್ರುತಿ ಮತ್ತು ಸೂತ್ರಗಳಿಗೆ ಬಲಾತ್ಕಾರವಾಗಿ ವಿರೋಧಪರವಾಗಿ ಅರ್ಥ ಹೇಳಿದ್ದಾರೆ ಅನ್ನೋದನ್ನು ತೋರಿಸ್ತಾ ಇದ್ದೇವೆ ಅಂತ ಅರ್ಥ. ಏಕಪ್ರಕಾರ ಅಂತಂದರೆ ಅಲ್ಲಿ ಒಂದಕ್ಕೊಂದಕ್ಕೆ ವಿರೋಧ ಇಲ್ಲ ಅಂತ. ಓತಪ್ರೋತವಾಗಿದೆ ಅಂತಂದರೆ ಒಂದಕ್ಕೆ ಇನ್ನೊಂದು ಅಷ್ಟು ಬೆಸೆದುಕೊಂಡಿದೆ ಅಂತ ಅರ್ಥ. ಬೆಸೆದುಕೊಂಡಿದೆ ಅಂತ ಅರ್ಥ. ಅಷ್ಟು ಒಂದಕ್ಕೊಂದಕ್ಕೆ ಬಿಡಿಸ್ಲಿಕ್ಕೆ ಬರೋದಿಲ್ಲ ಆ ರೀತಿಯಲ್ಲಿ. ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಇತಿ ಅತ್ರ ಉಕ್ತ ಬ್ರಹ್ಮಶಬ್ದಬಲಾತ್ ಪುಚ್ಛಂ ಪಾದಾಖ್ಯ ಅವಯವ ಅಂತರ್ಥ. ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತ ತೈತಿರೀಪನಿಷತ್ತಿನ ವಾಕ್ಯ. ಇಲ್ಲಿರ್ತಕ್ಕಂತಹ ಬ್ರಹ್ಮಶಬ್ದ ಇದೆ, ಬ್ರಹ್ಮಪುಚ್ಛಂ ಅಂತ ಬ್ರಹ್ಮಶಬ್ದ ಇದೆ. ಬ್ರಹ್ಮ ಶಬ್ದ ಇರೋದರಿಂದಾಗಿ ಪುಚ್ಛ, ಪುಚ್ಛ ಅಂದರೆ ಏನದು? ಪಾದಾಖ್ಯ ಅವಯವ, ಪಾದ ಎಂಬತಕ್ಕಂಥ ಅವಯವ, ಅದನ್ನೇ ಪಾದಾವಯವ ಬ್ರಹ್ಮ ಅಂತ ಹೇಳ್ತಾರೆ ಅವರು. ಆನಂದಮಯ ಅವನ ಅವಯವ ಬ್ರಹ್ಮ ಅಂತ ಹೇಳ್ತಾರೆ. ಮಾಯಾವಾದಿನೋ ಹಿ ಸೂತ್ರಂ ಶ್ರುತಿಂಚ ಉಲ್ಲಂಘ್ಯ ಆನಂದಮಯಸ್ಯ ಕೋಶತೆಯ ಅಬ್ರಹ್ಮತಾಂ ವರ್ಣಯಂತಹ ತತ್ಪುಚ್ಛಸ್ಯೈವ ಬ್ರಹ್ಮತಾಂ ವದಂತಿ ಅಂತ. ಆನಂದಮಯ ಮಾಯಾವಾದಿಗಳು ಅವರೇನು ಹೇಳ್ತಾರೆ? ಸೂತ್ರಂ ಶ್ರುತಿಂಚ ಉಲ್ಲಂಘ್ಯ, ಶ್ರುತಿಯನ್ನು ಸೂತ್ರಕಾರರ ಸೂತ್ರವನ್ನು ಎರಡನ್ನೂ ಮೀರಿ ಅವರೇನು ಅರ್ಥ ಹೇಳ್ತಾರೆ? ಆನಂದಮಯ ಕೋಶ ಅಂತ. ಕೋಶ ಅದು ಆನಂದಮಯಸ್ಯ ಕೋಶತಯ ಅಂತ. ಆನಂದಮಯ ಕೋಶ ಆಗಿದೆ, ಕೋಶ ಆದ್ದರಿಂದ ಅದು ಬ್ರಹ್ಮ ಅಲ್ಲ, ಅಬ್ರಹ್ಮತಯ. ಹಾಗಾದರೆ ಆನಂದಮಯ ಶಬ್ದವಾಚ್ಯವಾದದ್ದು ಅದು ಕೋಶ ಅಂತ. ಆನಂದಮಯ ಶಬ್ದವಾಚ್ಯರಾದ ಕೋಶದ ಪುಚ್ಛ ಇದಲ್ಲ, ಅವನು ಬ್ರಹ್ಮ ಎಂಬುದಾಗಿ ಹೇಳ್ತಾರೆ. ಕೋಶ ಆನಂದಮಯ ಅದು ಬ್ರಹ್ಮ ಅಲ್ಲ ಎಂಬುದಾಗಿ ಹೇಳಿ ತತ್ಪುಚ್ಛಸ್ಯೈವ ಬ್ರಹ್ಮತಾಂ ವದಂತಿ. ಆ ಕೋಶವಾದ ಆನಂದಮಯನ ಪುಚ್ಛ ಬ್ರಹ್ಮ ಎಂಬುದಾಗಿ ವ್ಯಾಖ್ಯಾನ ಮಾಡ್ತಾರೆ. ಶ್ರುತಿಸ್ತು, ಶ್ರುತಿ ಏನು ಹೇಳುತ್ತೆ? ತದಪ್ಯೇಷ ಶ್ಲೋಕೋ ಭವತಿ ಅಂತ. ಅದು ಹಿಂದೆ ಆನಂದಮಯನನ್ನು ಬ್ರಹ್ಮ ಅಂತ ಹೇಳ್ತು. ಆಮೇಲೆ ಆ ವಿಷಯದಲ್ಲಿ ಮುಂದಿನ ಸಂವಾದಿಯಾದ ಮಂತ್ರ ಇದೆ, ತದಪಿ ಏಷಃ ಶ್ಲೋಕಃ ಭವತಿ. ಆನಂದಮಯ ಬ್ರಹ್ಮ ಎಂಬತಕ್ಕಂತಹ ವಿಷಯದಲ್ಲಿ ಏಷಃ ಶ್ಲೋಕಃ, ಈಗ ಮುಂದೆ ಹೇಳ್ತಕ್ಕಂಥ ಮಂತ್ರ ಅದು ಸಂವಾದಿಯಾಗಿದೆ ಅಂತ ಶ್ರುತಿ ಹೇಳ್ತಾ ಇದೆ. ಭವತೀತಿ ಸ ಉಕ್ತ ಆನಂದಮಯೇ, ತಾನು ಹೇಳಿರ್ತಕ್ಕಂಥ ಆನಂದಮಯನ ವಿಷಯದಲ್ಲಿ ಪೂರ್ವ ಪ್ರಸ್ತಾವಿತ ಅನ್ನಮಯಾದಾವಿವ ಶ್ಲೋಕಂ ಪ್ರಮಾಣಯಂತಿ. ಹಿಂದೆ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ತದಪ್ಯೇಷ ಶ್ಲೋಕೋ ಭವತಿ ಎಂಬುದಾಗಿ
ಈ ವಿಷಯದಲ್ಲಿ ಇನ್ನೊಂದು ಮಂತ್ರ ಸಂವಾದಿಯಾಗಿದೆ ಎಂಬುದಾಗಿ ಆ ಸಂವಾದ ರೂಪ ಶ್ರುತಿಯನ್ನು ಪ್ರಮಾಣತೆಯ ಹೇಳಿದೆಯೋ ಅದೇ ರೀತಿಯಲ್ಲಿ ಸೂತ್ರಾಧ್ವನ ಆನಂದಮಯ ಅಭ್ಯಾಸಾದಿತಿ ಶ್ರೌತಮರ್ಯಾದೆಯ ರುಚಿ ಅಸ್ತಿ ಬ್ರಹ್ಮೇತಿ ಚೇದ್ವೇದ ಸಂತಮೇನಂ ತಥೋ ವಿದುರಿತಿ ಶ್ಲೋಕೆ ಆನಂದಮಯಮೇವ ಬ್ರಹ್ಮ ಶಂಸತಿ ಅಂತ. ಹೀಗೆ ಆ ತದಪ್ಯೇಷ ಶ್ಲೋಕೋ ಭವತಿ ಎಂಬತಕ್ಕಂತಹ ಶ್ರುತಿವಾಕ್ಯವನ್ನು ಪ್ರಮಾಣತೆಯ ಹೇಳ್ತಾ ಶ್ರುತಿ ಏನು ಮಾಡ್ತಾ ಇದೆ, ಸೂತ್ರಾಧ್ವನ ಆನಂದಮಯೋಭ್ಯಾಸಾತ್ ಎಂಬುದಾಗಿ ವೇದವ್ಯಾಸ ದೇವರು ಸೂತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಆ ಸೂತ್ರದಲ್ಲಿ ಹೇಳಿರ್ತಕ್ಕಂತಹ ಒಂದು ಯುಕ್ತಿಯನ್ನು ತೆಗೆದುಕೊಂಡು ಆನಂದಮಯೋಭ್ಯಾಸಾದಿತಿ ಶ್ರೌತಮರ್ಯಾದೆಯ ಅಂತ ಅಲ್ಲಿ ಹೇಳಿರುವಂತಹ ನಿಯಮಕ್ಕೆ ಅನುಗುಣವಾಗಿ ರುಚಿ ಅಂತಂದರೆ ಮಂತ್ರದಲ್ಲಿ, ಯಾವ ಮಂತ್ರದಲ್ಲಿ? ಋಕ್ನಲ್ಲಿ ಅಸ್ತಿ ಬ್ರಹ್ಮೇತಿ ಚೇದ್ವೇದ ಸಂತಮೇನಂ ತಥೋ ವಿದುರುತಿ ಅಂತ ಅಲ್ಲಿ ಬ್ರಹ್ಮ ಶಬ್ದ ಅಸ್ತಿ, ಭಗವಂತ ಇದ್ದಾನೆ, ಬ್ರಹ್ಮ ಶಬ್ದವಾಚನಾದವನು ಭಗವಂತ ಅಂತ ಅವನಿಗೆ ಆ ಶ್ಲೋಕವನ್ನು ಉದಾಹರಿಸಿ ಪ್ರಮಾಣವನ್ನಾಗಿ ಹೇಳಿದ್ದಾರೆ. ಆದ್ದರಿಂದ ಆನಂದಮಯನನ್ನೇ ಬ್ರಹ್ಮ ಅಂತ ಹೇಳಬೇಕು. ಯಾಕೆ ಹಿಂದೆ ಆನಂದಮಯ ಬಂತು, ಆಮೇಲೆ ತದಪ್ಯೇಷ ಶ್ಲೋಕೋ ಬಂತು, ಅಲ್ಲಿರೋದು ಅಸ್ತಿ ಬ್ರಹ್ಮೇತಿ ಚೇದ್ವೇದ ಅಂತ. ಒಂದು ವೇಳೆ ಆನಂದಮಯ ಕೋಶ ಅಂತ ಆಗಿಬಿಟ್ರೆ ತದಪ್ಯೇಷ ಶ್ಲೋಕೋ ಭವತಿ ಅಂತ ಅಸ್ತಿ ಬ್ರಹ್ಮೇತಿ ಚೇದ್ವೇದ ಅಂತ ವಾಕ್ಯ ಅಸಂಗತ ಆಗ್ತಿತ್ತು. ಇಂದ ಆನಂದಮಯನನ್ನು ಬ್ರಹ್ಮ ಅಂತ ಇಟ್ಕೊಂಡ್ರೆ ತದಪ್ಯೇಷ ಶ್ಲೋಕೋ ಭವತಿ ಅಸ್ತಿ ಬ್ರಹ್ಮೇತಿ ಚೇದ್ವೇದ ಅಂತ ಅದು ಸಂಗತ ಆಗುತ್ತೆ. ಇಲ್ಲ ಅಂತಾದರೆ ಕೋಶ ಅಂತ ಹೇಳಿದ್ದು, ಆಮೇಲೆ ತದಪ್ಯೇಷ ಶ್ಲೋಕೋ ಭವತಿ ಅಂತ ಹೇಳಿದ್ದು, ಅಲ್ಲಿ ಬ್ರಹ್ಮನನ್ನು ಆನಂದಮಯ ಅಂತ ಹೇಳ್ತಾ ಇರೋದು, ವಿರೋಧ ಎಂಬತಕ್ಕಂಥದ್ದು ಬರ್ತಾ ಇತ್ತು. ಅತಃ ಶ್ರುತಿಸೂತ್ರಯೋ ಸೂತ್ರಾನುಸಾರಿ ಭಾಷ್ಯಕಾರಸ್ಯ ಚ ಏಕಃ ಮಾರ್ಗಃ ಅಂತ. ಆದ್ದರಿಂದ ಶ್ರುತಿಗೂ ಸೂತ್ರಕಾರರಿಗೂ ಅವೆರಡನ್ನೂ ಅನುಸರಿಸಿ ಅರ್ಥ ಹೇಳ್ತಕ್ಕಂಥ ಭಾಷ್ಯಕಾರರಿಗೂ ಅವರಿಗೂ ಒಂದೇ ಮಾರ್ಗ. ಶ್ರುತಿಯು ಯಾವುದು? ಆನಂದಮಯ ಅದಿದಲ್ಲ, ಅಲ್ಲೇನು ಅನ್ಯೋಂತರ ಆತ್ಮಾನಂದಮಯ ತೇನೇಶ ಪೂರ್ಣಃ ಸವಾಯೇಷ ಪುರುಷ ವಿಧ ಏವ ತಸ್ಯ ಪುರುಷ ವಿಧತಾಂ ಅನ್ವಯಂ ಪುರುಷ ವೇದ ಅಂತ ಈ ರೀತಿಯಲ್ಲಿ ಬರ್ದ. ಅಸನ್ನೇವ ಸ ಭವತಿ ಅಸದ್ ಬ್ರಹ್ಮೇತಿ ವೇದ ಚೇತ್ ಅಸ್ತಿ ಬ್ರಹ್ಮೇತಿ ಚೇದ್ ವೇದ ಸಂತಮೇನಂ ತಥೋ ವಿದುರುತಿ ಅಂತ ಈ ರೀತಿಯಲ್ಲಿ ವಾಕ್ಯ ಎಲ್ಲ ಇದೆ. ಇಲ್ಲಿ ಶ್ರುತಿವಾಕ್ಯ, ಆಮೇಲೆ ಆನಂದಮಯ ಬ್ರಹ್ಮ ಅಂತ ಹೇಳಲಿಕ್ಕೆ ಆನಂದಮಯೋಭ್ಯಾಸ ಎಂತಕ್ಕಂಥ ಸೂತ್ರಕಾರರ ಸೂತ್ರ, ಇದಕ್ಕೆ ಅನುಸಾರಿಯಾಗಿ ಆಚಾರ್ಯರು ಆನಂದಮಯ ಬ್ರಹ್ಮ ಅಭ್ಯಾಸಾತ್ ಅಂತ ಅವರು ಭಾಷ್ಯವನ್ನು ಮಾಡಿದ್ದಾರೆ. ಹೀಗೆ ಶ್ರುತಿ ಸೂತ್ರಗಳಿಗೆ ಸೂತ್ರಾನುಸಾರಿ ಭಾಷ್ಯಕಾರ್ಯಸ್ಯ ಚ, ಸೂತ್ರಕ್ಕೆ ಅನುಗುಣವಾಗಿ ಭಾಷ್ಯವನ್ನು ಮಾಡಿರ್ತಕ್ಕಂಥ ಆಚಾರ್ಯರಿಗೂ ಏಕಃ ಮಾರ್ಗ, ಒಂದೇ ದಾರಿ ಎಂಬತಕ್ಕಂಥದ್ದಿದೆ, ವಿರೋಧ ಎಂಬತಕ್ಕಂಥದ್ದು ಇಲ್ಲ. ಉತ್ಸೂತ್ರ ಭಾಷ್ಯಕಾರಸ್ಯತು ಅಪರೋ ಮಾರ್ಗ, ಯಾರು ಸೂತ್ರವನ್ನು ಮೀರಿ ಅರ್ಥವನ್ನು ಹೇಳ್ತಾ ಇದ್ದಾರೋ ಅವ್ರಿಗೆ ಬೇರೆಯೇ ಮಾರ್ಗ. ಅವರಿಗೆ ಅಂದರೆ ಶ್ರುತಿ ಸೂತ್ರಗಳಿಗೆ ಮತ್ತು ಅವರ ಭಾಷ್ಯಕ್ಕೂ ಒಂದಕ್ಕೊಂದು ಸಂಬಂಧವೇ ಇಲ್ಲ. ಶ್ರುತಿ ಹೇಳಿದ್ದು ಆನಂದಮಯನನ್ನು ಬ್ರಹ್ಮ ಅಂತ, ಸೂತ್ರಕಾರರು ಹೇಳಿದ್ದು ಆನಂದಮಯವನ್ನು ಬ್ರಹ್ಮ ಅಂತ, ಇವರು ಹೇಳಿದ್ದು ಆನಂದಮಯ ಕೋಶ ಪುಚ್ಛ ಬ್ರಹ್ಮ ಅಂತ. ಈ ರೀತಿಯಲ್ಲಿ ಶ್ರುತಿಗೂ ಮತ್ತು ಸೂತ್ರಕ್ಕೂ ವಿರೋಧ, ಮತ್ತು ಸೂತ್ರಕಾರರಿಗೂ ಭಾಷ್ಯಕಾರರಿಗೂ ವಿರೋಧ ಎಂಬತಕ್ಕಂಥದ್ದಿದೆ. ಇತಿ ಪ್ರಾಗುಕ್ತಂ ಸರ್ವಂ ನ ಪ್ರತಿಜ್ಞಾ ಮಾತ್ರಮಿತಿ ಭಾವ. ಆದರೆ ನಾವು ಹಿಂದೆ ಹೇಳಿದ್ದೇವಲ್ಲ, ವಿರೋಧ ಇದೆ, ಬಲಾತ್ಕಾರವಾಗಿ ಅರ್ಥ ಮಾಡ್ತಾ ಇದ್ದಾರೆ, ಪೂರ್ವೋತ್ತರ ವಿರೋಧ ಇದೆ ಅಂತ ಅದು ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ. ನಾವು ಸುಮ್ಮನೆ ಬಾಯಿಗೆ ಹೇಳಿದ್ದಲ್ಲ, ಕೆಲವೊಂದು ಸರ್ತಿ ಹೇಳೋದುಂಟು, ಬರೀ ಲೋಕದಲ್ಲಿ ಸುಮ್ಮನೆ ಹೇಳಿದೆ ಅಂತ. ಇಲ್ಲಿಯೇ ವಾದಿರಾಜರು ಹೇಳ್ತಾ ಇದ್ದಾರೆ, ಸುರೋತ್ತಮ ತೀರ್ಥರು ವಾದಿರಾಜರು ಹೇಳಿದ್ದನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ. ವಾದಿರಾಜರು ಏನು ಹೇಳಿದ್ರು, ಈ ಶ್ರುತಿಗಳಿಗೆ ಪರಭಾಷ್ಯದಲ್ಲಿ ಅವ್ರು ಹೇಳ್ತಕ್ಕಂಥ ಅರ್ಥ ಸಮಂಜಸ ಅಲ್ಲ, ಆ ರೀತಿಯಲ್ಲಿ ಅರ್ಥ ಹೇಳಿದ್ರೆ ಆವಾಗ ಬಲಾತ್ಕಾರವಾಗಿ ಅರ್ಥ ಮಾಡಿದಂತೆ ಆಯಿತು. ಶ್ರುತಿ ಮತ್ತು ಸೂತ್ರಗಳಿಗೆ ವಿರೋಧ ಎಂಬತಕ್ಕಂಥದ್ದು ಬರುತ್ತೆ, ಸೂತ್ರಕಾರರಿಗೂ ಮತ್ತು ಭಾಷ್ಯಕಾರರಿಗೂ ವಿರೋಧ ಬರುತ್ತೆ ಅಂತ ಹೇಳಿದ್ರಲ್ಲ, ಅದೆಲ್ಲ ಇದ್ದೇ ಇದೆ, ಬರೀ ಬಾಯಿ ಮಾತು ಅಷ್ಟೇ ಅಲ್ಲ. ಅದಕ್ಕೆ ಇದನ್ನು ಉದಾಹರಣೆ ಕೊಟ್ಟಿದ್ದೇವೆ. ಇದನ್ನೇ ಶೃಂಗಗ್ರಾಹಿತಯ ಅಂತ ಹೇಳಿದ್ದು. ಪ್ರಾಕ್ ಪ್ರಸ್ತಾವ್ಯಾನಂದಮಯಂ
ಶ್ಲೋಕೆ ತತ್ರೋದಿತೆ ಶ್ರುತಿ ದ್ವಿರುಕ್ತಬ್ರಹ್ಮ ಶಬ್ದೇನ ಕಥಂ ಬ್ರಹ್ಮಣ ತಂ ಜಗೌ. ಶ್ಲೋಕದಲ್ಲಿ ಪುಚ್ಛನನ್ನೇ ಬ್ರಹ್ಮ ಅಂತ ಹೇಳಿರೋದು. ಬ್ರಹ್ಮ ಪುಚ್ಛಂ ಪ್ರತಿಷ್ಠಾ ಅಂತ ಆ ಮಂತ್ರ ಶ್ಲೋಕದಲ್ಲಿ ಉದಾಹೃತವಾಗಿರ್ತಕ್ಕಂತಹ ಮಂತ್ರದಲ್ಲಿ ಏನೋ ಬ್ರಹ್ಮನನ್ನೇ ಪುಚ್ಛ ಅಂತ ಹೇಳಿದ್ದು, ಪುಚ್ಛವನ್ನೇ ಬ್ರಹ್ಮ ಅಂತ ಹೇಳಿರೋದು. ಆದ್ದರಿಂದ ಆನಂದಮಯನನ್ನು ಬ್ರಹ್ಮ ಅಂತ ಹೇಳಿಲ್ಲಲ್ಲ ಅಂತ ಈ ರೀತಿಯಾಗಿರ್ತಕ್ಕಂತಹ ಆಶಂಕೆ ಬಂದರೆ ಅದನ್ನು ಮೂಲಗ್ರಂಥದಲ್ಲೇ ಪರಿಹಾರ ಮಾಡಿದ್ದಾರೆ. ಹಾಗಿದ್ದರೂ ಕೂಡ ತಾವೇನು ಗ್ರಂಥವನ್ನು ರಚನೆ ಮಾಡಿದ್ದಾರೆ ಈ ಯುಕ್ತಿ ಮಲ್ಲಿಕ, ಇದು ಕೂಡ ಯುಕ್ತಿಯಿಂದ ಅದನ್ನು ಸಮರ್ಥನೆ ಮಾಡಬೇಕು. ಆ ಯುಕ್ತಿಯಿಂದ ಸಮರ್ಥನೆ ಮಾಡುವ ಉದ್ದೇಶದಿಂದ ಪುನಃ ಹಿಂದೆ ಹೇಳಿರ್ತಕ್ಕಂಥದ್ದನ್ನೇ ಪುಚ್ಛ ಎಂಬತಕ್ಕಂಥದ್ದು ಬ್ರಹ್ಮ ಅಲ್ಲ, ಆನಂದಮಯ ಬ್ರಹ್ಮ, ಅವನ ಪುಚ್ಛ ಅದು ಬ್ರಹ್ಮ ಎಂಬುದಾಗಿ ಸಮರ್ಥನೆ ಮಾಡ್ತಾ ಇದ್ದಾರೆ. ಪ್ರಾಕ್ ಪ್ರಸ್ತಾವ್ಯ ಆನಂದಮಯಂ ಶ್ಲೋಕೆ ತತ್ರೋದಿತೆ ಅಂತ ಶ್ರುತಿ ಮೊದಲು ಆನಂದಮಯನ ಪ್ರಸ್ತಾಪವನ್ನು ಮಾಡಿದೆ. ಆನಂದಮಯನ ಬಗ್ಗೆ ವಿಷಯವನ್ನು ಮೊದಲು ಪ್ರಸ್ತಾಪನೆ ಮಾಡಿ ಅನಂತರದಲ್ಲಿ ಶ್ಲೋಕದಲ್ಲಿ ಅದು 2 ಬಾರಿ ಬ್ರಹ್ಮಶಬ್ದವನ್ನು ಹೇಳಿದೆ. ಅಂದರೆ ಮೊದಲು ಆನಂದಮಯನ ವಿಚಾರ ಎಂಬತಕ್ಕಂಥದ್ದು ಪ್ರಕೃತವಾಗಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ತದಪ್ಯೇಷ ಶ್ಲೋಕೋ ಭವತಿ ಎಂಬುದಾಗಿ ಶ್ಲೋಕವನ್ನು ಉದಾಹರಣೆ ಮಾಡಿದೆ. ಆ ಶ್ಲೋಕದಲ್ಲಿ 2 ಬಾರಿ ಬ್ರಹ್ಮಶಬ್ದ ಎಂಬತಕ್ಕಂಥದ್ದಿದೆ. ಆದ್ದರಿಂದ ದ್ವಿರುಕ್ತ ಬ್ರಹ್ಮಶಬ್ದೇನ 2 ಬಾರಿ ಬ್ರಹ್ಮಶಬ್ದ ಇರೋದರಿಂದಾಗಿ ಆನಂದಮಯ ಬ್ರಹ್ಮ ಹೇಗಾಗೋದಿಲ್ಲ. ಆನಂದಮಯನ ವಿಚಾರ ಬಂದಿರೋದು, ಆಮೇಲೆ ಆನಂದಮಯನ ವಿಚಾರದಲ್ಲೇನೇ ತದಪ್ಯೇಷ ಶ್ಲೋಕೋ ಭವತಿ ಅಂತ ಆ ಮಂತ್ರವನ್ನು ಪ್ರಮಾಣವನ್ನಾಗಿ ಕೊಟ್ಟಿರೋದು. ಪ್ರಮಾಣವಾಗಿ ಕೊಟ್ಟಿರ್ತಕ್ಕಂತಹ ವಾಕ್ಯದಲ್ಲಿ 2 ಬಾರಿ ಬ್ರಹ್ಮ ಇದೆ. ಹಾಗಿರಬೇಕಾದರೆ ಆನಂದಮಯ ಯಾರಾಗ್ತಾರೆ? ಬ್ರಹ್ಮನೇ ಆಗಬೇಕು. ವಿಚಾರ ಬಂದದ್ದು ಆನಂದಮಯನ ವಿಚಾರ. ಆಮೇಲೆ ಶ್ಲೋಕವನ್ನು ಹೇಳಿದ್ದಾರೆ, ಅಂದರೆ ಇನ್ನೊಂದು ಶ್ರುತಿಯನ್ನು ಮಂತ್ರವನ್ನು ಉದಾಹರಣೆ ಮಾಡಿರೋದು. ಉದಾಹೃತವಾದ ಮಂತ್ರದಲ್ಲಿ 2 ಬಾರಿ ಬ್ರಹ್ಮಶಬ್ದ ಇದೆ. ಹಾಗಾದರೆ ಆನಂದಮಯ ಯಾರು ಅಂತಾಯಿತು? ಬ್ರಹ್ಮನೇ ಅಂತಾಯಿತು. ಪ್ರಾಕ್ ಮೊದಲು ಆನಂದಮಯನನ್ನು ಪ್ರಸ್ತಾಪಿಸಿ ತತ್ರ ಆ ಆನಂದಮಯನಲ್ಲಿ ಉದಿತೆ ಹೇಳಲ್ಪಟ್ಟಂತಹ ಶ್ಲೋಕೆ ತದಪ್ಯೇಷ ಶ್ಲೋಕೋ ಭವತಿ ಎಂಬತಕ್ಕಂತಹ ಪ್ರಮಾಣರೂಪವಾದಂತಹ ಮಂತ್ರದಲ್ಲಿ ಶ್ರುತಿಯು ದ್ವಿರುಕ್ತ ಬ್ರಹ್ಮಶಬ್ದೇನ 2 ಬಾರಿ ಉಚ್ಚರಿತವಾದಂತಹ ಬ್ರಹ್ಮಶಬ್ದದಿಂದ ತಂ ಆ ಆನಂದಮಯನನ್ನು ಕಥಂ ಹೇಗೆ ಬ್ರಹ್ಮ ನ ಜಗೌ ಬ್ರಹ್ಮ ಅಂತ ಹೇಳಲಿಲ್ಲ, ಬ್ರಹ್ಮ ಅಂತ ಹೇಳಿಯೇ ಇದೆ. ಪ್ರಾಕ್ ಮೊದಲು ಆನಂದಮಯನನ್ನು ಪ್ರಸ್ತಾಪಿಸಿ ತತ್ರ ಆ ಆನಂದಮಯನಲ್ಲಿ ಉದಿತೆ ಹೇಳಲ್ಪಟ್ಟಂತಹ ಶ್ಲೋಕೆ ಅಂದ. ಅಸ್ತಿ ಬ್ರಹ್ಮೇತಿ ಚೇದ್ವೇದ ಸಂತಮೇನಂ ತಥೋ ವಿದುರುತಿ ಇತ್ಯಾದಿ ಪ್ರಮಾಣತೆಯ ಹೇಳಿರುವಂತಹ ಶ್ರುತಿವಾಕ್ಯದಲ್ಲಿ ಶ್ರುತಿಯು ದ್ವಿರುಕ್ತ ಬ್ರಹ್ಮಶಬ್ದೇನ 2 ಬಾರಿ ಹೇಳಲ್ಪಟ್ಟಂತಹ ಬ್ರಹ್ಮಶಬ್ದದಿಂದ ತಂ ಆ ಆನಂದಮಯನನ್ನು ಕಥಂ ಹೇಗೆ ನ ಜಗೌ ಹೇಳಲಿಲ್ಲ. 2 ಬಾರಿ ಬ್ರಹ್ಮಶಬ್ದ ಇರೋದರಿಂದ ಆನಂದಮಯನನ್ನೇ ಬ್ರಹ್ಮ ಅಂತ ಹೇಳಿದೆ ಅಂತ ಅರ್ಥ. ನಾನು ಶ್ಲೋಕೇಪಿ ಪುಚ್ಛಸ್ಯೈವ ಬ್ರಹ್ಮತಾ ಉಚ್ಯತೆ ನತೋ ಆನಂದಮಯಸ್ಯ ಇತಿ ಶಂಕಾಂ ಮೂಲಗ್ರಂಥೆ ಪರಿಹೃತಾಮಪಿ ಸ್ವಗ್ರಂಥಸ್ಯ ಸಾಫಲ್ಯಾಯ ಪುನರಪಿ ಯುಕ್ತಿಭಿಃ ನಿರಾಕರೋತಿ ಅಂತ. ಇಲ್ಲಿ ಪ್ರಶ್ನೆ ಏನು? ಬ್ರಹ್ಮ ಪುಚ್ಛಂ ಅಂತಿರೋದು, ಹಾಗಾದರೆ ಪುಚ್ಛನೇ ಬ್ರಹ್ಮ ಅಂತ ಆಗಬೇಕು. ಆನಂದಮಯನ ಬ್ರಹ್ಮ ಅಂತ ಹೆಂಗೆ ಹೇಳ್ತೀರಾ? ಆನಂದಮಯಂ ಬ್ರಹ್ಮ ಅಂತಿಲ್ಲ ಅಲ್ಲಿ. ಬ್ರಹ್ಮಪುಚ್ಛಂ ಅಂತ ಪುಚ್ಛವನ್ನೇ ಬ್ರಹ್ಮ ಅಂತಿರೋದು ಅಂತ ಈ ರೀತಿಯಲ್ಲಿ ಶಂಕೆ ಮಾಡಿದ್ರೆ ಇದನ್ನು ಮೂಲಗ್ರಂಥದಲ್ಲಿ ಆಚಾರ್ಯರ ಭಾಷ್ಯದಲ್ಲಿ ಇದನ್ನು ನಿರಾಕರಣೆ ಮಾಡಿದ್ದಾರೆ. ಆದರೂ ತಮ್ಮ ಈ ಗ್ರಂಥ ಅದು ಸಫಲ ಅಂತ ಆಗಬೇಕಲ್ಲ, ಇದು ಪ್ರಯೋಜನ ಇದೆ ಅಂತ ಆಗಬೇಕಲ್ಲ. ಆದ್ದರಿಂದ ಆಚಾರ್ಯರು ಹೇಳಿದರೂ ಕೂಡ ಅದನ್ನು ಯುಕ್ತಿಯಿಂದ ನಾವು ಪುನಃ
ಅವರು ಹೇಳ್ತಕ್ಕಂಥದ್ದು ಪುಚ್ಛನೇ ಬ್ರಹ್ಮ ಎಂಬತಕ್ಕಂಥದ್ದನ್ನು ನಿರಾಕರಣೆ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಆಚಾರ್ಯ ಹೇಳಿದ ಮೇಲೆ ಪುನಃ ಇವರು ಹೇಳುವಂತಹ ಅವಶ್ಯಕತೆ ಇಲ್ಲ ಅಂತ. ಆಚಾರ್ಯ ಹೇಳಿದ್ದು ತಿಳಿದು ಬರುತ್ತೆ, ಅದನ್ನು ನಾವು ಪುನಃ ಯುಕ್ತಿಯಿಂದಲೂ ನಿರಾಕರಣೆ ಮಾಡ್ತಾ ಇದ್ದೇವೆ. ಆದ್ದರಿಂದ ನಮ್ಮ ಗ್ರಂಥಕ್ಕೆ ಸಾಫಲ್ಯ ಎಂಬತಕ್ಕಂಥದ್ದು ಇದೆ, ಪ್ರಯೋಜನ ಇದೆ ಅಂತ ಆಯಿತು. ಅಷ್ಟೇ ಹೇಳಿಬಿಟ್ರೆ ಪ್ರಯೋಜನ ಇಲ್ಲ ಅಂತ ಆಗ್ತಿತ್ತು. ಆ ಹೇಳಿದ್ದನ್ನು ನಾವು ಪುನಃ ಯುಕ್ತಿಯಿಂದ ಅದನ್ನು ನಿರಾಕರಣೆ ಮಾಡಿ ಆಚಾರ್ಯ ಹೇಳಿದ್ದು ಸರಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೇವೆ, ಸಮರ್ಥನೆ ಮಾಡ್ತಾ ಇದ್ದೇವೆ ಅಂತಲ್ಲ, ಅದನ್ನು ನಾವು ಈ ರೀತಿಯಲ್ಲಿ ವಿವರಣೆ ಮಾಡ್ತಾ ಇದ್ದೇವೆ. ಅದರಿಂದಾಗಿ ಇದು ಸಾರ್ಥಕವಾಗಿದೆ. ತತ್ರ ಅಂದರೆ ಏನರ್ಥ? ಸ್ವಪ್ರಸ್ತಾವಿತ ಆನಂದಮಯೇ ಅಂತ. ತತ್ರ ಅಂದರೆ ಪ್ರಸ್ತಾಪ ಮಾಡಿರತಕ್ಕಂತಹ ಆನಂದಮಯನ ವಿಷಯದಲ್ಲಿ ಅಂತ ಅರ್ಥ. ದ್ವಿರುಕ್ತ ಬ್ರಹ್ಮಶಬ್ದೇನ ಅಸದ್ ಬ್ರಹ್ಮೇತಿ ಅಸ್ತಿ ಬ್ರಹ್ಮೇತಿ ಇತಿ ದ್ವಿವಾರಂ, 2 ಬಾರಿ ಅಲ್ಲಿ ತದಪ್ಯೇಷ ಶ್ಲೋಕೋ ಭವತಿ ಎಂಬತಕ್ಕಂಥ ವಾಕ್ಯದಾದಮೇಲೆ 2 ಬಾರಿ ಬ್ರಹ್ಮಶಬ್ದ ಎಂಬತಕ್ಕಂಥದ್ದು ಬಂದಿದೆ. ಆದ್ದರಿಂದ ಆ ಬ್ರಹ್ಮಶಬ್ದದಿಂದ ಏನು ಶ್ರುತಿ ಆನಂದಮಯ ಬ್ರಹ್ಮ ಎಂಬುದಾಗಿ ಹೇಳಿದೆ. ತಮ್ ಅಂದರೆ ಆನಂದಮಯಂ ಬ್ರಹ್ಮ ನ ಜಗವು, ಹೇಳಿಲ್ಲೇನು? ಹೇಳಿಯೇ ಇದೆ ಅಂತ ಅರ್ಥ. ಶ್ಲೋಕಶ್ಲೋಕ್ಯೋ ಯತೋನ್ಯತ್ರ ಸರ್ವತ್ರಾಂಗೀಕೃತೋತ್ರ ಚ ಶ್ಲೋಕೋಂಗ್ಯೇವ ಯದಿ ಬ್ರಹ್ಮ ಬ್ರಹ್ಮಶಕ್ತ್ಯಾಪಕೃಷ್ಯತೆ ತರ್ಹೇಕಸ್ಯ ದ್ವಯೋಶಕ್ತ್ಯಾ ಸ್ಯಾದಂಗಿನ್ಯೇವ ಕರ್ಷಣಂ ದ್ವಯೋರ್ಹಿ ಶಕ್ತಿರ್ಮಹಿತಿ ಮಹತಿ ಚತುರ್ಭಿಃ ಸಂಗೃಹೀತಯೋಃ. ಅನ್ನಮಯಾದಿ 4 ಪ್ರಕರಣಗಳಲ್ಲಿ ಸ್ತುತ್ಯನಾಗಿರ್ತಕ್ಕಂಥವನು ಯಾರು? ಕೇಳಿಸ್ತಿಲ್ವಾ? ಅಲ್ಲ, ನೀವು ಕಮ್ಮಿ ಮಾಡಿ ಜಾಸ್ತಿ ಮಾಡಿ ಅಂತ ಹೇಳಿದ್ರು ಅವರು. ಅವಾಗ ಹೇಳಿದ್ದು ಅದನ್ನೇ. ಅನ್ನಮಯಾದಿ 4 ಪ್ರಕರಣಗಳಲ್ಲಿ ಬ್ರಹ್ಮನನ್ನೇ ಹೇಳಿದ್ದಾರೆ. ಅನ್ನಂ ಬ್ರಹ್ಮೇತಿ ವ್ಯಜಾನಾತ್, ಪ್ರಾಣೋ ಬ್ರಹ್ಮೇತಿ ವ್ಯಜಾನಾತ್, ಮನೋ ಬ್ರಹ್ಮೇತಿ ವ್ಯಜಾನಾತ್, ವಿಜ್ಞಾನಂ ಬ್ರಹ್ಮ ಚೇದ್ವೇದ ಅಂತ ಇಲ್ಲಿ ಅನ್ನಮಯ, ಪ್ರಾಣಮಯ, ಮನೋಮಯ ಮತ್ತು ವಿಜ್ಞಾನಮಯ ಈ 4 ಪ್ರಕರಣಗಳಲ್ಲಿ ಯಾರ ವಿಷಯವನ್ನು ಹೇಳಿದ್ದಾರೆ? ಅಂಗಿಯಾದಂತಹ ಪರಮಾತ್ಮನ ಹೇಳಿದ್ದಾರೆ. ಅಂಗ ಅಂಗಿ, ಅವಯವ ಅಂಗ, ಪೂರ್ಣನಾದ ವ್ಯಕ್ತಿ ಅಂಗಿ. ಅಂಗಿ ಅಂದರೆ ಶರ್ಟ್ ಅಂತ ಅರ್ಥ ಅಲ್ಲ, ಅಂಗಿ ಅಂತಂದರೆ ಪೂರ್ಣನಾದಂಥ ವ್ಯಕ್ತಿ, ಅವನನ್ನು ಅಂಗಿ ಅಂತ ಹೇಳ್ತಾರೆ. ಹಾಗಾದರೆ ಈ 4 ಪ್ರಕರಣದಲ್ಲಿ ಯಾರನ್ನು ಹೇಳಿರೋದು? ಅಂಗವನ್ನು ಹೇಳಿರೋದೋ ಅಂಗಿಯನ್ನು ಹೇಳಿರೋದು? ಅಂಗಿಯನ್ನು ಹೇಳಿದ್ದಾರೆ. 4 ಪ್ರಕರಣದಲ್ಲಿ ಅಂಗಿಯನ್ನು ಹೇಳಿದ್ದಾರೆ. ಆದ್ದರಿಂದ ಆನಂದಮಯ ಪ್ರಕರಣದಲ್ಲಿ ಯಾರನ್ನು ಹೇಳಲಿಕ್ಕೆ ಹೊರಟಿದ್ದಾರೆ? ಪ್ರತಿಪಾದಿತನಾದವನು ಯಾರಾಗಬೇಕು? ಅಂಗಿಯೇ ಆಗಬೇಕು. 4 ಪ್ರಕರಣದಲ್ಲಿ ಬ್ರಹ್ಮನನ್ನೇ ಹೇಳಿರೋದ್ರಿಂದ ಅನ್ನಮಯ ಬ್ರಹ್ಮ, ಪ್ರಾಣಮಯ ಬ್ರಹ್ಮ ಎಂಬುದಾಗಿ ಹೇಳಿರೋದ್ರಿಂದ ಆ ಅಂಗಿ ಬ್ರಹ್ಮ ಅಂತ ಆಯಿತು. ಆದರೆ 5ನೇ ಪ್ರಕರಣದಲ್ಲಿ ಪುಚ್ಛ ಬ್ರಹ್ಮ ಅಂತ ಹೇಳಿಬಿಟ್ರೆ ಅಂಗವನ್ನು ಬ್ರಹ್ಮ ಅಂತ ಹೇಳದಂತೆ ಆಯಿತು. ಹಾಗಾದರೆ 4 ಪ್ರಕರಣದಲ್ಲಿ ಹೇಳಿದ್ದು ಒಂದು, ಅಂಗಿ ಎಂಬತಕ್ಕಂಥದ್ದು ಬ್ರಹ್ಮ. 5ನೇ ಪ್ರಕರಣದಲ್ಲಿ ಅಂಗ ಎಂಬತಕ್ಕಂಥದ್ದು ಬ್ರಹ್ಮ ಅಂತ ಹೇಳಿದ್ರೆ ಅದು ಸರಿ ಹೋಗೋದಿಲ್ಲ. ಹಾಗಾದರೆ ಏನು ಮಾಡಬೇಕು? 2 ಸಮಾನ ಆಗಬೇಕು ಅಂತಾದರೆ ಆನಂದಮಯ ಪ್ರಕರಣದಲ್ಲಿ ಹೇಳಿರ್ತಕ್ಕಂಥವನು ಕೂಡ ಅಂಗಿ, ಅವನೇ ಬ್ರಹ್ಮ ಅಂತ ಹೇಳಬೇಕು ಅಂತ. ಒಂದು ವೇಳೆ ನೀವು ಬ್ರಹ್ಮ ಪುಚ್ಛಂ ಪ್ರತಿಷ್ಠಾ ಅಂತ ವಾಕ್ಯ ಇರೋದು. ಏನು ವಾಕ್ಯ ಇರೋದು? ಬ್ರಹ್ಮ ಪುಚ್ಛಂ ಪ್ರತಿಷ್ಠಾ ಅಂತ. ಹಾಗಾದರೆ ಪುಚ್ಛನಲ್ಲಿ ಬ್ರಹ್ಮಶಬ್ದ ಎಂಬತಕ್ಕಂಥದ್ದಿದೆ. ಆದ್ದರಿಂದ ಆ ಪುಚ್ಛ ಪರವಾಗಿಯೇ ಶ್ಲೋಕವನ್ನು ಹೇಳಬೇಕು. ಬ್ರಹ್ಮಪುಚ್ಛಂ ಅಂತ ವಾಕ್ಯ ಇರೋದು, ಪುಚ್ಛನನ್ನು ಬ್ರಹ್ಮ ಅಂತ ಹೇಳಿದ್ದಾರೆ. ಹಾಗಾದರೆ ಮುಂದಿನ ಶ್ಲೋಕ ಇದೆಯಲ್ಲ, ಆ ಶ್ಲೋಕದಲ್ಲಿ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ? ಆನಂದಮಯನ ಬಗ್ಗೆ ಹೇಳ್ತಾ ಇಲ್ಲ, ಪುಚ್ಛದ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳಬೇಕಾಗತ್ತೆ.
ಹಾಗಾದರೆ ಬ್ರಹ್ಮಶಬ್ದದಿಂದ ಪುಚ್ಛವನ್ನು ಹೇಳಿದ್ದಾರೆ. ಮುಂದಿನ ಶ್ಲೋಕದಲ್ಲಿಯೂ ಕೂಡ ಅದನ್ನು ಪುಚ್ಛಪರವಾಗಿ ನೀವು ಅರ್ಥ ಮಾಡಬೇಕು. ಹಾಗೆ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಒಂದು ಬಾರಿ ಬ್ರಹ್ಮಶಬ್ದ ಇರೋದು ಪುಚ್ಛದಲ್ಲಿ, ಒಂದು ಬಾರಿ ಬ್ರಹ್ಮಶಬ್ದ ಇರೋದು ಪುಚ್ಛದಲ್ಲಿ. ಹಿಂದೆ ತದಪ್ಯೇಷ ಶ್ಲೋಕೋ ಭವತಿ ಅಂತ 4 ಕಡೆ ಬಂದಿದೆಯಲ್ಲ, ತದಪ್ಯೋಷ ಶ್ಲೋಕೋ ಭವತಿ ಅಂತಕ್ಕಂಥದ್ದು ಯಾವುದ್ರ ಪರವಾಗಿ ಅರ್ಥ ಮಾಡಿದ್ದಾರೆ? ಅಂಗಿಪರವಾಗಿ. ಅನ್ನಮಯಾದಿ ಅಂಗಿಪರವಾಗಿಯೇ ಉಳಿದ ಎಲ್ಲ ಕಡೆಯಲ್ಲೂ ಕೂಡ ತದಪ್ಯೇಷ ಶ್ಲೋಕೋ ಭವತಿ ಅಂತಕ್ಕಂಥದ್ದಿದೆ. ಹಾಗೆ ಇಲ್ಲೂ ಕೂಡ ಆನಂದಮಯ, ಆಮೇಲೆ ತದಪ್ಯೇಷ ಶ್ಲೋಕೋ ಭವತಿ, ಮಧ್ಯದಲ್ಲಿ ಬ್ರಹ್ಮಪುಚ್ಛಂ ಅಂತಿರೋದು. ಹಾಗಾದರೆ ಈಗ ಆನಂದಮಯ ಅವನನ್ನು ಬ್ರಹ್ಮ ಅನ್ನಬೇಕೋ ಅಥವಾ ಪುಚ್ಛನನ್ನು ಬ್ರಹ್ಮ ಅಂತ ಹೇಳಬೇಕು ಅಂತ. ಇವಾಗ ಹಿಂದಿನ ಕ್ರಮವನ್ನು ಇಟ್ಕೊಳ್ರಿ. ಹಿಂದಿನ ಕ್ರಮ 4 ಹೇಳಿದ್ರು, 4 ಹೇಳಿ ಅದಕ್ಕೆ ಪ್ರಮಾಣವಾಗಿ ತದಪ್ಯೇಷ ಶ್ಲೋಕೋ ಭವತಿ ಅಂತ ಬ್ರಹ್ಮಶಬ್ದ ಇರೋದರಿಂದಾಗಿ ಅಲ್ಲಿಯೂ ಕೂಡ ಬ್ರಹ್ಮಶಬ್ದ ಇರೋದರಿಂದಲೇ ಅನ್ನಮಯಾದಿಗಳನ್ನು ಬ್ರಹ್ಮ ಅಂತ ನಿರ್ಣಯ ಮಾಡಿರೋದು. ಹಾಗೆ ಇಲ್ಲಿಯೂ ಕೂಡ 5ನೇ ಪ್ರಕರಣದಲ್ಲಿಯೂ ಕೂಡ ಈಗ ಆನಂದಮಯ ಬ್ರಹ್ಮ ಹೇಳಬೇಕು, ಪುಚ್ಛ ಬ್ರಹ್ಮ ಅಂತ ಹೇಳಬೇಕು. ಅವರೇನು ಹೇಳ್ತಾರೆ? ಪುಚ್ಛ ಬ್ರಹ್ಮ ಅಂತ ಹೇಳಿಬಿಟ್ಟು ತದಪ್ಯೇಷ ಶ್ಲೋಕೋ ಭವತಿ ಅಂತಕ್ಕಂಥದ್ದನ್ನು ಪುಚ್ಛ ಬ್ರಹ್ಮನ ಪರವಾಗಿ ಹೇಳ್ತಾರೆ. ಆನಂದಮಯ ಬ್ರಹ್ಮ ಅಲ್ಲ ಅಂತ ಹೇಳ್ತಾರೆ. ನಾವು ಪ್ರಶ್ನೆ ಮಾಡ್ತಾ ಇರೋದು, ಈಗ ಪುಚ್ಛನಲ್ಲಿ ಶ್ರುತವಾಗಿರ್ತಕ್ಕಂಥ ಬ್ರಹ್ಮ, ಆ ಒಂದು ಬಾರಿ ಪುಚ್ಛನಲ್ಲಿ ಬ್ರಹ್ಮ ಶಬ್ದ ಶ್ರುತವಾಗಿದೆ, ಅದನ್ನು ಇಟ್ಕೊಂಡ್ಬಿಟ್ಟು ತದಪ್ಯೇಷ ಶ್ಲೋಕೋ ಭವತಿ ಎಂಬತಕ್ಕಂತಹ ಈ ಬ್ರಹ್ಮ ಶಬ್ದ ಇರೋದರಿಂದಾಗಿ ಪುಚ್ಛವನ್ನೇ ಬ್ರಹ್ಮ ಅಂತ ಹೇಳಬೇಕು, ಅಥವಾ 4 ಕಡೆಯಲ್ಲಿ ಹಿಂದೆ ಬಂದಿದೆಯಲ್ಲ ಅಲ್ಲಿ ಆ ತದಪ್ಯೇಷ ಶ್ಲೋಕೋ ಭವತಿ ಎಂಬತಕ್ಕಂಥದ್ದು ಅನ್ನಮಯಾದಿ ಅವಯವಗಳನ್ನು ಹೇಳ್ತಾ ಇದೆ, ಅವಯವನ್ನು ಹೇಳ್ತಾ ಇಲ್ಲ. ಅಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಅವಯವೇನು ಹೇಳ್ತಾ ಇದೆ. ಅವಯವೇನು ಹೇಳಲಿಕ್ಕೇನು ಕಾರಣ? ಬ್ರಹ್ಮಶಬ್ದ ಇದೆ ಅಂತ. ಹಾಗಾದರೆ ಅನ್ನಂ ಬ್ರಹ್ಮೇತಿ ಪ್ರಾಣೋ ಬ್ರಹ್ಮೇತಿ, ಹಾಗಾದರೆ ಅನ್ನ ಪ್ರಾಣ ಇದೆಲ್ಲವನ್ನೂ ಕೂಡ ಬ್ರಹ್ಮಶಬ್ದ ಇರೋದರಿಂದಾಗಿ ಬ್ರಹ್ಮ ಅಂತಲೇ ಅವಯವನ್ನೇ ಹೇಳ್ತಾ ಇದೆ. ಹಾಗೆ ಇಲ್ಲೂ ಕೂಡ ತದಪ್ಯೇಷ ಶ್ಲೋಕೋ ಭವತಿ ಎಂಬಲ್ಲಿ 2 ಬಾರಿ ಬ್ರಹ್ಮಶಬ್ದ ಇದೆ. ಆ ತದಪ್ಯೇಷ ಶ್ಲೋಕೋ ಭವತಿ ಎಂಬತಕ್ಕಂಥ ವಾಕ್ಯ ಎಲ್ಲ ಕಡೆಯಲ್ಲೂ ಯಾವುದನ್ನು ನಿರೂಪಣೆ ಮಾಡಲಿಕ್ಕೆ ಹೊರಟಿದೆ? ಅವಯವಿಯನ್ನು. ಹಾಗಾದರೆ ಇಲ್ಲೂ ಕೂಡ ಆನಂದಮಯ ಪ್ರಕರಣದಲ್ಲೂ ಕೂಡ ತದಪ್ಯೇಷ ಶ್ಲೋಕೋ ಭವತಿ ಎಂಬತಕ್ಕಂಥದ್ದು ಯಾವುದನ್ನು ಹೇಳಬೇಕು? ಹಾಗಾದರೆ 2 ಬಾರಿ ಬ್ರಹ್ಮಶಬ್ದ ಇರೋದರಿಂದ ಅವಯವದಲ್ಲಿ ಶ್ರುತವಾಗಿರ್ತಕ್ಕಂಥದ್ದು ಬ್ರಹ್ಮಶಬ್ದ 2 ಬಾರಿ, ಅವಯವದಲ್ಲಿ ಶ್ರುತವಾದದ್ದು 1 ಬಾರಿ ಬ್ರಹ್ಮಶಬ್ದ. ಹಾಗಾದರೆ ಅವಯವದಲ್ಲಿ ಶ್ರುತವಾದ 1 ಬ್ರಹ್ಮಶಬ್ದವನ್ನು ಇಟ್ಟುಕೊಂಡು ನಾವು ಪುಚ್ಛನನ್ನು ಬ್ರಹ್ಮ ಅಂತ ಹೇಳಬೇಕು, ಅಥವಾ 2 ಬಾರಿ ಬ್ರಹ್ಮಶಬ್ದ ಅವಯವದಲ್ಲಿ ಶ್ರುತವಾಗಿರೋದ್ರಿಂದಾಗಿ ಅವಯವಿಯನ್ನು ಬ್ರಹ್ಮ ಅಂತ ಹೇಳಬೇಕು ಅಂತಂದರೆ 2 ಬಾರಿ ಅವಯವಿಯಲ್ಲಿ ಬ್ರಹ್ಮ ಶಬ್ದ ಶ್ರುತವಾಗಿರೋದ್ರಿಂದ ದ್ವಿಬದ್ಧಂ ಸುಬದ್ಧಂ ಭವತಿ. 2 ಬಾರಿ ಹೇಳಿದ್ರೆ ಗಂಟು 1 ಗಂಟು ಹಾಕಿದರೆ ಅದು ಬಿಚ್ಕೊಂಬರುತ್ತೆ, 2 ಗಂಟು ಹಾಕಿದರೆ ಅದು ಸುಬದ್ಧಂ ಭವತಿ. ಹಾಗೆ ಇಲ್ಲೂ ಕೂಡ ದ್ವಿಬದ್ಧಂ 2 ಬಾರಿ ಬ್ರಹ್ಮಶಬ್ದ ಇದೆ, ಎಲ್ಲಿ? ಅವಯವಿಯಲ್ಲಿ. ಅದರಿಂದಾಗಿ ಅವಯವನ್ನೇ ಬ್ರಹ್ಮ ಅಂತ ಹೇಳಬೇಕು. ಯತಃ ಯಾವ ಕಾರಣದಿಂದ ಅನ್ಯತ್ರ ಸರ್ವತ್ರ ಉಳಿದ ಅನ್ನಮಯಾದಿ 4 ಪ್ರಕರಣಗಳಲ್ಲಿ ಶ್ಲೋಕ್ಯ ತದಪ್ಯೇಷ ಶ್ಲೋಕೋ ಭವತಿ ಎಂಬತಕ್ಕಂತಹ ಶ್ಲೋಕದಿಂದ ಸ್ತೋತ್ರ ಮಾಡಲ್ಪಡುವವನು ಅಂಗೀಯೇವ ಅಂಗಿಯಾಗಿರ್ತಕ್ಕಂತಹ ಬ್ರಹ್ಮನೇ ಆಗಿದ್ದಾನೆ ಎಂದು ಅಂಗೀಕಾರ ಮಾಡಲ್ಪಟ್ಟಿದೆ. ಆದ್ದರಿಂದ ಅತ್ರ ಚ ಈ ಆನಂದಮಯ ಪ್ರಕರಣದಲ್ಲಿಯೂ ಕೂಡ ಶ್ಲೋಕ್ಯ ತದಪ್ಯೇಷ ಶ್ಲೋಕೋ ಭವತಿ ಎಂಬತಕ್ಕಂತಹ ಶ್ಲೋಕದಿಂದ ಸ್ತೋತ್ರ ಮಾಡಲ್ಪಡುವವನು ಅಂಗೀಯೇವ ಅಂಗಿಯಾದಂತಹ ಬ್ರಹ್ಮನೇ ಆಗ್ತಾನೆ, ಹೊರತು ಪುಚ್ಛನಾದ ಬ್ರಹ್ಮ ಅಲ್ಲ. ಯದಿ ಒಂದು ವೇಳೆ ಬ್ರಹ್ಮಶಬ್ದ ಶಕ್ತಿಯ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಎಂಬಲ್ಲಿ ಬ್ರಹ್ಮಶಬ್ದ ಇದೆ ಎಂಬುದಾಗಿ ಆ ಬ್ರಹ್ಮಶಬ್ದದ ಬಲದಿಂದ ಅಪಕೃಷ್ಯತೆ ಶ್ಲೋಕವನ್ನು ನೀವು ಪುಚ್ಛಪರವಾಗಿ ಅರ್ಥ ಮಾಡ್ತೀರಾ ಅಂತಾದರೆ, ಅಪಕೃಷ್ಯತೆ ಅಂತಂದರೆ ನೋಡಿದೆ ಬಲಾತ್ಕಾರವಾಗಿ ಮಾಡೋದು. ಶ್ಲೋಕದಲ್ಲಿ ಹೇಳಿರ್ತಕ್ಕಂಥದ್ದು ಅಂಗಿಯನ್ನು ಹೇಳ್ತಕ್ಕಂಥದ್ದು, ಆದರೆ ಅದನ್ನು ಬ್ರಹ್ಮಶಬ್ದ ಇರೋದನ್ನು ನೀವೇನು ಮಾಡ್ತೀರಾ? ಬ್ರಹ್ಮಪುಚ್ಛಂ ಎಂಬುದಾಗಿ ಅಲ್ಲಿಯೂ ಬ್ರಹ್ಮಶಬ್ದ ಇದೆ, ಅದರಿಂದಾಗಿ ಪುಚ್ಛಪರವಾಗಿ ಶ್ಲೋಕವನ್ನು ನೀವು ಬಲಾತ್ಕಾರವಾಗಿ ಅರ್ಥವನ್ನು ಹೇಳಿದ್ರೆ ಅಪಕೃಷ್ಯತೆ. ಆವಾಗ ತರ್ಹಿ ಆಗ ದ್ವಯೋ ಶಕ್ತಿಯ ಶ್ಲೋಕದಲ್ಲಿರ್ತಕ್ಕಂತಹ
ಎರಡು ಬ್ರಹ್ಮಗಳ ಶಬ್ದಗಳ ಬಲದಿಂದ ಏಕಸ್ಯ ಒಂದು ಶ್ಲೋಕಕ್ಕೆ ಅಂಗಿನ್ಯೇವ ಅಂಗಿಯಾದಂತಹ ಆನಂದಮಯನಲ್ಲಿಯೇನೆ ಕರ್ಷಣಂ ಆಕರ್ಷಣವು ಯೋಗ್ಯವಾದದ್ದು. ಚತುರ್ಭಿ ಅನ್ನಮಯಾದಿ 4 ಪ್ರಕರಣಗಳಿಂದ ಸಂಗೃಹೀತಯೋ ಸಂಗ್ರಹಿಸಲ್ಪಟ್ಟಂತಹ ದ್ವಯೋ 2 ಬ್ರಹ್ಮಗಳ ಶಬ್ದಗಳ ಶಕ್ತಿಯು ಮಹತಿ ಪ್ರಬಲವಾಗಿದೆ. ಯತಃ ಯಾವ ಕಾರಣದಿಂದ ಅನ್ಯತ್ರ ಸರ್ವತ್ರ ಉಳಿದ ಅನ್ನಮಯಾದಿ ಪ್ರಕರಣಗಳಲ್ಲಿ 4 ಪ್ರಕರಣಗಳಲ್ಲಿ ಶ್ಲೋಕ್ಯ ತದಪ್ಯೇಷ ಶ್ಲೋಕೋ ಭವತಿ ಎಂಬತಕ್ಕಂತಹ ಆಯಾ ಪ್ರಕರಣದಲ್ಲಿ ಹೇಳಿರುವಂತಹ ಸ್ತೋತ್ರಗಳಿಂದ ವೇದಮಂತ್ರಗಳಿಂದ ಸ್ತೋತ್ರ ಮಾಡಲ್ಪಡ್ತಕ್ಕಂಥವನು ಅಂಗಿಯೇವ ಅಂಗಿಯಾಗಿರ್ತಕ್ಕಂತಹ ಅವಯವಿಯಾದಂತಹ ಪರಮಾತ್ಮನೇ ಎಂಬುದಾಗಿ ಅಂಗೀಕಾರ ಮಾಡಲ್ಪಟ್ಟಿದೆ. ಆ ಕಾರಣದಿಂದ ಅತ್ರ ಚ ಈ ಆನಂದಮಯ ಪ್ರಕರಣದಲ್ಲಿಯೂ ಶ್ಲೋಕ್ಯ ತದಪ್ಯೇಷ ಶ್ಲೋಕೋ ಭವತಿ ಎಂಬತಕ್ಕಂತಹ ವಾಕ್ಯದಿಂದ ಸ್ತೋತ್ರ ಮಾಡಲ್ಪಡ್ತಕ್ಕಂಥವನು ಅಂಗಿಯೇ ಆಗುತ್ತಾನೆ. ಯದಿ ಒಂದು ವೇಳೆ ಬ್ರಹ್ಮಶಬ್ದ ಶಕ್ತಿಯ ಬ್ರಹ್ಮಪುಚ್ಛಂ ಎಂಬಲ್ಲಿ ಬ್ರಹ್ಮಶಬ್ದ ಎಂಬತಕ್ಕಂಥದ್ದಿದೆ ಎಂಬತಕ್ಕಂಥದ್ದು ಇದರ ಬಲದಿಂದ ಅಪಕೃಷ್ಯತೆ ತದಪ್ಯೇಷ ಶ್ಲೋಕೋ ಭವತಿ ಎಂಬತಕ್ಕಂಥದ್ದು ಅಂಗಿಯನ್ನು ಹೇಳ್ತಾ ಇಲ್ಲ, ಅಂಗವನ್ನೇ ಹೇಳ್ತಾ ಇದೆ ಎಂಬುದಾಗಿ ಪುಚ್ಛಪರವಾಗಿ ಆಕರ್ಷಣೆಯನ್ನು ಮಾಡಿದರೆ ತರ್ಹಿ ಆಗ ದ್ವಯೋ ಶಕ್ತಿಯ ಶ್ಲೋಕದಲ್ಲಿ ಹೇಳಿರ್ತಕ್ಕಂತಹ 2 ಬ್ರಹ್ಮಶಬ್ದಗಳ ಶಕ್ತಿಯಿಂದ ಏಕಸ್ಯ ಒಂದು ಶ್ಲೋಕಕ್ಕೆ ಅಂಗಿನ್ಯೇವ ಅಂಗಿಯಲ್ಲಿಯೇನೆ ಆಕರ್ಷಣವು ಯೋಗ್ಯವಾದದ್ದು. ಬ್ರಹ್ಮಪುಚ್ಛಮೆಂಬಲ್ಲಿ ಬ್ರಹ್ಮಶಬ್ದ ಇದೆಯಲ್ಲ, ಅದನ್ನು ಕೂಡ ಅವಯವಿಯಲ್ಲಿ ಆಕರ್ಷಣೆ ಮಾಡ್ತಕ್ಕಂಥದ್ದು ಸರಿ ಅಂತ. ಚತುರ್ಭಿ ಯಾಕೆ ಅನ್ನಮಯಾದಿ 4 ಪ್ರಕರಣಗಳಿಂದ ಸಂಗ್ರಹಿಸಲ್ಪಟ್ಟಂತಹ ದ್ವಯೋ 2 ಬ್ರಹ್ಮಶಬ್ದಗಳ ಶಕ್ತಿಯು ಮಹತಿ ಅದು ಮಹತ್ತಾಗಿದೆ. ಯತಃ ಅಂದರೆ ಯಸ್ಮಾತ್ ಅಂತ. ಅನ್ಯತ್ರ ಸರ್ವತ್ರ ಅಂದರೆ ಏನರ್ಥ? ಅನ್ನಮಯಾದಿ ಚತುಷ್ಕೆ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಎಂಬತಕ್ಕಂತಹ 4 ಪ್ರಕರಣಗಳಲ್ಲಿ ಅಂತರ್ಥ. ಶ್ಲೋಕೇನ ಅಂದರೆ ಸ್ವ ಉಕ್ತಾರ್ಥೇ ನಿರೂಪಿತ ಮಂತ್ರೇ ತಾವು ಹೇಳಿರುವಂಥ ಪ್ರತಿಪಾದನೆ ಮಾಡಿರುವಂತಹ ವಿಷಯದಲ್ಲಿ ಪ್ರಮಾಣತೆಯ ಉಕ್ತವಾಗಿರ್ತಕ್ಕಂತಹ ಮಂತ್ರದಲ್ಲಿ ಅಂತರ್ಥ. ಶ್ಲೋಕೇನ ಶ್ಲೋಕ್ಯ ಸ್ವ ಉಕ್ತಾರ್ಥೇ ನಿರೂಪಿತ ಮಂತ್ರೇ ಶ್ಲೋಕ್ಯ ಅಂದರೆ ಸ್ತುತ್ಯ ಆ ಮಂತ್ರದಿಂದ ಸ್ತೋತ್ರ ಮಾಡಲ್ಪಡುವವನು ಯಾರವನು? ಅಂಗಿ ಅಂದರೆ ಏನರ್ಥ? ಶಿರಃ ಪಾಣ್ಯಾದಿ ಪಂಚಾಂಗವತ್ವೇನ ನಿರೂಪಿತ ಅವಯವೀ ಅಂತ. ಅವನಿಗೆ ತಲೆ, ಕೈ, ಕಾಲು ಮೊದಲಾಗಿರ್ತಕ್ಕಂಥ ಎಲ್ಲ ಕಡೆಯಲ್ಲೂ ಕೂಡ ಇರೋದು ಏನಂತ? ಇದಮೇವ ಶಿರಃ ಅಯಂ ದಕ್ಷಿಣ ಪಕ್ಷ ಅಯಂ ಉತ್ತರ ಪಕ್ಷ ಅಯಮಾತ್ಮ ಇದಂ ಪುಚ್ಛಂ ಪ್ರತಿಷ್ಠಾ ಅಂತ ಎಲ್ಲ ಕಡೆಯಲ್ಲೂ ಈ ರೀತಿಯಲ್ಲಿ ಶಿರ ಪಾಣಿ ಅವಯವಾದಿಗಳನ್ನು ಪಂಚಾಂಗ 5 ಅವಯವ ಶಿರಸ್ಸು ಪೂರ್ವಪಕ್ಷ ಪರಪಕ್ಷ ಮಧ್ಯ ಕಾಲು ಎಂಬತಕ್ಕಂತಹ ಇಷ್ಟನ್ನು 5 ಅವಯವವುಳ್ಳವನಾಗಿ ನಿರೂಪಣೆ ಮಾಡಿರ್ತಕ್ಕಂಥ ಅವಯವಿ ಯಾದರೂ ಅನ್ನಮಯಾದಿರೇವ ಅಂಗಿ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಅವರೇ ಅಲ್ಲಿ ಶ್ಲೋಕ್ಯರು ಅಂತ ಹೇಳಿದ್ದಾರೆ. ಶ್ಲೋಕದಿಂದ ಸ್ತೋತ್ರ ಮಾಡಲ್ಪಡುವವರು. ನತು ತಸ್ಯ ಏಕದೇಶ ಅಂಗಂ ಆ ಅನ್ನಮಯನ ಏಕದೇಶ ಅಲ್ಲಿ ಶ್ಲೋಕದಿಂದ ಪ್ರತಿಪಾದಿತರಾದವರಲ್ಲ. ಪ್ರಾಣಮಯನ ಏಕದೇಶ ಅಲ್ಲಿ ಹೇಳಿರುವ ಶ್ಲೋಕದಿಂದ ಪ್ರತಿಪಾದಿತನಾದವನಲ್ಲ. ಮನೋಮಯನ ಏಕದೇಶ ಅಲ್ಲಿ ಹೇಳಿರುವಂಥ ಶ್ಲೋಕದಿಂದ ಪ್ರತಿಪಾದಿತನಾದವನಲ್ಲ. ವಿಜ್ಞಾನಮಯನ ಏಕದೇಶ ಅಲ್ಲಿ ಹೇಳಿರುವ ಶ್ಲೋಕದಿಂದ ಪ್ರತಿಪಾದ್ಯನಾದವನಲ್ಲ. ಅನ್ನಾದ್ಯೈ ಪ್ರಜಾಯಂತೆ ಇತಿ ಅನ್ನಮಯ ಶ್ಲೋಕೆ ಪ್ರಾಣಂ ದೇವ ಅನುಪ್ರಾಣಂತೀತಿ ಪ್ರಾಣಮಯ ಶ್ಲೋಕೆ ಯಥೋ ವಾಚೋ ನಿವರ್ತಂತೆ ಇತಿ ಮನೋಮಯ ಶ್ಲೋಕೆ ವಿಜ್ಞಾನಂ ಬ್ರಹ್ಮಚೇದ್ವೇದ ಇತಿ ವಿಜ್ಞಾನಮಯ ಶ್ಲೋಕೆ ಚ ಸ್ಪಷ್ಟಂ ಅನ್ನಮಯಾದಿ ಅಂಗಿನಾಮೇವ ಶ್ರೂಯಮಾಣತ್ವಾತ್. ಈ 4 ಕಡೆಯಲ್ಲಾದರೂ ಅಂಗಿ ಅಂತ ಯಾಕಾಗಬೇಕು? 4 ಕಡೆಯಲ್ಲೂ ಕೂಡ ಅಲ್ಲಿ ಕೋಶವನ್ನೇ ಹೇಳಿದ್ದಾರೆ, ಬ್ರಹ್ಮನನ್ನಲ್ಲ ಅಂತಂದರೆ ಕೋಶದಿಂದ ಎಲ್ಲಿಯಾದರೂ ಜಗತ್ತಿನ ಸೃಷ್ಟಿಯಾದಿಗಳಾಗುತ್ತಾ? ಅಲ್ಲಿ ಹೇಳಿದ್ದಾರೆ ಅನ್ನಾದ್ಯೇವ ಖಲು ಅನ್ನಾದ್ವೈ ಪ್ರಜಾಯಂತೆ
ಅನ್ನಾತ್ ವೈ ಪ್ರಜಾ ಪ್ರಜಾಯಂತೆ. ಪ್ರಜಾ ಕಸ್ಮಾತ್ ಪ್ರಜಾಯಂತೆ? ಅನ್ನಾತ್, ಅನ್ನ ಶಬ್ದವಾಚ್ಯನಾದಂತಹ ಪರಮಾತ್ಮನಿಂದಲೇ ಎಲ್ಲ ಜೀವಿಗಳು ಹುಡ್ತಾ ಇದ್ದಾರೆ ಅಂತ. ಪ್ರಜಾ ಜೀವಿಗಳು ಅನ್ನದಿಂದ ಹುಡ್ತಾರಾ? ಅನ್ನದಿಂದ ಜೀವಿಗಳು ಹುಟ್ಟಿದಲ್ಲ. ಅನ್ನದಿಂದ ಮತ್ತು ಯಾರಿಂದ? ಅನ್ನ ಶಬ್ದವಾಚ್ಯನಾದ ಪರಮಾತ್ಮನಿಂದ. ಜಗತ್ಸೃಷ್ಟಿಕರ್ತ ಯಾರು? ಪರಮಾತ್ಮ. ಹಾಗಾದರೆ ಯಥೋವಾ ಇಮಾನಿ ಭೂತಾನಿ ಜಾಯಂತೆ, ಇವನಿಂದ ಬ್ರಹ್ಮಶಬ್ದವಾಚ್ಯನಾದ ಪರಮಾತ್ಮನಿಂದ, ಹೊರತು ಈ ಅನ್ನದಿಂದ ಅಲ್ಲ. ಆದ್ದರಿಂದಾಗಿ ಮೊದಲನೇದು ಅನ್ನಮಯ ಪ್ರಕರಣದಲ್ಲಿ ಅನ್ನಾದ್ವೈ ಪ್ರಜಾ ಪ್ರಜಾಯಂತೆ ಅಂತ ಹೇಳಿದ್ದಾರೆ. ಆದ್ದರಿಂದಾಗಿ ಆ ಅನ್ನಶಬ್ದವಾಚ್ಯನಾದವನು ಅಂಗಿ ಆಗ್ತಾನೆ, ಅವನು ಅಂಗಿ ಆಗಬೇಕು, ಅಂಗ ಅಲ್ಲ. ಹಾಗೆ ಎರಡನೇದು ಪ್ರಾಣಂ ದೇವ ಅನುಪ್ರಾಣಂತಿ. ಪ್ರಾಣಂ ಅನು ದೇವಾ ಪ್ರಾಣಂತಿ. ಪ್ರಾಣಶಬ್ದವಾಚ್ಯನಾದ ಪರಮಾತ್ಮನನ್ನು ಅನುಸರಿಸಿ ದೇವತೆಗಳೆಲ್ಲ ಬದುಕಿದ್ದಾರೆ. ದೇವತೆಗಳ ಬದುಕು ಕೂಡ ಅವರ ಅಧೀನ ಅಲ್ಲ, ಪ್ರಾಣಮನು. ಅವರು ಪ್ರಾಣಶಬ್ದವಾಚ್ಯನಾದ ಪರಮಾತ್ಮನನ್ನು, ಹಾಗಾದರೆ ಜೀವನ ಕರ್ತೃತ್ವವನ್ನು ಹೇಳಿದ್ರು, ಜೀವನ ಪ್ರದತ್ವವನ್ನು ಹೇಳಿದ್ರು. ಅದು ಯಾರಲ್ಲಿರೋದು? ಪರಮಾತ್ಮ, ಅಂಗಿಯಲ್ಲಿ, ಆ ಅಂಗದಲ್ಲಿ ಅಲ್ಲ. ಜೀವನ ಪ್ರದತ್ವ ಇರೋದು ಅಂಗಿಯಾದ ಪರಮಾತ್ಮನಲ್ಲಿ. ಹೀಗೆ ಪ್ರಾಣಂದೇವ ಅನುಪ್ರಾಣಂತಿ ಎಂಬತಕ್ಕಂಥದ್ರಲ್ಲಿಯೂ ಕೂಡ ಯಾವುದನ್ನ ಅಂಗಿಯನ್ನೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಮೂರನೇದು ಯಾವುದು? ಮನೋಮಯ ಪ್ರಕರಣ. ಅಲ್ಲಿ ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಯಾರ ಬಗ್ಗೆ ಸಾಕಲ್ಯೇನ ಮಾತಿನಿಂದಲಾಗಲಿ ಮನಸ್ಸಿನಿಂದಲಾಗಲಿ ನಿರೂಪಣೆ ಮಾಡಲಿಕ್ಕಾಗಲ್ಲ ಅಂತ ಯಾರ ಬಗ್ಗೆ ಹೇಳಿದ್ದು? ಅಂಗಿ ಬಗ್ಗೆನೇ, ಹೊರತು ಅವಯವದ ಬಗ್ಗೆ, ಅಂಗದ ಬಗ್ಗೆ ಅಲ್ಲವೇ ಅಲ್ಲ. ಆಮೇಲೆ ವಿಜ್ಞಾನಂ ಬ್ರಹ್ಮಚೇದ್ವೇದ, ವಿಜ್ಞಾನನನ್ನು ಬ್ರಹ್ಮ ಎಂಬುದಾಗಿ ತಿಳಿದಿದ್ದಾನೆ ಅಂತಾದರೆ ಅಂತ ಅಲ್ಲಿ ಕೂಡ ವಿಜ್ಞಾನಂ ಬ್ರಹ್ಮ, ವಿಜ್ಞಾನ ಅವಯವಿ, ಅವನೇ ಬ್ರಹ್ಮ ಎಂಬುದಾಗಿ ಕೂಡ ಹೇಳಿದ್ದಾರೆ ಅಂತ. ಹೀಗೆ ಅನ್ನಾದ್ವೈ ಪ್ರಜಾ ಪ್ರಜಾಯಂತೆ ಇತಿ ಅನ್ನಮಯ ಶ್ಲೋಕೆ, ಪ್ರಾಣಂದೇವ ಅನುಪ್ರಾಣಂತಿ ಇತಿ ಪ್ರಾಣಮಯ ಶ್ಲೋಕೆ, ಯಥೋವಾಚೋ ನಿವರ್ತಂತೆ ಇತಿ ಮನೋಮಯ ಶ್ಲೋಕೆ, ವಿಜ್ಞಾನಂ ಬ್ರಹ್ಮಚೇದ್ವೇದ ಇತಿ ವಿಜ್ಞಾನಮಯ ಶ್ಲೋಕೆ ಚ ಸ್ಪಷ್ಟಂ. ಯಾವುದನ್ನು ಹೇಳಿದ್ದಾರೆ? ಅನ್ನಾದಿ ಅಂಗಿನಾಮೇವ ಶ್ರೂಯಮಾಣತ್ವಾತ್. ಅನ್ನ ಅಂಗಿ, ಪ್ರಾಣ ಅಂಗಿ, ಮನಃ ಅಂಗಿ, ವಿಜ್ಞಾನಂ ಅಂಗಿ. ಇವನು ಅಂಗಿಯನ್ನೇ ಹೇಳ್ತಾ ಇದ್ದಾರೆ. ಆದ್ದರಿಂದ ತತಃ ತಸ್ಮಾತ್ ಅನ್ನಮಯಾದಿ ಚತುಷ್ಟಯೇ ಅಂಗಿನಃ ಏವ ಶ್ಲೋಕಶ್ಲೋಕ್ಯತ್ವಾತ್. ಅನ್ನಮಯಾದಿ 4 ಪ್ರಕರಣದಲ್ಲಿಯೂ ಕೂಡ ಶ್ಲೋಕದಿಂದ ಸ್ತೋತ್ರ ಪಡುವವನು ಅಂಗಿಯೇ ಆಗಿದ್ದಾನೆ. ಆದ್ದರಿಂದ ಅತ್ರ ಚ ಆನಂದಮಯ ಪ್ರಕರಣೇಪಿ, 5ನೇದು ಆನಂದಮಯ ಪ್ರಕರಣ. ಇಲ್ಲಿ ಶ್ಲೋಕ ಯಾರಾಗಬೇಕು? ಏನು ತುಂಡು ತುಂಡು ಮಾಡಾಕ್ತೀರಾ? ಅಲ್ಲ, ಅಲ್ಲಿ ಶ್ರುತಿ ಇರೋದು ಅನ್ನಮಯನ ಒಳಗಡೆ ಪ್ರಾಣಮಯ, ಪ್ರಾಣಮಯನ ಒಳಗಡೆ ಮನೋಮಯ, ಮನೋಮಯನ ಒಳಗಡೆ ವಿಜ್ಞಾನಮಯ, ವಿಜ್ಞಾನಮಯನ ಒಳಗಡೆ ಆನಂದಮಯ ಅಂತ. ಹೀಗೆ ಪರಮಾತ್ಮ ತನ್ನ ಒಳಗಡೆ ತಾನೇ ಇದ್ದಾನೆ, ತನ್ನಲ್ಲಿ ತಾನೇ ಒಳಗಡೆ ಇರ್ತಾನೆ. ಅನ್ಯೋಂತರಾತ್ಮ ಪ್ರಾಣಮಯ, ಅದು ವಿಶೇಷದಿಂದ ಕೊಡಿಸೋದು ಭಗವಂತನ ರೂಪ. ಈಗ ಅನ್ನಮಯ ಅನಿರುದ್ಧನ ಒಳಗಡೆ ಪ್ರಾಣಮಯ ಪ್ರದ್ಯುಮ್ನ ಇದ್ದಾನೆ. ಹಾಗಾದರೆ ಅನ್ನಮಯನ ಒಳಗಡೆ ಪ್ರಾಣಮಯ ಪ್ರದ್ಯುಮ್ನ ಇದ್ದಾನೆ ಅಂತಂದರೆ ಅನಿರುದ್ಧನ ಒಳಗೆ ಪ್ರದ್ಯುಮ್ನ ಇದ್ದಂತೆ ಆಯಿತು. ಅನಿರುದ್ಧ ಬೇರೆ ಪ್ರದ್ಯುಮ್ನ ಬೇರೆ ಆಗಬೇಕಲ್ಲ. ಮನೆ ಒಳಗಡೆ ನಾನಿದ್ದರೆ ನಾನು ಬೇರೆ, ಮನೆ ಬೇರೆ. ಹಾಗೆ ಪ್ರದ್ಯುಮ್ನ ಅವನು ಅನಿರುದ್ಧನ ಒಳಗಡೆ ಇದ್ದಾನೆ, ಪ್ರದ್ಯುಮ್ನ ಬೇರೆ ಅನಿರುದ್ಧ ಬೇರೆ ಆಗಬೇಕಲ್ಲ ಅಂತಂದರೆ ಅದಕ್ಕೆ ವಿಶೇಷ ಅಭೇದೇಪಿ ಭೇದ ಕಾರ್ಯಕಾರಿಯಾದಂತಹ ವಿಶೇಷ ಇದೆ ಅಂತ. ಸಕ್ಕರೆ ಸಿಹಿ ಅಂತ ಎರಡನ್ನು ಹೇಳ್ತೇವೆ. ಸಕ್ಕರೆಯಲ್ಲಿ ಸಿಹಿ ಅಂತ ಹೇಳ್ತೀರ. ಸಕ್ಕರೆಯಲ್ಲಿ ಸಿಹಿ, ಸಕ್ಕರೆಯಲ್ಲಿ ಸಿಹಿ ಹೇಗೋ ಹಾಗೆ ಅನಿರುದ್ಧನಲ್ಲಿ ಪ್ರದ್ಯುಮ್ನ ಅಂತ ವ್ಯವಹಾರ, ವಿಶೇಷದಿಂದ ವ್ಯವಹಾರ. ಹೌದು, ಅಲ್ಲಿದೆ. ಅದರಿಂದ ಆನಂದಮಯ ಪ್ರಕರಣೇಪಿ ಶ್ಲೋಕಿ ಅಂಗೀಯೇವ, ಅಂದರೆ ಶ್ಲೋಕದಿಂದ ಸ್ತೋತ್ರ ಮಾಡಲ್ಪಡ್ತಕ್ಕಂಥವನು 4 ಪ್ರಕರಣದಲ್ಲಿ ಅಂಗಿ. ಆದ್ದರಿಂದ ಇಲ್ಲೂ ಕೂಡ ಅಂಗಿಯೇ ಆಗಬೇಕು. ನತೋ ಅವಯವ, ಅವ್ರು ಹೇಳುವ ರೀತಿಯಲ್ಲಿ ಶ್ಲೋಕದಿಂದ ಸ್ತೋತ್ರ ಮಾಡಲ್ಪಡ್ತಕ್ಕಂಥವನು ಪುಚ್ಛ ಬ್ರಹ್ಮ ಅವಯವ ಅಂತ ಹೇಳೋದು ಸರಿಯಲ್ಲ.
ಹೌದು. ಪುಚ್ಛ ಅಂತಲ್ಲ, ಪುಚ್ಛ ಶಬ್ದದ ಜೊತೆಯಲ್ಲಿ ಬ್ರಹ್ಮ ಶಬ್ದ ಇದೆ. ಅದೇ ಎಲ್ಲ ಕಡೆಯಲ್ಲೂ ಕೂಡ ಅದೇ ಪುಚ್ಛ ಅಂತಿದೆಯಲ್ಲ. ಪುಚ್ಛ ಅಂದ್ರೇನು? ಪಾದ ಅಂತ ಅರ್ಥ. ಪುಚ್ಛ ಅಂದರೆ ಕೊನೆಯ ಭಾಗ. ಹಾಂ, ಅದು ಅವಯವ. ಅಲ್ಲೇ ಬ್ರಹ್ಮ ಶಬ್ದ ಇರೋದು. ಬ್ರಹ್ಮ ಪುಚ್ಛಂ ಅಂತ, ಪ್ರತಿಷ್ಠಾ ಅಂತ. ಪುಚ್ಛಂ ಅದೇ ಪ್ರತಿಷ್ಠಾ, ಅದೇ ಬ್ರಹ್ಮ ಅಂತ ಅರ್ಥ. ಅದು ಅವಯವ ಅವ್ರು ಹೇಳ್ತಕ್ಕಂಥದ್ದು. ಪ್ರಾಯಪಾಠ ವಿರೋಧಾತ್. ಯಾಕೆ ಈ ರೀತಿ ಅರ್ಥ ಮಾಡಬಾರ್ದು? ಪುಚ್ಛವನ್ನು ಮಾತ್ರ ಶ್ಲೋಕದಿಂದ ಪ್ರತಿಪಾದ್ಯನಾದವನು ಈ ಅವಯವ ಆಗಿರ್ತಕ್ಕಂತಹ ಪುಚ್ಛ ಬ್ರಹ್ಮ ಅಂತ ಹೇಳೋದು ಸರಿಯಲ್ಲ. ಯಾಕೆ? ಪ್ರಾಯಪಾಠ ವಿರೋಧ. 4 ಕಡೆಯಲ್ಲಿ ಅವಯವಿಯಾದವನು ಶ್ಲೋಕದಿಂದ ಪ್ರತಿಪಾದ್ಯನಾಗಿದ್ದಾನೆ ಅಂತ ಹೇಳಿದ್ದಾರೆ. 5ನೇ ಕಡೆಯಲ್ಲಿ ಅಂಗಿ ಅಲ್ಲ, ಅಂಗ ಅದು ಶ್ಲೋಕ ಪ್ರತಿಪಾದ್ಯ ಅಂತ ಹೇಳಿದ್ರೆ ವಿರೋಧ ಬರುತ್ತೆ. ಪ್ರಾಯಪಾಠ ವಿರೋಧ. ಪಾದ ಏನು? ಎಲ್ಲ ಕಡೆಯಲ್ಲೂ ಕೂಡ ಪ್ರಾರಂಭ ಆದದ್ದೇ ಹೀಗೆ. ಏನು? ಅಯಮೇವ ಶಿರಃ, ಅಯಂ ದಕ್ಷಿಣ ಪಕ್ಷ, ಅಯಂ ಉತ್ತರ ಪಕ್ಷ, ಅಯಂ ಆತ್ಮ, ಇದಂ ಪುಚ್ಛಂ ಪ್ರತಿಷ್ಠಾ ಅಂತ ಹೇಳಿದ್ದು ಅನ್ನಮಯ ಪ್ರಕರಣದಲ್ಲಿ. ಹೀಗೆ ಹೇಳಿದ್ದು. ಆಮೇಲೆ ಪ್ರಾಣಮಯ ಪ್ರಕರಣದಲ್ಲಿ ಅನ್ನಮಯನ ಒಳಗಡೆ ಇರತಕ್ಕಂಥದ್ದನ್ನು ಇದಮ್ ಅಂತ ಹೇಳಿದ್ದಾರೆ. ಇಲ್ಲೂ ಕೂಡ ಇದಮ್ ಅಂತ ಹೇಳಿದ್ರು. ಅಯಮೇ ವಶಿರ, ಇದಮೇ ವಶಿರಃ ಅಂತ. ಇದು ತಲೆ ಅಂದರೆ ಇದು ಅನಿರುದ್ಧನ ತಲೆ ಅಲ್ಲ. ಇದು ಅನಿರುದ್ಧನ ತಲೆನಾ? ಮತ್ತು ಯಾರ ತಲೆ ಇದು? ಇದು ನನ್ನ ತಲೆ. ಮತ್ತು ಅನಿರುದ್ಧನ ತಲೆ ಆಗೋದು ಹೇಗೆ? ನನ್ನ ತಲೆಯ ಒಳಗಡೆ ಅನಿರುದ್ಧನ ತಲೆ ಇದೆ ಅಂತ ಅರ್ಥ ಮಾಡಿದ್ದು. ಆದ್ದರಿಂದ ಅಲ್ಲಿ ಪ್ರಾರಂಭದಲ್ಲಿ ಇರೋದು ಇದಂ ಪುಚ್ಛಂ ಪ್ರತಿಷ್ಠಾ ಅಂತ. ಈ ಪುಚ್ಛ ಅಂದ್ರೇನು? ಕೊನೆಯ ಭಾಗ ಅಂತ ಅರ್ಥ. ಪುಚ್ಛ ಅಂದರೆ ಕೊನೆಯ ಭಾಗ. ಶರೀರದ ಕೊನೆಯ ಭಾಗ ಯಾವುದು? ಕಾಲು. ಅದೇ ಪ್ರತಿಷ್ಠೆ. ಹಾಂ ಹಾಂ, ಏನು ಬರುತ್ತೆ? ಮಂಗಳಾಚರಣೆಯಲ್ಲಿ, ಮಂಗಳಾಚರಣೆ ಸಂಧಿಯಲ್ಲಿ. ಸೋಯಂ ಅಂಗಿನ್ಯೇವ ನ್ಯಾಯಪ್ರಾಪ್ತೋಪಿ ಶ್ಲೋಕಃ ಯದಿ ಬ್ರಹ್ಮಶಬ್ದಶಕ್ತಿಯ ಪುಚ್ಛೇ ಶ್ರುತ ಬ್ರಹ್ಮಶಬ್ದ ಶಕ್ತಿಯ ಅಪಕೃಷ್ಯತೆ ಪುಚ್ಛವಿಷಯತೆಯ ಯೋಜ್ಯತೆ ಅಂತ. ತರ್ಹಿ ಏಕಸ್ಯ ಪುಚ್ಛೇ ಶ್ರೂಯಮಾಣ ಏಕಬ್ರಹ್ಮಶಬ್ದಸ್ಯ ದ್ವಯೋಃ ಅಂಗಿವಿಷಯಕ ಮಂತ್ರೇ ಶ್ರೂಯಮಾಣ ಬ್ರಹ್ಮಶಬ್ದಯೋಃ ಅಂಗಿನಿ ಆನಂದಮಯೇ ಬ್ರಹ್ಮಣಃ ಆನಂದಮಯಸ್ಯ ಪುಚ್ಛಮಿತಿ ತತ್ಪುರುಷ ಸಮಾಸೇನ ಸೋಯಂ ಆನಂದಮಯಃ ಬ್ರಹ್ಮ ತಸ್ಯ ಪುಚ್ಛಮಿತಿ ವಾ ಅಪಕರ್ಷಃ ಅಪಕರ್ಷಣಮೇವ ಸ್ಯಾತ್. ಈಗ ಅವರು ಮಾಡಿದ್ದು ಅರ್ಥ ಅಪಕರ್ಷ ಆಗುತ್ತೆ, ಸೆಳೆದಂತೆ ಆಗುತ್ತೆ. ಯಾಕೆ ಅಂತಂದರೆ ಅಂಗಿನ್ಯೇವ ನ್ಯಾಯಪ್ರಾಪ್ತ. ಈಗ ತದಪ್ಯೇಷ ಶ್ಲೋಕೋ ಭವತಿ ಎಂಬತಕ್ಕಂತಹ ಎಲ್ಲ ಕಡೆಯಲ್ಲಿಯೂ ಈ ಮಂತ್ರ ಪ್ರಮಾಣ ಯಾರ ವಿಷಯಲ್ಲಿ ಹೇಳಿದ್ದಾರೆ? ಅಂಗಿಯ ವಿಷಯಲ್ಲಿ ಹೇಳಿದ್ದಾರೆ. ಹಾಗಾದರೆ 4ನೇ ಪ್ರಕರಣದ 4 ಪ್ರಕರಣದ ಹೇಳಿದ್ದೆ ಅದು. ಈಗ 5ನೇ ಪ್ರಕರಣ. 5ನೇ ಪ್ರಕರಣದಲ್ಲಿ ಏನು ಹೇಳಬೇಕು? ಅಂಗಿನಲ್ಲೇ ಹೇಳಬೇಕು. ಅದು ನ್ಯಾಯಪ್ರಾಪ್ತವಾದದ್ದು. ಆದರೆ ಅವರೇ ಹೇಳ್ತಾರೆ ಅಂಗದಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ನ್ಯಾಯಪ್ರಾಪ್ತೋಪಿ ಶ್ಲೋಕ ಯದಿ, ಒಂದು ವೇಳೆ ಬ್ರಹ್ಮಶಬ್ದ ಶಕ್ತಿಯ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತ ಬ್ರಹ್ಮಶಬ್ದ ಇದೆ, ಅದರ ಬಲದಿಂದಾಗಿ ಪುಚ್ಛೇ ಶ್ರುತ ಬ್ರಹ್ಮಶಬ್ದ ಶಕ್ತಿಯ ಅಪಕೃಷ್ಯತೆ, ಪುಚ್ಛನ ಜೊತೆಯಲ್ಲಿ ಬ್ರಹ್ಮಶಬ್ದ ಹೇಳಿದ್ದಾರೆ. ಆದ್ದರಿಂದಾಗಿ ಈ ಶ್ಲೋಕ ಎಂಬತಕ್ಕಂಥದ್ದು ಪುಚ್ಛ ಬ್ರಹ್ಮನನ್ನು ಹೇಳ್ತಾ ಇದೆ ಎಂಬುದಾಗಿ 2 ಬಾರಿ ಇದೆ. ಆ 2 ಬಾರಿ ಹೇಳ್ತಕ್ಕಂಥದ್ದನ್ನು ಕೂಡ ಪುಚ್ಛ ಬ್ರಹ್ಮನನ್ನು ಹೇಳ್ತಾ ಇದೆ ಎಂಬುದಾಗಿ ಹೇಳಿದರೆ ಪುಚ್ಛ ವಿಷಯತೆಯ ಯೋಜ್ಯತೆ. ಆಗ ತರ್ಹಿ ಏಕಸ್ಯ ಪುಚ್ಛೇ ಶ್ರೂಯಮಾಣ ಏಕಬ್ರಹ್ಮಶಬ್ದಸ್ಯ, ಏಕಸ್ಯ ಅಂದರೆ ಏನರ್ಥ? ಪುಚ್ಛದಲ್ಲಿ ತಿಳಿದು ಬರತಕ್ಕಂತಹ ಬ್ರಹ್ಮಶಬ್ದ ಅದು ಮಂತ್ರದಲ್ಲಿ ಆಗಬೇಕಾದ್ರೆ ದ್ವಯೋಃ ಅಂಗಿ ವಿಷಯಕ್ಕೆ ಮಂತ್ರೇ ಶ್ರೂಯಮಾಣ ಬ್ರಹ್ಮಶಬ್ದಯೋ. ಎಲ್ಲ ಕಡೆಯಲ್ಲಿಯೂ ಶ್ಲೋಕದಲ್ಲಿ ಪ್ರತಿಪಾದ್ಯವಾದದ್ದು ಅಂಗಿ ಅಂತ. ಹಾಗಾದರೆ ಅಂಗಿಯಲ್ಲಿ 2 ಬಾರಿ ಬ್ರಹ್ಮಶಬ್ದ ಎಂಬತಕ್ಕಂಥದ್ದು ಕೇಳಿ ಬರ್ತಾ ಇದೆ, ತಿಳಿದು ಬರ್ತಾ ಇದೆ. ಅಂತಹ ಅಂಗಿನಿಯಲ್ಲಿ ಅಂದರೆ ಆನಂದಮಯನಲ್ಲಿ ಬ್ರಹ್ಮಣಃ ಆನಂದಮಯಸ್ಯ ಪುಚ್ಛಂ ಇತಿ, ಆನಂದಮಯನ ಪುಚ್ಛ ಬ್ರಹ್ಮ ಎಂಬುದಾಗಿ ತತ್ಪುರುಷ ಸಮಾಸ ಮಾಡಬೇಕತೆ. ತಸ್ಯ ಪುಚ್ಛಂ,
ತಸ್ಯ ಅಂದರೆ ಆನಂದಮಯಸ್ಯ ಪುಚ್ಛಂ ಬ್ರಹ್ಮ ಅಂತ ಈ ರೀತಿ ಅರ್ಥ ಮಾಡಬೇಕಾಗುತ್ತೆ. ಬ್ರಹ್ಮಣ ಪುಚ್ಛ ಅಲ್ಲ, ಬ್ರಹ್ಮ ಪುಚ್ಛ, ಬ್ರಹ್ಮಣ ಪುಚ್ಛ ಅಲ್ಲ. ಬ್ರಹ್ಮ ಪುಚ್ಛಂ. ಕಸ್ಯ ಪುಚ್ಛಂ? ಕಸ್ಯ ಪುಚ್ಛಂ? ಕಸ್ಯ ಪುಚ್ಛಂ? ಪುಚ್ಛ ಬ್ರಹ್ಮ ಸರಿ. ಯಾವುದರ ಪುಚ್ಛ ಬ್ರಹ್ಮ? ಆನಂದಮಯನ ಪುಚ್ಛ ಬ್ರಹ್ಮ ಅಂತ ಅವ್ರು ಹೇಳೋದು. ಪುಚ್ಛನೇ ಬ್ರಹ್ಮ. ಯಾರ ಪುಚ್ಛ? ಆನಂದಮಯನ ಪುಚ್ಛ. ಆನಂದಮಯ ಬ್ರಹ್ಮ ಅಲ್ಲ. ಪುಚ್ಛವನ್ನೇ ಬ್ರಹ್ಮ ಅಂತ ಹೇಳ್ತಾರೆ. ಪುಚ್ಛ ಬ್ರಹ್ಮ ಅಂದ್ರೇನು? ಪುಚ್ಛ ಬ್ರಹ್ಮ ಅಂದ್ರೇನು? ಪುಚ್ಛ ಬ್ರಹ್ಮನ್ ತಗೋತಾರ ಅಂದ್ರೆ ಏನರ್ಥ? ಪುಚ್ಛವನ್ನೇ ಬ್ರಹ್ಮ ಅಂತ ಹೇಳ್ತಾರೆ. ಆನಂದಮಯನ ಪುಚ್ಛ ಅದನ್ನು ಬ್ರಹ್ಮ ಅಂತ ಹೇಳ್ತಾರೆ. ಹಾಂ, ಅದೇ ಪುಚ್ಛನನ್ನು ಬ್ರಹ್ಮ ಅಂತ ಹೇಳೋದು. ನೀವೇನು ಶಬ್ದ ಆ ಕಡೆ ಈ ಕಡೆ ಹೇಳ್ತಿದ್ರಿ? ಏನು ಬ್ರಹ್ಮಪುಚ್ಛ ಅಂದರೂ ಪುಚ್ಛ ಬ್ರಹ್ಮ ಅಂದರೂ ಒಂದೇನೆ. ಪುಚ್ಛವೇ ಬ್ರಹ್ಮ, ಬ್ರಹ್ಮನೇ ಪುಚ್ಛ. ಶಬ್ದ ಆ ಕಡೆ ಈ ಕಡೆ ಮಾಡಿದ್ದೀವಿ, ಅರ್ಥ ಏನು ವ್ಯತ್ಯಾಸ ಇಲ್ಲ. ಅವ್ರು ಹೇಳೋದು ಪುಚ್ಛವೇ ಬ್ರಹ್ಮ. ಯಾವ ಪುಚ್ಛ? ಆನಂದಮಯನ ಪುಚ್ಛ. ಅವನು ಬ್ರಹ್ಮ, ಆನಂದಮಯ ಬ್ರಹ್ಮ ಅಲ್ಲ ಅಂತ. ಅದು ಹನುಮಂತ ದೇವರ ಪುಚ್ಛವನ್ನು ಭೀಮಸೇನ ದೇವರು ಸೌಗಂಧಿಕ ಪುಷ್ಪ ತರಬೇಕಾದ್ರೆ ಅವಾಗ ಎತ್ತಲಿಕ್ಕೆ ಹೋದರು, ಆಗಲಿಲ್ಲ ಅಂಥೇಳಿ ನಾಟಕ ಮಾಡಿದ್ರು ಅಂತ. ಆ ಪುಚ್ಛ ಬೇರೆ, ಅದು ಬಾಲ ಅಂತಲೇ ಅರ್ಥ. ಹೌದು, ಅದೇ ಈ ಶರೀರದ ಬಾಲ ಕಾಲು. ಶರೀರದ ಬಾಲ ಕಾಲು ಅಷ್ಟು. ಹಾವಿನ ಹೆಡೆ ತಲೆ ಅಂತೀರ, ಹಾಗೆ ಮನುಷ್ಯನ ಹೆಡೆ ತಲೆ. ಆಯಿತಾ? ಹಾವಿನ ಪುಚ್ಛ ಬಾಲ, ಮನುಷ್ಯನ ಪುಚ್ಛ ಕಾಲು. ಅಷ್ಟು. ನೀವು ಹಾವಿನಂತೆ ಮಲ್ಕೊಳ್ರಿ, ಅವಾಗ ನಿಮ್ಮ ಕಾಲು ಪುಚ್ಛ ಆಗುತ್ತೆ. ತಲೆಯನ್ನು ತಲೆ ಅಂತಲೇ ಹೇಳೋದು. ತಲೆನ ಕಾಲು ಅಂತ ಯಾರು ಹೇಳಲ್ಲ, ಪುಚ್ಛ ಅಂತ ಹೇಳಲ್ಲ. ತಲೆಯನ್ನು ಪುಚ್ಛ ಅಂತ ಹೇಳಲ್ಲ. ಹಾಂ, ಕಾಲನ್ನೇ ಪುಚ್ಛ ಅಂತ ಹೇಳೋದು. ಹಾಂ, ಯಾಕೆ ಯಾಕೆ? ಅದೇ ಯಾವ ಶಬ್ದದಿಂದ ಹೇಳ್ತಾ ಇದ್ದೀರಾ? ಯಾವ ಶಬ್ದದಿಂದ ಹಾಗೆ ಅಂತ ಹೇಳ್ತಿದ್ದೀರಾ? ಅಲ್ಲ, ಇಲ್ಲಿ ಬಂದಿದ್ದೀಗ ಆನಂದಮಯನನ್ನು ಬ್ರಹ್ಮ ಅಂತ ಹೇಳಬೇಕು, ಆನಂದಮಯನ ಪುಚ್ಛವನ್ನು ಬ್ರಹ್ಮ ಅಂತ ಹೇಳಬೇಕು ಅಂತ ಇಷ್ಟು ವಿರೋಧ. ನಾವು ಆನಂದಮಯನ ಪುಚ್ಛ, ಆನಂದಮಯ ಎಲ್ಲ ಬ್ರಹ್ಮನೇ. ಅವರು ಆನಂದಮಯ ಬೇರೆ, ಅವನು ಪುಚ್ಛ ಬ್ರಹ್ಮ ಅಂತ ಹೇಳ್ತಾರೆ. ನಮ್ಮಲ್ಲಿ ಅಂಗಾಂಗಿಗಳಿಗೆ ಅಂಗಾಂಗಿತ್ವೇನ ಭಗವಾನ್ ಕ್ರೀಡತೆ ಪುರುಷೋತ್ತಮ ಅಂದ ಅವಯವಿ ಎಲ್ಲವೂ ಕೂಡ ಆನಂದಮಯವೇ. ಆನಂದಮಯ ಬ್ರಹ್ಮ, ಆನಂದಮಯನ ಪುಚ್ಛ ಅದು ಬ್ರಹ್ಮವೇ, ಅದು ಆನಂದಮಯವೇ. ಹಾಂ, ಅಲ್ಲ ಅವ್ರ ಮತ ಪ್ರಕಾರ ಆದರೆ ಆನಂದಮಯ ಬೇರೆ ಕೋಶ, ಅದರ ಪುಚ್ಛ ಬ್ರಹ್ಮ ಅಂತ ಅವ್ರು ಹೇಳ್ತಾರೆ. ಅದು ಸರಿಯಲ್ಲ ಅಂತ ಹೇಳ್ತಾರೆ. ಸೋಯಂ ಆನಂದಮಯ ಬ್ರಹ್ಮ ತಸ್ಯ ಪುಚ್ಛಮಿತಿ ವಾ ಅಪಕರ್ಷಃ ಅಪಕರ್ಷಣಂ ಏವ ಸ್ಯಾತ್. ಅದರಿಂದ ತತ್ಪುರುಷ ಸಮಾಸ ಇಟ್ಕೊಂಡ್ರೆ ಆ ಆನಂದಮಯ ಬ್ರಹ್ಮ ಅವನ ಪುಚ್ಛ ಎಂಬುದಾಗಿ ಅಪಕರ್ಷ ಮಾಡಬೇಕಾಗತ್ತೆ. ಆನಂದಮಯಸ್ಯ ಪುಚ್ಛಂ ಬ್ರಹ್ಮ ಅಂತ, ಆನಂದಮಯನ ಪುಚ್ಛ ಬ್ರಹ್ಮ ಅಂತ ಹೇಳಬೇಕಾಗುತ್ತೆ ಅಂತ. ಆನಂದಮಯಸ್ಯ ಪುಚ್ಛಂ ಬ್ರಹ್ಮ ಅಂತ. ಏನು? ಹಾಂ, ಅದೇ ಬ್ರಹ್ಮಪುಚ್ಛಂ ಎಂಬಲ್ಲಿ ಎರಡು ಹೇಳ್ತಾ ಇದ್ದಾರೆ. ಬ್ರಹ್ಮಪುಚ್ಛಂ ಎಂಬಲ್ಲಿ ತದಪ್ಯೇಷ ಶ್ಲೋಕೋ ಭವತಿ ಅಂತ ಹೇಳಿದ್ದು. ಹಾಗಾದರೆ ತದಪ್ಯೇಷ ಶ್ಲೋಕೋ ಭವತಿ ಎಂಬಲ್ಲಿ ಎರಡು ಬಾರಿ ಬ್ರಹ್ಮ ಶಬ್ದ ಇದೆ. ಅದನ್ನು ಬ್ರಹ್ಮಪುಚ್ಛಂ ಎಂಬಲ್ಲಿರ್ತಕ್ಕಂತಹ ಪುಚ್ಛ ಬ್ರಹ್ಮನಲ್ಲಿಗೆ ಅವಯವದಲ್ಲಿ ನೀವು ಅಪಕರ್ಷ ಮಾಡದಂತೆ ಆಯಿತು ಅಂತ ಅರ್ಥ. ಅಥವಾ ಆನಂದಮಯಸ್ಯ ಪುಚ್ಛಂ ಬ್ರಹ್ಮ ಅಂತ, ಹಾಂ, ಅದು ಮಾಡಿಕೊಂಡು ಆನಂದಮಯನ ಪುಚ್ಛ ಬ್ರಹ್ಮ ಅಂತ ಅಪಕರ್ಷಣ ಮಾಡಬೇಕಾಗುತ್ತೆ.
ಕಿಂ ತತ್ಪುಚ್ಛಂ ಇತಿ ಶಂಕಾಯಾಸ್ತು ಮೋದ ಪ್ರಮೋದ ಸಮಾನ ಯೋಗಕ್ಷೇಮತೆಯ ಸುಖವಿಶೇಷವಾಚಕ ಮುತ್ಪದಂ ಅಧ್ಯಾಕೃತ್ಯ ಮುದಮೇವ ಪುಚ್ಛಮಿತ್ಯುತ್ತರಂ ದಾತವ್ಯಂ ಅಸ್ಮದುಕ್ತಮೇವ ಅಪಕರ್ಷಣಂ ನ್ಯಾಯಮಿತ್ಯಾಹ ದ್ವಯೋರಿತಿ ಅಂತ. ಆಮೇಲೆ ಆ ಕಿಂ ತತ್ಪುಚ್ಛಂ, ಆ ಪುಚ್ಛ ಅಂದರೆ ಯಾವುದು? ಪುಚ್ಛ ಬ್ರಹ್ಮ ಸರಿ, ಪುಚ್ಛ ಯಾವುದು? ಅಲ್ಲಿ ನೋಡಿ, ಆನಂದಮಯ ಪ್ರಕರಣದಲ್ಲಿ ಬಂದಿರತಕ್ಕಂಥದ್ದು ಮೋದೋ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷ ಆನಂದ ಆತ್ಮ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತ ಹೇಳಿದ್ರಿ. ಆ ಪುಚ್ಛ ಎಂಬತಕ್ಕಂಥದ್ದು ಇದೆಯಲ್ಲ, ಅದು ಬ್ರಹ್ಮ ಅಂತ ಹೇಳಿದ್ರಿ. ಹಾಗಾದರೆ ಅದು ಎಂಥ ಸ್ವರೂಪ? ಅದಕ್ಕೊಂದು ಸ್ವರೂಪ ಹೇಳಬೇಕಲ್ಲ. ಅಲ್ಲಿ ಹೇಳಿದ್ಬೇಕಾದ್ರೆ ಮುತು ಪ್ರಮೋದ ಇದೆಲ್ಲವೂ ಕೂಡ ಹೇಳಿದ್ದೀರ, ಆನಂದ ಅಂತ. ಹಾಗಾದರೆ ಪುಚ್ಛ ಎಂಥದ್ದು? ಅದಕ್ಕೆ ಪುನಃ ಹಿಂದೆ ಹೇಳಿರ್ತಕ್ಕಂಥ ಮುತು ಎಂಬತಕ್ಕಂಥ ಪದದಿಂದ ಹೇಳಿರ್ತಕ್ಕಂಥ ಅಪಕರ್ಷ ಮಾಡಬೇಕಾಗುತ್ತೆ. ಪುಚ್ಛದ ಸ್ವರೂಪವನ್ನು ಹೇಳಿಲ್ಲ. ಆ ಪುಚ್ಛ ಸ್ವರೂಪ ಏನು ಅಂತ ಹೇಳಿದಾಗ ಪ್ರಶ್ನೆ ಬಂದಾಗ ಅದಕ್ಕೆ ಹಿಂದೆ ಬಂದಿದ್ದನ್ನು ಪುನಃ ನೀವು ಅಪಕರ್ಷ ಮಾಡಬೇಕಾಗುತ್ತೆ ಅಂತ. ಇದು ಒಂದು ಅಪಕರ್ಷ. ಕಿಂ ತತ್ಪುಚ್ಛಂ ಇತಿ ಶಂಕಾಯಾಸ್ತು, ಆ ಪುಚ್ಛ ಎಂಥದ್ದು ಅಂತ ಪ್ರಶ್ನೆ ಮಾಡಿದ್ರೆ ಆವಾಗ ಮೋದ ಪ್ರಮೋದ ಸಮಾನ ಯೋಗಕ್ಷೇಮತೆಯ, ಮೋದ ಪ್ರಮೋದ ಅದರ ಜೊತೆಯಲ್ಲಿ ಹೇಳಿದ್ದಾರೆ. ಸುಖ ವಿಶೇಷವಾಚಕ ಮುತ್ಪದಂ ಅಧ್ಯಾಕೃತ್ಯ, ಸುಖ ವಿಶೇಷವನ್ನು ಹೇಳ್ತಕ್ಕಂಥ ಮುತು ಎಂಬತಕ್ಕಂಥ ಪದವನ್ನು ಇಟ್ಟುಕೊಂಡು ಮುದೇವ ಪುಚ್ಛಂ ಅಂತ, ಮುತು ಎಂಬತಕ್ಕಂಥದ್ದೇ ಪುಚ್ಛ ಅಂತ ಉತ್ತರವನ್ನು ಕೊಡಬೇಕು. ಆದರೆ ಅಸ್ಮದುಕ್ತಮೇವ ಅಪಕರ್ಷಣಂ ನ್ಯಾಯಂ, ನಾವು ಹೇಳ್ತಕ್ಕಂತಹ ಅಪಕರ್ಷಣ ಎಂಬತಕ್ಕಂಥದ್ದು ಅದು ನ್ಯಾಯೋಪೇತ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ದ್ವಯೋರಿತಿ ಏಕಸ್ಮಾದ್ವಯೋ ಶಕ್ತಿ ಮಹತಿ ಇತಿ ಏಕೋ ನ್ಯಾಯ, ಒಂದಕ್ಕಿಂತ ಎರಡರ ಶಕ್ತಿ ಬಲಿಷ್ಠವಾದದ್ದು ಎಂಬತಕ್ಕಂಥದ್ದು ನ್ಯಾಯ ಸಿದ್ಧವಾಗಿದೆ. ಏನು ಆನಂದವೇ, ಆನಂದದಲ್ಲಿ ವೈವಿಧ್ಯ ಇದೆ. ವ್ರತಕಾಲದ ಸ್ವೀಟು ಊಟ ಮಾಡಿದ್ದು ಅದು ಮೋದ, ವ್ರತ ಇಲ್ಲದೇ ಇದ್ದಾಗ ಊಟ ಮಾಡಿದ್ದು ಪ್ರಮೋದ. ವ್ರತ ಅದೇ ಹೇಳಿದ್ದು, ಹೊಟ್ಟೆ ತುಂಬಿತು ತೃಪ್ತಿ ಆಯಿತು ಮೋದ, ಹೌದು. ಆದರೆ ಆಸ್ವಾದನೆ ಮಾಡಲಿಕ್ಕಾಗಲಿಲ್ಲ, ದಿವಸ ಒಂದೇ ರುಚಿ, ನಾಲ್ಗೆ ಕೆಟ್ಟೋಗಿದೆ ಅಂತ. ಹಾಗಾದರೆ ಅದೇ ಅವ್ರತದ್ದಿತ್ತು ಅಂತಾದರೆ, ವ್ರತ ಇಲ್ಲ ಅಂತಾದರೆ ಅವಾಗ ಪ್ರಮೋದ. ಹೀಗೆ ವಿಷಯಗಳಿಂದ ವ್ಯತ್ಯಾಸದಿಂದ ಆನಂದದಲ್ಲಿ ವ್ಯತ್ಯಾಸ ಇದೆ. ಅದೇ ಮೋದ ಪ್ರಮೋದ. ಆನಂದ ಆನಂದವೇ, ಆನಂದದ ವೈವಿಧ್ಯ ಬೇರೆ ಬೇರೆ. ಆನಂದ ಪ್ರಭೇದ. ಸ್ವೀಟ್ ತಿಂದರೂ ಸಂತೋಷ ಆಗುತ್ತೆ, ಖಾರ ತಿಂದರೂ ಸಂತೋಷ ಆಗುತ್ತೆ, ಆದರೆ ಆನಂದ ಬೇರೆ ಬೇರೆ. ಸ್ವೀಟಿನಿಂದ ಆದಂಥ ಆನಂದ, ಆಮೇಲೆ ಖಾರದಿಂದ ಆದ ಆನಂದ, ಅದು ಬೇರೆ, ಅದು ವೈವಿಧ್ಯ. ಅದೇ ಆ ಪುಚ್ಛ ಎಂಬತಕ್ಕಂಥದ್ದು ಕೂಡ ಅದು ಆನಂದ ರೂಪ ಆಗಬೇಕು. ಅದು ಎಂಥ ಆನಂದ ರೂಪ? ಮುತು ಎಂಬತಕ್ಕಂಥ ಆನಂದ ರೂಪ ಅಂತ ಅಲ್ಲಿಲ್ಲ ಶಬ್ದ, ಅದನ್ನು ಇಟ್ಕೊಳ್ಬೇಕು. ಎಲ್ಲವನ್ನೂ ಸುಖ ಅಂತ ಹೇಳಿರೋದ್ರಿಂದ ಪುಚ್ಛವನ್ನು ಸುಖ ಅಂತ ಹೇಳಬೇಕು. ಪುಚ್ಛನ ಯಾವುದನ್ನು ಸುಖ, ಎಂಥ ಸುಖ ಅಂತ ಹೇಳಬೇಕು ಅಂತಂದರೆ, ನಮ್ಮತ ಪ್ರಕಾರ ನಾವು ಬ್ರಹ್ಮಾನಂದ ಅಂತೇವಲ್ಲ, ಅದೇ ನಮ್ಮತ ಪ್ರಕಾರ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತಂದರೆ ಅಲ್ಲಿ ಅದೇ ಅಲ್ಲಿ ಅವ್ರ ಮತ ಪ್ರಕಾರ ಪುಚ್ಛವನ್ನೇ ಬ್ರಹ್ಮ ಅಂತ ಹೇಳಿದ್ರಿಂದ ಪುಚ್ಛ ಎಂಥ ಆನಂದ ರೂಪ ಅಂತ ಹೇಳಬೇಕಾಗುತ್ತೆ. ಅದಕ್ಕೆ ಮುತು ಎಂಬತಕ್ಕಂತಹ ಆನಂದ ರೂಪ ಅಂತ ಹೇಳಬೇಕಾಗುತ್ತೆ. ಲೋಕದಲ್ಲಿ ಏನು ಇಲ್ಲಲ್ಲ. ಈಗ ದೇವರಲ್ಲಿ ಒಂದೇ ಆನಂದ ಇರೋದು, ಒಂದೊಂದು ಆನಂದ ಇದೆಯೋ? ಇಲ್ಲಿ ನಾನು ಹೇಳ್ತಾ ಇರೋದು ಒಂದೇ ಆನಂದವೋ ಒಂದೊಂದು ಆನಂದ ಇದೆಯೋ? ನಾನು ಅದನ್ನೇ ಹೇಳಿದ್ದು, ಕಾಫಿ ಕುಡಿದ್ರೆ ಒಂದು ಆನಂದ, ಅದೇ ಕಾಫಿನ ಬಿಸಿಯಾಗಿ ಕುಡಿದ್ರೆ ಒಂದು ಆನಂದ, ಅದಕ್ಕೆ ಡಿಕಾಕ್ಷನ್ ಜಾಸ್ತಿ ಹಾಕೊಂಡು ಕುಡಿದ್ರೆ ಒಂದು ಆನಂದ, ತಣ್ಣಗೆ ಕುಡಿದ್ರೆ ಇನ್ನೊಂದು ಆನಂದ, ಡಿಕಾಕ್ಷನ್ ಕಡಿಮೆ ಇದ್ದರೆ ಇನ್ನೊಂದು ಆನಂದ. ನಾನು ಇಂತಹದ್ದು ವೈವಿಧ್ಯ ಇದೆಯೋ ಇಲ್ಲೋ?
ಹಾಗೆಯೇ ಪರಮಾತ್ಮನಿಗೂ ಕೂಡ ಅವನ ಆನಂದದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಎಲ್ಲ ವಿಧ ಆನಂದ ಇರಬೇಕಲ್ಲ. ಎಲ್ಲ ವಿಧದ ಆನಂದವೂ ಕೂಡ ಅವನಿಗಿರಬೇಕು. ಹೆಚ್ಚು ಕಡಿಮೆ ಇಲ್ಲ ಇಲ್ಲ ಅಂದರೆ ಅದು ಹೆಚ್ಚು ಕಡಿಮೆ ಅಂತಿಲ್ಲ ಇಲ್ಲ. ಆದರೆ ಎಲ್ಲ ಅದೇ ನಾನು ಅದಕ್ಕೆ ಹೇಳಿದ್ದೀಗ, ವ್ರತ ಕಾಲದಲ್ಲಿ ಊಟ ಮಾಡಿದ್ರಿ, ತೃಪ್ತಿ ಆಯಿತೋ ಇಲ್ಲ, ಹೊಟ್ಟೆ ತುಂಬ್ತಾ ಇಲ್ವೋ? ಈಗ ಹೊಟ್ಟೆ ತುಂಬಿದ್ದು ಕಮ್ಮಿ, ಅವ್ರತ ಕಾಲದಲ್ಲಿ ಹೊಟ್ಟೆ ತುಂಬಿದ್ದು ಜಾಸ್ತಿ ಅಂತಿದೆಯಾ? ನಿಮ್ಮಂದೇ ಉದಾಹರಣೆ ಕೊಟ್ಕೊಂಡು ಹೇಳ್ತಾ ಇರೋದು. ಅಲ್ಲಿ ಏನಾದರೂ ಹೊಟ್ಟೆ ತುಂಬಿದ್ರಲ್ಲಿ ವ್ಯತ್ಯಾಸ ಇದೆಯಾ? ಇಲ್ಲಲ್ಲ. ಹಾಗೆ ಪರಮಾತ್ಮನಿಗೆ ಆ ಆನಂದದಲ್ಲಿ ಈ ಆನಂದದಲ್ಲಿ ತುಂಬಿದೆ ಅನ್ನೋದ್ರಲ್ಲಿ ವ್ಯತ್ಯಾಸ ಇಲ್ಲ. ಏನು ಏನಿಲ್ಲ. ನಾನು ಹೇಳಿದ್ದು ಈಗ ಯಾವ ಒಂದು ಸ್ವೀಟ್ ಇದೆ, ಆ ಸ್ವೀಟ್ ನಿಮ್ಗೆ ಇಷ್ಟ, ಅದನ್ನು ತಿಂದ್ರಿ ಆಯಿತಾ. ಇನ್ನೊಂದು ಸ್ವೀಟ್ ಇದೆ ನಿಮ್ಗೆ ಅಷ್ಟು ಇಷ್ಟ ಇಲ್ಲ, ಅದನ್ನು ತಿಂದ್ರಿ. ಆನಂದ ಆಯ್ತೋ ಇಲ್ಲೋ? ಹಾಗೆ ಹಾಗೆ ಅಂದರೆ ಅದು ಎರಡು ಆನಂದ ತಾನೇ. ಅದರಲ್ಲಿ ವ್ಯತ್ಯಾಸ ಇದೆಯಾ ಆನಂದ ಅನ್ನೋದ್ರಲ್ಲಿ? ಆನಂದದ ಆ ಒಂದು ವೈವಿಧ್ಯ, ಇದನ್ನು ವೈವಿಧ್ಯ ಅಂತ ಹೇಳೋದು ಆಯಿತಾ. ದೊಡ್ಡದು ಸಣ್ಣದು ಅಂತಲ್ಲ, ಆನಂದ ವೈವಿಧ್ಯ. ಬೇರೆ ಬೇರೆ ಅಂತ ರುಚಿಗಳು, ಬೇರೆ ಬೇರೆ ರುಚಿ, ಬೇರೆ ಬೇರೆ ರುಚಿ, ಅದೆಲ್ಲ ಅದೆಲ್ಲವೂ ಇದೆ. ವಿಶೇಷದಿಂದ ಅದೆಲ್ಲ ಕೂಡುತ್ತೆ. ನಿಮಗೆ ಹೇಗೆ ತಣ್ಣ ಕಾಫಿ ಕುಡಿದ್ರೆ ಸ್ವಲ್ಪ ಅಂತನೋ, ಹಾಗೆ ದೇವರಿಗೂ ಕೂಡ ಆ ರೀತಿಯಲ್ಲಿ ಕಾಫಿ ಕುಡಿತಾನೆ ಅಂತ ಅನ್ಕೋಬೇಡ್ರಿ. ಅಂತೂ ಈ ರೀತಿಯಾದಂತಹ ವೈವಿಧ್ಯವಾದದ್ದೇನಿದು ಎಲ್ಲ ವಿಶೇಷದಿಂದ ಕೂಡುತ್ತೆ. ಅವನಲ್ಲಿರೋದೇ ನಮ್ಮಲ್ಲಿರೋದು. ವೈವಿಧ್ಯವು ವಿಶೇಷದಿಂದ ಕೂಡುತ್ತೆ. ವೈವಿಧ್ಯವು ವಿಶೇಷದಿಂದ ಕೂಡುತ್ತೆ. ಲೋಕದಲ್ಲಿ ಎರಡರ ಶಕ್ತಿ ಅದು ಜಾಸ್ತಿ, ಒಂದರ ಶಕ್ತಿ ಎಂಬತಕ್ಕಂಥದ್ದು ಕಡಿಮೆ ಎಂಬುದಾಗಿ ಇರತಕ್ಕಂಥದ್ದು. ದ್ವಯೋಃ ಶಕ್ತಿ ಮಹತೀ ಇತಿ ಏಕಃ ನ್ಯಾಯಃ. ಚತುರ್ಭಿಃ ಉಕ್ತರೀತ್ಯ ಏಕಾಂಗೇ ಅಪಕರ್ಷಣರಹಿತೈಃ ಚತುರ್ಭಿಃ ಶ್ಲೋಕೈಃ ಸಂಗೃಹೀತಯೋಃ ಇತಿ ಅಪರಾಯುಕ್ತಿ ಅಂತ. ಅಲ್ಲಿ ಇದು ಎರಡರ ಶಕ್ತಿ ಬಲಿಷ್ಠ ಅಂತ ಒಂದು. ಇನ್ನೊಂದು 4 ಕಡೆಯಲ್ಲಿ ಅಂಗಿಯನ್ನು ಹೇಳಿದ್ದಾರೆ. ಚತುರ್ಭಿಃ ಉಕ್ತರೀತ್ಯ ಏಕಾಂಗೇ ಅಪಕರ್ಷಣರಹಿತೈಃ. ಅಪಕರ್ಷಣ ಇಲ್ಲವೇ ಇಲ್ಲ. ಅಪಕರ್ಷಣ ಅಂಗದಲ್ಲಿ ಅಪಕರ್ಷಣರಹಿತವಾಗಿರ್ತಕ್ಕಂತಹ 4 ಕಡೆಯಲ್ಲಿ ಹೇಳಿರ್ತಕ್ಕಂಥ ಬ್ರಹ್ಮಶಬ್ದ. ಆ ಬ್ರಹ್ಮಶಬ್ದ ಯಾವುದನ್ನು ಹೇಳ್ತಾ ಇದೆ? ಅಂಗಿಯನ್ನು ಹೇಳ್ತಾ ಇದೆ. ಆದ್ದರಿಂದ ಈ ಶ್ಲೋಕದಲ್ಲಿ 5ನೇ ಆನಂದಮಯ ಪ್ರಕರಣದಲ್ಲಿ ಹೇಳಿರ್ತಕ್ಕಂತಹ ಶ್ಲೋಕದಲ್ಲಿಯೂ ಕೂಡ ಯಾರನ್ನು ನಾವು ಇಟ್ಕೊಳ್ಬೇಕು? ಅಂಗಿಯನ್ನೇ ಇಟ್ಕೊಳ್ಬೇಕು ಎಂಬುದಾಗಿ ಸಂಗೃಹೀತಯೋಃ ಇತಿ ಅಪರಾಯುಕ್ತಿ. ಈ 5ನೇ ಶ್ಲೋಕದಲ್ಲಿಯೂ ಕೂಡ ಬ್ರಹ್ಮ ಎಂಬತಕ್ಕಂಥ ಶಬ್ದ ಇದೆ. ಆ ಬ್ರಹ್ಮ ಶಬ್ದ ಇರೋದರಿಂದಾಗಿ ಅಲ್ಲಿ ಅದು ಅಂಗಿಯನ್ನೇ ಹೇಳ್ತಾ ಇದೆ ಎಂಬುದಾಗಿ ಇನ್ನೊಂದು ಯುಕ್ತಿ. ಪೂರ್ವೋಕ್ತ ಶ್ಲೋಕಚತುಷ್ಟಯೇ ಅದೃಷ್ಟಃ ಸೋಯಂ ಅಪಕರ್ಷಃ ಕಥಂ ಅತ್ರೈವ ಕರ್ತವ್ಯ ಇತಿ ಭಾವಃ. ಪೂರ್ವೋತ್ತರ ಶ್ಲೋಕಚತುಷ್ಟಯ ಹಿಂದೆ ಹೇಳಿರ್ತಕ್ಕಂತಹ ಪೂರ್ವೋಕ್ತ ಹಿಂದೆ ಹೇಳಿರ್ತಕ್ಕಂಥ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಪ್ರಕರಣದಲ್ಲಿ ಏನು ಹೇಳಿದ್ದಾರೆ, ಅಲ್ಲಿ ಕಾಣದೇ ಇರತಕ್ಕಂಥ ಅಪಕರ್ಷ ಅಂದರೆ ಅಂಗದಲ್ಲಿ ಬ್ರಹ್ಮಶಬ್ದವನ್ನು ಹೇಳಿದ್ದಲ್ಲ, ಅಂಗಿಯಲ್ಲೇ ಹೇಳಿದ್ದು. ಅದನ್ನು ಮಾಡಬೇಕಾಗ ಅಪಕರ್ಷಃ ಕಥಂ ಅತ್ರೈವ ಕರ್ತವ್ಯ, ಇಲ್ಲಿ ಮಾಡಬೇಕಾಗತ್ತೆ, ಅದೇಗೆ ಸಾಧ್ಯ? ಆದ್ದರಿಂದ ಅದು ಸರಿಯಲ್ಲ. ಆದ್ದರಿಂದಾಗಿ ಆನಂದಮಯ ಪ್ರಕರಣದಲ್ಲಿಯೂ ಕೂಡ ಶ್ಲೋಕದಲ್ಲಿ ವಾಚ್ಯನಾಗಿರ್ತಕ್ಕಂಥವನು ಅವಯವಿ ಅಂತಲೇ ಹೇಳಬೇಕು, ಅವಯವ ಅಂತ ಹೇಳಲಿಕ್ಕೆ ಬರಲ್ಲ ಅಂತ. ಆದ್ದರಿಂದ ನೀವು ಒಂದು ವೇಳೆ ಬ್ರಹ್ಮಪುಚ್ಛಮೆಂಬುದಾಗಿ ಪುಚ್ಛಕ್ಕೆ ಬ್ರಹ್ಮ ಅಂತ ಹೇಳಿಬಿಟ್ರೆ ಆವಾಗ ಶ್ಲೋಕದಲ್ಲಿ ವಾಚ್ಯನಾದವನು ಅಂಗಪುಚ್ಛ, ಪುಚ್ಛ ಅಂಗ, ಅವನು ಬ್ರಹ್ಮ, ಅವನು ಶ್ಲೋಕ ಪ್ರತಿಪಾದ್ಯ ಅಂತ ಆಗುತ್ತೆ. ಅದು ಸರಿಯಲ್ಲ. ಶ್ಲೋಕ ಪ್ರತಿಪಾದ್ಯನಾದವನು ಅಂಗಿಯೇ ಆಗಬೇಕು. ಶ್ಲೋಕ ಪ್ರತಿಪಾದ್ಯನಾದವನು ಅಂಗಿಯೇ ಆಗಬೇಕು ಅಂತಾದರೆ ಆವಾಗ ಪುಚ್ಛನನ್ನು ಬ್ರಹ್ಮ ಅಂತ ಹೇಳೋದು ಸರಿಯಲ್ಲ ಅಂತ ಆಯ್ತು. ಶ್ಲೋಕ ಪ್ರತಿಪಾದ್ಯನಾದವನು ಅಂಗಿ ಅಂತೀರಿ. ಈಗ ಪ್ರಕೃತಕ್ಕೆ ವಿಷಯ ಅಷ್ಟೇ. ಶ್ಲೋಕ ಪ್ರತಿಪಾದ್ಯನಾದವನು ಅಂಗಿ ಹೊರತು ನೀವು ಹೇಳುವಂಥ ಪುಚ್ಛ ಎಂಬತಕ್ಕಂಥ ಅಂಗ ಶ್ಲೋಕ ಪ್ರತಿಪಾದ್ಯ ಅಲ್ಲ. ಅದು ಯುಕ್ತಿ. ಈಗ ಅಷ್ಟೆ. ದೃಢಸೂತ್ರ ನಿಬದ್ಧಸ್ಯ ಕಥಂ ಚಾಸ್ಯಾಪಕರ್ಷಣಂ
ಉತ್ಕರ್ಷೋ ಹ್ಯಸ್ಮದರ್ಥೇ ಸ್ಯಾತ್ ಅಪಕರ್ಷಸ್ತ್ವಿಹೋಚ್ಯತೆ. ಬ್ರಹ್ಮಸೂತ್ರದಲ್ಲಿ ಅಭ್ಯಾಸ ತಂದಿದೆ. ಬ್ರಹ್ಮ ಏನು ಆನಂದಮಯ ಅಭ್ಯಾಸ ತಂತ. ಹಾಗಾದರೆ ಅಭ್ಯಾಸ ಎಂಬತಕ್ಕಂತಹ ಆ ಶಬ್ದ ಇರೋದರಿಂದಾಗಿ ಆನಂದಮಯನಲ್ಲಿ ಅವರು ಚೆನ್ನಾಗಿ ಜೋಡಿಸಿದ್ದಾರೆ. ನಿಬದ್ಧ ವಿಶೇಷವಾಗಿ ಅದರ ಬಂಧನ ಜೋಡಿಸುವಿಕೆಯನ್ನು ಮಾಡಿದ್ದಾರೆ. ಆದ್ದರಿಂದ ಬ್ರಹ್ಮಶಬ್ದಕ್ಕೆ ಅಪಕರ್ಷಣ ಎಂಬತಕ್ಕಂಥದ್ದು ಸರಿಯಲ್ಲ. ಬ್ರಹ್ಮಶಬ್ದವನ್ನು ನೀವು ಪುಚ್ಛದಲ್ಲಿ ಹೇಳ್ತಕ್ಕಂಥದ್ದು ಸರಿಯಲ್ಲ ಅಂತ. ಹಾಗಾದರೆ ನಾವು ಹೇಳ್ತಕ್ಕಂಥ ರೀತಿಯಲ್ಲಿ ಏನು ಮಾಡಬೇಕು? ಉತ್ಕರ್ಷ. ಅವ್ರು ಹೇಳಿದ್ದು ಪುಚ್ಛ. ಪುಚ್ಛದಲ್ಲಿ ಬ್ರಹ್ಮ ಅಂತ ಹೇಳಿದ್ರೆ ಪುಚ್ಛ ಇಲ್ಲಿ ಕೆಳಗಡೆ, ಅದನ್ನು ಅಪಕರ್ಷ ಮಾಡದಂತೆ ಆಯಿತು. ನಾವು ಹೇಳೋದು ಬ್ರಹ್ಮ ಅವನು ಆನಂದಮಯ ಅಂತಂದರೆ ಸಂಪೂರ್ಣ ಅವಯವ, ಅವನನ್ನು ಬ್ರಹ್ಮ ಅಂತ ಹೇಳೋದಂತಾಯಿತು. ಹಾಗಾದರೆ ನಾವು ಹೇಳಿದ್ದು ಉತ್ಕರ್ಷ ಆಯಿತು. ಹೀಗೆ ನೀವು ಹೇಳೋದು ಪುಚ್ಛವನ್ನು ಬ್ರಹ್ಮ ಅಂತ ಹೇಳಿದ್ರೆ ಅಪಕರ್ಷವಾಗುತ್ತೆ. ನಾವು ಸಮಗ್ರ ಬ್ರಹ್ಮಶಬ್ದ ಇರೋದರಿಂದಾಗಿ ಆನಂದಮಯ ಅಭ್ಯಾಸಾತ್, ಆನಂದಮಯನೇ ಬ್ರಹ್ಮ, ಪುಚ್ಛ ಬ್ರಹ್ಮ ಅಲ್ಲ, ಆನಂದಮಯನೇ ಬ್ರಹ್ಮ ಅಂತ ಹೇಳೋದ್ರಿಂದಾಗಿ ನಾವು ಉತ್ಕರ್ಷವನ್ನು ಹೇಳ್ತಾ ಇದ್ದೇವೆ ಅಂತ. ಅದರಿಂದ ಹೀಗೆ ಬ್ರಹ್ಮಶಬ್ದಕ್ಕೆ ನಾವು ಹೇಳುವ ರೀತಿಯಲ್ಲಿ ಅಪಕರ್ಷ ಇಲ್ಲ, ನೀವು ಹೇಳುವ ರೀತಿಯಲ್ಲಿ ಅಪಕರ್ಷ ಇಲ್ಲ, ಅಲ್ಲ ಉತ್ಕರ್ಷ ಇದೆ. ನೀವು ಹೇಳುವ ರೀತಿಯಲ್ಲಿ ಅಪಕರ್ಷ ಎಂಬತಕ್ಕಂಥದ್ದಿದೆ. ಉತ್ಕರ್ಷ ಬೇಕೋ ಅಪಕರ್ಷ ಬೇಕೋ? ಎಲ್ಲ ಉತ್ಕರ್ಷನೇ ಬಯಸೋದು, ಅಪಕರ್ಷ ಯಾರು ಬಯಸಲ್ಲ. ಹಾಗಾದರೆ ನಾವು ಹೇಳ್ತಕ್ಕಂಥ ಅರ್ಥವೇ ಯೋಗ್ಯ. ದೃಢಸೂತ್ರ ನಿಬದ್ಧಸ್ಯ, ದೃಢವಾಗಿ ಸೂತ್ರದಿಂದ ಕಟ್ಟಲ್ಪಟ್ಟಂತಹ ಅಸ್ಯ ಈ ಬ್ರಹ್ಮಶಬ್ದಕ್ಕೆ ಅಪಕರ್ಷಣಂ ಪುಚ್ಛಪರವಾಗಿ ಅರ್ಥ ಮಾಡ್ತಕ್ಕಂಥದ್ದು ಕಥಂ ಹೇಗೆ ಸಾಧ್ಯ? ಅಸ್ಮದರ್ಥೆ ನಾವು ಹೇಳುವಂತಹ ಅರ್ಥದಲ್ಲಿ ಆದರೆ ಉತ್ಕರ್ಷೋಹಿ ಉತ್ಕರ್ಷ ಎಂಬತಕ್ಕಂಥದ್ದು ಸ್ಯಾತ್ ಉಂಟಾಗುತ್ತದೆ. ಆದರೆ ನೀನು ಹೇಳ್ತಕ್ಕಂಥ ಅರ್ಥದಲ್ಲಿ ಈ ನೀನು ಹೇಳುವ ಅರ್ಥದಲ್ಲಿ ಅಪಕರ್ಷವು ಉಚ್ಯತೆ ಹೇಳಲ್ಪಡ್ತಾ ಇದೆ. ದೃಢಸೂತ್ರ ನಿಬದ್ಧಸ್ಯ, ದೃಢವಾಗಿ ಆನಂದಮಯೋಭ್ಯಾಸಾತ್ ಎಂಬಲ್ಲಿ ಅಭ್ಯಾಸ ಶಬ್ದ ಇರೋದರಿಂದಾಗಿ ಸೂತ್ರದಿಂದ ಕಟ್ಟಲ್ಪಟ್ಟಂತಹ ಅಸ್ಯ ಈ ಬ್ರಹ್ಮಶಬ್ದಕ್ಕೆ ಅಪಕರ್ಷಣಂ ಪುಚ್ಛಪರವಾಗಿ ಅಪಕರ್ಷಣವು ಕಥಂ ಸ್ಯಾತ್ ಹೇಗಾಗತ್ತೆ? ಗಟ್ಟಿಯಾಗಿ ಕಟ್ಟಿದರೆ ಎಳಿಲಿಕ್ಕಾಗತ್ತಾ? ಆಗಲ್ಲ. ಹಾಗಿಲ್ಲೂ ಕೂಡ ಅಭ್ಯಾಸಾತ್ ಎಂಬುದಾಗಿ ಬ್ರಹ್ಮಶಬ್ದ ಆನಂದಮಯನಲ್ಲೇ ಅಂತ ಗಟ್ಟಿಯಾಗಿ ಕಟ್ಟಿದ್ದಾರೆ. ಹಾಗಿರಬೇಕಾದ್ರೆ ಅದನ್ನು ಪುಚ್ಛದಲ್ಲಿ ಸೆಳೀಲಿಕ್ಕೆ ಬರೋದಿಲ್ಲ. ನಾವು ಹೇಳುವ ರೀತಿಯಲ್ಲಿ ಅಸ್ಮದರ್ಥೆ ನಾವು ಹೇಳುವಂತಹ ಅರ್ಥದಲ್ಲಿ ಆದರೆ ಉತ್ಕರ್ಷೋಹಿ ಸ್ಯಾತ್, ಆ ಬ್ರಹ್ಮಶಬ್ದಕ್ಕೆ ಉತ್ಕರ್ಷ. ಯಾಕೆ? ಆನಂದಮಯ ಬ್ರಹ್ಮ ಅಂತ ಹೇಳೋದ್ರಿಂದಾಗಿ ಆ ಬ್ರಹ್ಮನಿಗೆ ಉತ್ಕರ್ಷ ಎಂಬತಕ್ಕಂಥದ್ದು ಹೇಳದಂತೆ ಆಯಿತು. ಪೂರ್ಣವಾದದ್ದನ್ನು ನಾವು ಬ್ರಹ್ಮ ಅಂತ ಹೇಳ್ತಾ ಇದ್ದೆ, ಅಂದರೆ ಉತ್ಕರ್ಷ ಹೇಳದಂತೆ ಆಯಿತು. ಅದರಿಂದ ಅತ್ರ ನೀ ಹೇಳ್ತಕ್ಕಂಥ ವಿಷಯದಲ್ಲಿ ಅಪಕರ್ಷವು ಉಚ್ಯತೆ ಹೇಳಲ್ಪಡ್ತಾ ಇದೆ. ದೃಢಂ ಸೂತ್ರೇ ಬ್ರಹ್ಮಸೂತ್ರೇ ನಿಬದ್ಧಸ್ಯ ಬ್ರಹ್ಮಶಬ್ದಾಭ್ಯಾಸಾದಿತಿ ಆನಂದಮಯೇ ನಿಬದ್ಧಸ್ಯ ಅಸ್ಯ ಶ್ಲೋಕಸ್ಯ ಇತಿ ಅನ್ಯಾಯುಕ್ತಿ ಅಂತ ಇನ್ನೊಂದು ಯುಕ್ತಿ. ಗಟ್ಟಿಯಾಗಿ ಕಟ್ಟಿಬಿಟ್ರೆ ಎಳಿಲಿಕ್ಕಾಗಲ್ಲ. ಇಲ್ಲಿ ಗಟ್ಟಿಯಾಗಿ ಕಟ್ಟಿದ್ದಾರೆ. ಗಟ್ಟಿಯಾಗಿ ಕಟ್ಟೋದೊಂದು ಹೇಗೆ ಅಂತಂದರೆ ಸೂತ್ರದಿಂದ ಕಟ್ಟಬೇಕು. ಸೂತ್ರ ಅಂದ್ರೇನು? ಹಗ್ಗ ಕಟ್ಟಬೇಕು ಅಂದರೆ ಹಗ್ಗ ಬೇಕು. ಬಟ್ಟೆನೇ ಹಗ್ಗ ಮಾಡ್ಕೋಬೇಕು, ವಯರನ್ನೇ ಹಗ್ಗ ಮಾಡ್ಕೋ, ಅಂತೂ ಯಾವುದರಿಂದ ಕಟ್ತೀರೋ ಅದು ಸೂತ್ರ. ಹಾಗಿಲ್ಲೂ ಕೂಡ ಸೂತ್ರದಿಂದ ಬಂಧಿತವಾಗಿದೆ. ಯಾವುದು ಆ ಸೂತ್ರದಲ್ಲಿ ಬಂಧಿತವಾದದ್ದು ಅಂದರೆ ಆನಂದಮಯ ಅಭ್ಯಾಸಾತಂತ. ಬ್ರಹ್ಮಶಬ್ದದ ಅಭ್ಯಾಸ ಇರೋದರಿಂದಾಗಿ ಆನಂದಮಯ ಬ್ರಹ್ಮ ಅಂತ, ಬ್ರಹ್ಮನ ಆನಂದಮಯನೇ ಅಂತ ಗಟ್ಟಿಯಾಗಿ ಕಟ್ಟಿದ್ದಾರೆ. ಅದನ್ನು ನೀವು ಪುಚ್ಛ ಬ್ರಹ್ಮ ಅಂತ ಎಳಿತೀರಾ ಅಂತಂದರೆ ಅಲ್ಲಿಗೆ ಬರೋದಿಲ್ಲ ಅಂತ ಅರ್ಥ. ದೃಢಂ ಸೂತ್ರ ಆನಂದಮಯ, ಅಲ್ಲಿ ಪ್ರಶ್ನೆ ಇರೋದು ಆನಂದಮಯ ಶಬ್ದವಾಚ್ಯನಾದವನು ಯಾರು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ತತ್ ಆನಂದಮಯ, ಯಾರು ಬ್ರಹ್ಮಶಬ್ದವಾಚ್ಯನಾಗಿದ್ದಾನೋ ಅವನು ಆನಂದಮಯ. ಅದಕ್ಕೆ ಅಭ್ಯಾಸ ಅಂತ ಕಾರಣ. ಏನು ಅಭ್ಯಾಸ ಅಂತಂದರೆ ಬ್ರಹ್ಮಶಬ್ದದ ಅಭ್ಯಾಸ ಇದೆ. ಅನೇಕ ಬಾರಿ ಬ್ರಹ್ಮಶಬ್ದವನ್ನು ಹೇಳಿದ್ದಾರೆ. ಆನಂದಮಯನಿಗಿದೆ. ಬ್ರಹ್ಮಶಬ್ದವಾಚ್ಯರಾದವರು ಯಾರು? ಪರಮಾತ್ಮ. ಅವನೇ ಆನಂದಮಯ ಶಬ್ದವಾಚ್ಯ. ಹಾಗಾದರೆ ಆನಂದಮಯ ಶಬ್ದವಾಚ್ಯರು ಯಾರು ಅಂತಂದರೆ ಬ್ರಹ್ಮಶಬ್ದ ಪ್ರಯೋಗ ಮಾಡಿರೋದ್ರಿಂದ ಬ್ರಹ್ಮಶಬ್ದ ಯಾರಲ್ಲಿ ನಾವು ಪ್ರಯೋಗ ಮಾಡ್ತೇವೋ ಅವನೇ ಆನಂದಮಯ ಶಬ್ದವಾಚ್ಯನಾಗಬೇಕು. ಬ್ರಹ್ಮಶಬ್ದ ಯಾರಲ್ಲಿ ಪ್ರಸಿದ್ಧಿ ಇದೆ? ಭಗವಂತನಲ್ಲಿ.
ಹಾಗಾದರೆ ಬ್ರಹ್ಮಶಬ್ದದ ಅಭ್ಯಾಸ ಇದೆ. ಅನೇಕ ಬಾರಿ ಬ್ರಹ್ಮಶಬ್ದ ಹೇಳಿದ್ದಾರೆ. ಬ್ರಹ್ಮಶಬ್ದ ಪ್ರಸಿದ್ಧಿ ಇರೋದು ಪರಮಾತ್ಮನಲ್ಲಿ. ಅಂತಹ ಬ್ರಹ್ಮಶಬ್ದವನ್ನು ಅನೇಕ ಬಾರಿ ಹೇಳಿದ್ದಾರೆ. ಹಾಗಾದರೆ ಆನಂದಮಯ ಶಬ್ದವಾಚ್ಯನಾದವನು ಯಾರು? ಬ್ರಹ್ಮ ಅಂತ ಆ ಸೂತ್ರದ ಅರ್ಥ. ಆನಂದಮಯ ಅಭ್ಯಾಸ. ಎಲ್ಲ ಕಡೆ ಅಲ್ಲ, ಇಲ್ಲಿ ಬ್ರಹ್ಮಶಬ್ದವನ್ನು ಅನೇಕ ಬಾರಿ ಹೇಳಿದ್ದಾರೆ. ಈ ಪ್ರಕರಣದಲ್ಲಿ ಬ್ರಹ್ಮಶಬ್ದ ಅನೇಕ ಬಾರಿ ಉಕ್ತವಾಗಿದೆ. ಅಭ್ಯಾಸ ಅಂದರೆ ಅದೇ, ಅನೇಕ ಬಾರಿ ವಚನ. ಅಸಕೃದುಕ್ತಿ ಅಭ್ಯಾಸ, ಅನೇಕ ಬಾರಿ ಹೇಳೋದು. ಅಸಕೃತ ಅನೇಕ ಬಾರಿ, ಸಕೃತ ಅಂದರೆ ಒಂದು ಬಾರಿ. ಓಂ ಆನಂದಮಯೋಭ್ಯಾಸಾತ್ ಓಂ ಅಂತ ಸೂತ್ರ. ಜಿಜ್ಞಾಸೆ ವಿಚಾರ. ಅಭ್ಯಾಸ ಅಂತಂದರೆ ಪುನರುಕ್ತಿ. ಅದೇ ಅವ್ರು ಹೇಳೋದು ಶ್ರುತಿಯಲ್ಲಿ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತ ಹೇಳಿದ್ದಾರೆ. ಬ್ರಹ್ಮಶಬ್ದ ಎಲ್ಲಿದೆ? ಪುಚ್ಛನಲ್ಲಿದೆ. ಆದ್ದರಿಂದ ಪುಚ್ಛವೇ ಬ್ರಹ್ಮ. ಹೌದು, ಅವರೆಲ್ಲ ಅಲ್ಲಿ ಕೋಶ ಅಂತಲೇ ಹೇಳಿರೋದು. ಅನ್ನಮಯಾದಿ ಕೋಶಗಳೇ, ಆದ್ದರಿಂದ ಆನಂದಮಯನೂ ಕೋಶ ಅಂತ ಅವ್ರು ಹೇಳೋದು. ಆದರೆ ನಾವು ಹೇಳೋದು ಅನ್ನಮಯಾದಿಗಳು ಕೋಶ ಅಲ್ಲ, ಬ್ರಹ್ಮಶಬ್ದ ಇದೆ. ಹಾಗೆ ಇಲ್ಲೂ ಕೂಡ ಪುಚ್ಛ ಎಂಬತಕ್ಕಂಥದ್ದು ಬ್ರಹ್ಮಶಬ್ದ. ಪುಚ್ಛ ಮಾತ್ರ ಬ್ರಹ್ಮ ಅಲ್ಲ, ಆನಂದಮಯನೇ ಬ್ರಹ್ಮ. ಅಲ್ಲೆಲ್ಲ ಅನ್ನಮಯಾದಿಗಳು ಬ್ರಹ್ಮ ಹೇಗೋ ಹಾಗೆ ಇಲ್ಲೂ ಕೂಡ ಆನಂದಮಯನೇ ಬ್ರಹ್ಮ ಹೊರತು ಆನಂದಮಯನ ಪುಚ್ಛ ಬ್ರಹ್ಮ ಅಲ್ಲ. ಏನು? ಹೌದು, ಉಳಿದ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಇದೆಯಲ್ಲ, ಇದೆಲ್ಲವೂ ಕೋಶವೇ. ಆನಂದಮಯ ಅನ್ನೋದು ಕೋಶವೇ. ಆನಂದಮಯನ ಕೋಶದಲ್ಲಿ ಪುಚ್ಛ ಬ್ರಹ್ಮ ಅಂತ ಅವ್ರು ಹೇಳೋದು. ಅದಕ್ಕೆ ನಾವು ಹೇಳಿದ್ದು ಎಲ್ಲ ಕಡೆಯಲ್ಲೂ ಬ್ರಹ್ಮಶಬ್ದ ಇದೆ. ಬ್ರಹ್ಮಶಬ್ದ ಇರೋದರಿಂದಾಗಿ ಎಲ್ಲವನ್ನೂ ಕೂಡ ಅನ್ನಮಯಾದಿಗಳನ್ನು ಬ್ರಹ್ಮ ಅಂತ ಹೇಳಬೇಕು. ಅದೇ ಕ್ರಮದಲ್ಲಿ ಆನಂದಮಯನನ್ನು ಬ್ರಹ್ಮ ಅಂತ ಹೇಳಬೇಕು. ಹಾಗಾದರೆ ಆನಂದಮಯನನ್ನು ಬ್ರಹ್ಮ ಅಂತ ಹೇಳಿದ್ರೆ, ನೀವು ಪುಚ್ಛವನ್ನು ಬ್ರಹ್ಮ ಅಂತ ಹೇಳಿದ್ರೆ ಅಲ್ಲಿ ಆಕರ್ಷಣ ಮಾಡಬೇಕಾಗತ್ತೆ. ಆನಂದಮಯನನ್ನು ಬ್ರಹ್ಮ ಅಂತ ಹೇಳಿದ್ರೆ ಆಕರ್ಷಣ ಮಾಡಬೇಕಾಗಿಲ್ಲ. ಅಂದಾಗೆ ಆಕರ್ಷಣ ಮಾಡಬೇಕೋ ಬೇಡವೋ ಅನ್ನೋ ಯುಕ್ತಿ ಅದನ್ನಿಟ್ಕೊಂಡು ಬ್ರಹ್ಮಶಬ್ದವಾಚ್ಯನಾದವನು ಆನಂದಮಯ, ಪುಚ್ಛ ಅಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಉತ್ಕರ್ಷ ಅಂತ ಹೇಳೋದು ಅಂತಂದರೆ ಅವನಿಗೆ ಆಧಿಕ್ಯವನ್ನು ಹೇಳೋದು, ವಿಶೇಷವನ್ನು ಹೇಳೋದು. ಪ್ರಕಾರಾಂತರೇಣಾಪಿ ಶ್ಲೋಕಸ್ಯ ಪುಚ್ಛೇ ಅಪಕರ್ಷಣಂ ಅನುಚಿತಂ ಇತ್ಯಾಹ. ಇನ್ನೊಂದು ರೀತಿಯಲ್ಲಿ ಶ್ಲೋಕ ಏನಿದೆಯಲ್ಲ, ತದಪ್ಯೇಷ ಶ್ಲೋಕೋ ಭವತಿ ಎಂಬಲ್ಲಿ ಅಲ್ಲಿ ಪುಚ್ಛದಲ್ಲಿ ಅಪಕರ್ಷಣ ಮಾಡ್ತಕ್ಕಂಥದ್ದು. ಆ ಶ್ಲೋಕ ಪುಚ್ಛಪರವಾಗಿದೆ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಶ್ಲೋಕ ಆನಂದಮಯನ ಪರವಾಗಿದೆ ಅಂತ ಹೇಳಬೇಕು, ಶ್ಲೋಕ ಪರವಾಗಿದೆ ಅಂತ ಹೇಳೋದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಅಸ್ಮದರ್ಥೆ ಅಸ್ಮಾಭಿಹಿ ಉಚ್ಯಮಾನೆ, ನಾವು ಹೇಳ್ತಕ್ಕಂಥದ್ದು ಪುಚ್ಛಸ್ಥ ಬ್ರಹ್ಮಶಬ್ದಸ್ಯ ಅಂಗಿನಿ ಆಕರ್ಷಣ ರೂಪೇ ಅರ್ಥೇ ಉತ್ಕರ್ಷ ಸ್ಯಾದ್ಧಿ ಅಂತ ನಾವು ಹೇಳ್ತಕ್ಕಂಥ ಅರ್ಥ ಏನು? ಪುಚ್ಛದಲ್ಲಿ ಬ್ರಹ್ಮಶಬ್ದ ಇದೆ, ಪುಚ್ಛದಲ್ಲಿ ಬ್ರಹ್ಮ ಶಬ್ದ ಇದ್ದರೂ ಕೂಡ ಅದು ಯಾರನ್ನು ಹೇಳ್ತಾ ಇದೆ? ಅಂಗಿಯನ್ನೇ ಹೇಳ್ತಾ ಇದೆ ಅಂತ ಅಂಗಿಯಲ್ಲಿ ಆ ಬ್ರಹ್ಮಶಬ್ದವನ್ನು, ಆನಂದಮಯನಲ್ಲಿ ಬ್ರಹ್ಮಶಬ್ದವನ್ನು ಆಕರ್ಷಣ ಮಾಡಬೇಕು ಅಂತ ನಾವು ಹೇಳ್ತಕ್ಕಂಥದ್ದು. ಆ ಅಂಗಿಯಲ್ಲಿ ಬ್ರಹ್ಮಶಬ್ದವನ್ನು ಆಕರ್ಷಣ ಮಾಡಿದ್ರೆ ಆವಾಗ ಉತ್ಕರ್ಷ ಹೇಳದಂತೆ ಆಯಿತು, ವಿಶೇಷಾರ್ಥವನ್ನು ಹೇಳದಂತೆ ಆಯಿತು. ಅದೇನೇ ನೀವು ಹೇಳುವ ರೀತಿಯಲ್ಲಿ ಒಂದು ವೇಳೆ ಅಂಗದಲ್ಲಿ ಬ್ರಹ್ಮಶಬ್ದಕ್ಕೆ ಆ ಶ್ಲೋಕಕ್ಕೆ ಆಕರ್ಷ ಮಾಡಿದ್ರೆ ಆವಾಗ ಅಪಕರ್ಷ ಮಾಡದಂತೆ ಆಯಿತು. ಅಸ್ಮಾಭಿ ಉಚ್ಯಮಾನೆ, ನಾವು ಹೇಳ್ತಕ್ಕಂಥದ್ದು ಯಾವುದು? ಪುಚ್ಛಸ್ಥ ಬ್ರಹ್ಮಶ ಅಂಗಿನಿ ಆಕರ್ಷಣ ರೂಪೇ ಅರ್ಥೇ ಅಂತ ಅರ್ಥ. ನಾವು ಹೇಳ್ತಕ್ಕಂಥ ಅರ್ಥ
ಪುಚ್ಛದಲ್ಲಿರ್ತಕ್ಕಂಥ ಬ್ರಹ್ಮಶಬ್ದ, ಬ್ರಹ್ಮಪುಚ್ಛಂ ಎಂಬತಕ್ಕಂತಹ ಪುಚ್ಛ ಶಬ್ದದ ಜೊತೆಯಲ್ಲಿ ಉಚ್ಚಾರಿತವಾಗಿರ್ತಕ್ಕಂಥ ಬ್ರಹ್ಮಶಬ್ದ ಅದ್ರ ಯಾರನ್ನು ಹೇಳುತ್ತೆ? ಆನಂದಮಯನ ಹೇಳುತ್ತೆ ಅಂತ ಹೇಳಿದ್ರೆ ಆವಾಗ ಉತ್ಕರ್ಷ ಸ್ಯಾತ್. ನೀವು ಹೇಳ್ತಕ್ಕಂಥಲ್ಲಿ ಯಾಕೆ ಅಧೋಭಾಗ ಸ್ಥಿತ ಶಬ್ದಸ್ಯ ಊರ್ಧ್ವಭಾಗೆ ಆಕರ್ಷಣಸ್ಯ ಊರ್ಧ್ವಂ ಕರ್ಷಣಮಿತಿ ವಾ ಉಚ್ಚೆ ಶ್ರೇಷ್ಠೆ ಅಂಗಿನಿ ಕರ್ಷಣಮಿತಿ ವಾ ಉತ್ಕರ್ಷ ರೂಪತ್ವಾದಿತಿ ಭಾವ. ಪುಚ್ಛ ಕೆಳಗೆ, ಅಲ್ಲಿ ಬ್ರಹ್ಮಶಬ್ದ ಇದೆ, ಅದನ್ನು ನಾವೆಲ್ಲಿ ಹೇಳ್ತಾ ಇದ್ದೇವೆ? ಮೇಲೆ. ಮೇಲೆ ಅಂತಂದರೆ ಅದಕ್ಕೆ ಹೇಳ್ತಾ ಊರ್ಧ್ವಭಾಗೆ, ಮೇಲೆ ಎಲ್ಲ ಭಾಗದಲ್ಲಿಯೂ ಕೂಡ ಅದನ್ನು ನಾವು ಬ್ರಹ್ಮ ಅಂತ ಹೇಳ್ತಾ ಇದ್ದೇವೆ. ನೀವು ಪಾದ ಮಾತ್ರ ಹೇಳೋದು, ನಾವೆಲ್ಲವನ್ನು ಅಂತ ಹೇಳ್ತಾ ಇದ್ದೇವೆ. ಆದ್ದರಿಂದಾಗಿ ಮೇಲಿನ ಎಲ್ಲ ಭಾಗವನ್ನು ನಾವು ಬ್ರಹ್ಮ ಅಂತ ಹೇಳೋದ್ರಿಂದ ಉತ್ಕರ್ಷವೇ ಆಯಿತು. ಆಯಿತಾ? ಒಂದು ರೀತಿ. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ, ಉಚ್ಚ ಅಂದರೆ ಶ್ರೇಷ್ಠ ಅಂತ ಅರ್ಥ. ಅಂಗ ಮತ್ತು ಅಂಗಿ, ಇದರಲ್ಲಿ ಶ್ರೇಷ್ಠ ಯಾವುದು? ಅಂಗಿ. ಆದ್ದರಿಂದ ನೀವು ಅಂಗವನ್ನು ಪುಚ್ಛ ಅಂತೀರ, ನಾವು ಅಂಗಿಯನ್ನು ಪುಚ್ಛ ಅಂತ ಹೇಳ್ತಾ ಬ್ರಹ್ಮ ಅಂತ ಹೇಳ್ತಾ ಇದ್ದೇವೆ. ಅವರು ಅಂಗವನ್ನು ಪುಚ್ಛವನ್ನು ಬ್ರಹ್ಮ ಅಂತ ಹೇಳ್ತಾ ಇದ್ದಾರೆ, ನಾವು ಅವಯವಿ ಆನಂದಮಯನನ್ನು ಬ್ರಹ್ಮ ಅಂತ ಹೇಳ್ತಾ ಇದ್ದೇವೆ. ಅದರಿಂದಾಗಿ ಪುಚ್ಛ ಅಂಗ, ಅವಯವಿ ಅಂಗಿ. ಹಾಗಾದರೆ ಶ್ರೇಷ್ಠವಾದದ್ದು ಅವಯವಿ ಅಂಗಿ. ಆ ಅಂಗಿಯಲ್ಲಿ ನಾವು ಬ್ರಹ್ಮಶಬ್ದ ಹೇಳೋದ್ರಿಂದ ಉತ್ಕರ್ಷವನ್ನು ಹೇಳೋದಕ್ಕೆ ಆಯಿತು. ಹೌದು. ಹಾಂ, ನೀವು ಕಾಲು ತಾಗಿಸಿದ್ರೆ ಬೈತೀರಾ, ಜಗಳಾಡ್ತೀರಾ. ತಲೆ ತಾಗಿದ್ರೆ ಪರವಾಗಿಲ್ಲ ಅಂತೀರ. ಹೌದಲ್ವೋ? ಅಂಗ ಅದರಲ್ಲೂ ಪಾದ. ಹಾಂ ಹಾಂ ಹಾಂ. ಯಾಕೆ? ಅಂಗ ಅದು ಶ್ರೇಷ್ಠ ಅಲ್ಲ, ಶ್ರೇಷ್ಠ. ಅಂಗಿ ಅಂದರೆ ಪೂರ್ಣವಾದದ್ದು, ಅಂಗ ಅಂದರೆ ಒಂದು ಪಾರ್ಟ್ ಅದು. ಹಾಂ, ಒಂದು ಪಾರ್ಟ್ ಅಂತ. ತ್ವಯಾ ತು ಅಪಕರ್ಷಃ ಊರ್ಧ್ವಭಾಗೆ ಶ್ರೇಷ್ಠೇ ಚ ಅಂಗಿ ನಿಸ್ಥಿತಸ್ಯ ಶ್ಲೋಕಸ್ಯ ಅಧೋಭಾಗೆ ಪಾದೆ ಆಕರ್ಷಣಂ ಕ್ರಿಯತೆ. ನೀವು ಅಪಕರ್ಷ ಮಾಡ್ತೀರ. ಏನರ್ಥ? ಮೇಲಿನ ಎಲ್ಲ ಭಾಗದಲ್ಲಿ ಆನಂದಮಯನಲ್ಲಿರ್ತಕ್ಕಂಥ ಬ್ರಹ್ಮಶಬ್ದ ಅದನ್ನು ಪಾದಕ್ಕೆ ಮಾತ್ರ ಎಳಿತಾ ಇದ್ದೀರಾ. ಹಾಗಾದ್ರೆ ನೀವು ಅಪಕರ್ಷವನ್ನು ಮಾಡ್ತಾ ಇದ್ದೀರಾ ಅಂತರ್ಥ. ಅತಃ ತ್ವದುಕ್ತೆ ಅರ್ಥೆ ಅಪಕರ್ಷಃ ಜಾಯತೆ. ಅಂದರೆ ನೀವು ಹೇಳಿರುವಂಥ ಅರ್ಥದಲ್ಲಿ ಅಪಕರ್ಷ ಬರುತ್ತೆ. ಅಸ್ಮದರ್ಥೆ ಉತ್ಕರ್ಷ ಅಂತ ನಾವು ಹೇಳ್ತಕ್ಕಂಥ ಅರ್ಥದಲ್ಲಿ ಉತ್ಕರ್ಷ ಇದೆ. ಸಯೇವ ಶ್ಲಾಘ್ಯ ಇತಿ ಭಾವ. ಹಾಗಾದ್ರೆ ನಾವು ಹೇಳುವ ಅರ್ಥ ಉತ್ಕರ್ಷ ಪ್ರಾಪ್ತಿ ಆಗ್ತಾ ಇದೆ, ಅದನ್ನು ಸ್ವೀಕಾರ ಮಾಡಬೇಕು. ನೀವು ಹೇಳುವ ಅರ್ಥ ಅಪಕರ್ಷ ಪ್ರಾಪ್ತಿ ಆಗ್ತಾ ಇದೆ, ಸ್ವೀಕಾರೋಗ್ಯ ಅಲ್ಲ. 5 ಗಂಟೆಗಾ? ಮತ್ತು ಎಷ್ಟೊತ್ತಿಗೆ ಮುಗಿಸ್ಬೇಕು? 4:15 ಆಯಿತು. ಮುಗಿಸೋದಾ? ಹಾಂ, 5 ಗಂಟೆಗೇನಿದೆ? 5 ಗಂಟೆ ಭಜನೆ. ಶ್ರೀಕೃಷ್ಣಾರ್ಪಣವಸ್ತು. ಉತ್ಕರ್ಷದಲ್ಲೇ ನಿಂತು ಅಪಕರ್ಷ ಆದರೂ ಉತ್ಕರ್ಷ. ನಾಡಿದ್ದು 9:30ಗೆ, 10 ಗಂಟೆಗೆ, 9:30ಗೆ. ತರ್ಪಣ 10 ಗಂಟೆಗೆ ಮಾಡೋಣ. 10:30 ಬೇಡ, 9:30 ಬೇಡ. ಮತ್ತೆ ಮತ್ತು 4:15 ಬಿಡಬೇಕಾದ್ದರಿಂದ ಪಾಠ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಬೇಗ. ನಾಡಿದ್ದು, ನಾಳೆ ಇಲ್ಲ, ನಾಡಿದ್ದು. ಹೌದೌದು, ನಾಳೆ ಇಲ್ಲ, ಸೋಮವಾರ 10 ಗಂಟೆಗೆ. ಸೋಮವಾರ 10 ಗಂಟೆಗೆ.